ಜೈ ಹಿಂದ್. ಸೊ ಎಲ್ರು ಸ್ಟಡಿ ಚೆನ್ನಾಗಿ ಮಾಡ್ತಿದ್ದೀರಾ? ಎಸ್, ಮಾಡ್ತಿದ್ದೀರಾ ಅನ್ಕೊಂತೀನಿ. ಎಲ್ರು ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತಿದೀನಿ. ಸೊ ನೋಡ್ರಿ, ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೀರಾ. ಸೊ ನನ್ಗೆ ಇಲ್ಲಿವರೆಗೂ ಒಂದ್ ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋಸ್ ಗಳನ್ನ ಅಷ್ಟೊಂದು ಅಪ್ಲೋಡ್ ಮಾಡಿಲ್ಲ. ಸೊ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸರ್, ಮ್ಯಾಥಮೆಟಿಕ್ಸ್ ಸಪರೇಟ್ ಆಗಿ ಮಾಡಿ. ಓಕೆ, ನಾನು ಮ್ಯಾಥಮೆಟಿಕ್ಸ್ ಪ್ರತಿಯೊಂದು ಟಾಪಿಕ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಆಮೇಲೆ ಸೈನ್ಸ್ ಕೂಡ ಕವರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಮತ್ತೇನ್ ಹೇಳ್ತೇವೆ, ಜಿ ಕೆ ಕೂಡ ನಾನು ಕವರ್ ಮಾಡ್ತೀನಿ. ಇನ್ನೊಂದ್ 2-3 ದಿನದಲ್ಲಿ ಎಲ್ಲಾ ಕೂಡ ನಾನು ಇನ್ನೇನ್ ಮಾಡ್ತೀನಿ ಅಂದ್ರೆ ವಿಡಿಯೋಸ್ ಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಆದ್ರೆ ಇನ್ನೊಂದ್ ಏನಂತ ಹೇಳಿದ್ರೆ, ನಾನು ನಿಮ್ಗೆ ಇಷ್ಟೊಂದೆಲ್ಲ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸರ್, ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ ಅಂತಂದ್ ಹೇಳಿದೆ. ಸೊ ನೀವ್ ಯಾರು ಕರೆಕ್ಟ್ ಆಗಿ ಅಟೆಂಡ್ ಆಗ್ತಿಲ್ಲ ಟೆಸ್ಟ್ ಗಳನ್ನ. ಸೊ ನೀವ್ ಏನ್ ಮಾಡ್ತಿದೀರಾ, ಯಾವ ತರ ಅಟೆಂಡ್ ಆಗ್ತಿದೀರಾ ಅಂತ ನಿಮ್ಗೆ ಗೊತ್ತಿದೆ ಅದು. ಸೊ ನಾವ್ ಇಲ್ಲಿ ಏನ್ ಮಾಡ್ತಿದೀವಿ ಅಂತಂತ ಹೇಳಿದ್ರೆ, ಓಕೆ, ನಿಮ್ಗೋಸ್ಕರ ಒಂದ್ ನಾವು 5 ಮೆಂಬರ್ಸ್ ಎಲ್ಲ, ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಬಿಟ್ಟು, ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮಂತ ಬಡ ವಿದ್ಯಾರ್ಥಿಗಳು ಒಳ್ಳೇದಾಗ್ಲಿ ಅಂತಂದ್ ಹೇಳಿ ನಾನು ಸ್ಟಾರ್ಟ್ ಮಾಡಿದೀನಿ. ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ನಾನು ಟೋಟಲ್ ಆಗಿ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಮಾಡೆಲ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ಸೊ ಡೈಲಿ 4 ಡೇಸ್ ಒಂದ್ಸಾರಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಮೇ ಬಿ ಇನ್ನೊಂದು 2 ಡೇಸ್ ಅಲ್ಲಿ ಸೆಕೆಂಡ್ ಟೆಸ್ಟ್ ಬರುತ್ತೆ. ಸೊ ನೀವು ಯಾವಾಗಾದ್ರೂ ಬರಿಬಹುದು. ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಎರಡೂ ಇರುತ್ತೆ ಅದರಲ್ಲಿ. ಸೊ ಒಂದು ಅಗ್ನಿವೀರ ಪೋರ್ಟಲ್ ಅಂತಂದ್ ಮಾಡಿ ವೆಬ್ಸೈಟ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಅಲ್ಲಿ ನೀವು ಫಸ್ಟ್ ಟೆಸ್ಟ್ ಬರಿಬಹುದು, ಸೆಕೆಂಡ್ ಟೆಸ್ಟ್ ಬರಿಬಹುದು. ಇಲ್ಲಿವರೆಗೂ 200 ಮೆಂಬರ್ಸ್ ಎಕ್ಸಾಮ್ ಬರೆದಿದ್ದಾರೆ, ನಿಯರ್ಲಿ 190 ಸಮಥಿಂಗ್ ಏನೋ ಇದ್ದಾರೆ. ಸೊ ಅವ್ರದ್ದೆಲ್ಲವನ್ನು ಕೂಡ ನಾನು ಆಲ್ ಓವರ್ ಕರ್ನಾಟಕ ರಿಸಲ್ಟ್ ಅಂದ್ರೆ ಎಲ್ಲ ಕರ್ನಾಟಕದಿಂದ ಬರ್ದಿರೋದ್ರಿಂದ ಆಲ್ ಓವರ್ ಕರ್ನಾಟಕ ರಿಸಲ್ಟ್ ಅಂತ ನಾನು ಬಿಡ್ತೀನಿ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಚೆಕ್ ಮಾಡಿ. ಸೊ ಆಮೇಲೆ ಈ ವಿಡಿಯೋ ನೋಡಿದ ನಂತರ ಯಾರಾದ್ರೂ ಫಸ್ಟ್ ಟೆಸ್ಟ್ ಕೊಡೋರು ಅಂತ ಇದ್ರೆ, ಸೊ ಯಾರು ಇವಾಗ ಕೊಡಕ್ ಹೋಗ್ಬೇಡಿ. ಸೊ 2 ಡೇಸ್ ಆದ ನಂತರ ನಾನು ನಿಮ್ಗೆ ಸೊ ವೆಬ್ಸೈಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅಪ್ಲೋಡ್ ಮಾಡ್ತೀನಿ. ಆ ಟೈಮ್ ಅಲ್ಲಿ ಸೊ ಒಂದಿನ ಫಸ್ಟ್ ಟೆಸ್ಟ್ ಕೊಡ್ರಿ, ಅದಾದ ನಂತರ ಸೆಕೆಂಡ್ ಡೇ ಅಥವಾ ಮಾರ್ನಿಂಗ್ ಫಸ್ಟ್ ಟೆಸ್ಟ್ ಕೊಟ್ಟು ಸೊ ಈವ್ನಿಂಗ್ ಸೆಕೆಂಡ್ ಟೆಸ್ಟ್ ಕೊಡ್ರಿ. ಆಮೇಲೆ ಸೊ ನಾನು ಅಪ್ಲೋಡ್ ಮಾಡಿದ ನಂತರ ನೀವು ಯಾವಾಗಾದ್ರೂ ಟೆಸ್ಟ್ ಅನ್ನ ಬರೀಬಹುದು. ಬಟ್ ಆದ್ರೆ ನಾನು ಎಲ್ಲಾ ಟೆಸ್ಟ್ ಗಳಿಗೆ ನಾನು ರಿಸಲ್ಟ್ ಅನ್ನ ಯಾವಾಗ ಕೊಡ್ತೀನಿ ಅಂದ್ರೆ, ನಿಮ್ಗೆ ಟೆಸ್ಟ್ ಬರದ ತಕ್ಷಣ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮ್ಗೆ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅಂತ. ಬಟ್ ಆಲ್ ಓವರ್ ರಿಸಲ್ಟ್, ಆಲ್ ಓವರ್ ಕರ್ನಾಟಕದ ಯಾರು ಬರ್ದಿರ್ತಾರಲ್ಲ ಅವ್ರದ್ದು ಎಲ್ರದ್ದು ರಿಸಲ್ಟ್ ಅನ್ನ ನಾನು ಸೊ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ, ಅಂದ್ರೆ ಅಕ್ಟೋಬರ್ ಫಸ್ಟ್ ಅಥವಾ ಸೆಕೆಂಡ್ ಅಲ್ಲಿ ನಾನು ಎಲ್ಲಾ ರಿಸಲ್ಟ್ ಗಳನ್ನ ಬಿಡ್ತಾ ಹೋಗ್ತೀನಿ. ನೋಡ್ರಿ, ಸೊ ಇದೇನಂತಂದ್ ಹೇಳಿದ್ರೆ ಈಸಿಯಾಗಿ, ಓಕೆ ಸರ್ ಆರಾಮಾಗಿ ಮಾಡ್ತಿದ್ದೀರಾ, ಏನು ಟೆನ್ಷನ್ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಟೋಟಲ್ ಹಾಫ್ ಡೇ ಖರ್ಚಾಗ್ತಿದೆ. ಸೊ ಟೋಟಲ್ ಎಲ್ರು 5 ಮೆಂಬರ್ಸ್ ಎಲ್ಲ ಸೇರ್ಬಿಟ್ಟು ನಾವು ಮಾಡ್ತಿದೀವಿ. ಸೊ ತುಂಬಾ ಟೈಮ್ ನಿಮ್ಗೆ ಕೊಡ್ತಾ ಇದೀವಿ. ಸೊ ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ದು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬರ್ತಿಲ್ಲ, ನಿಮ್ದು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ ಮುಂದೆ ಅಗ್ನಿವೀರ ವಿಡಿಯೋಸ್ ಗಳಿಗಾಗಿರ್ಬೋದು ಅಥವಾ ಎಕ್ಸಾಮ್ ಆಗಿರ್ಬೋದು, ಏನೇ ಇರುತ್ತಲ್ಲ ಅಗ್ನಿವೀರಕ್ಕೆ ಸಂಬಂಧಪಟ್ಟಿದ್ದು, ಸೊ ನಮ್ ಕಡೆಯಿಂದ ಯಾವುದೇ ತರದ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇನ್ಮೇಲೆ ಬರಲ್ಲ, ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ. ಸೊ ಇನ್ಮೇಲೆ ಯಾರಾದ್ರೂ ಟೆಸ್ಟ್ ತಗೋರಿದ್ರೆ ವೇಟ್ ಮಾಡ್ರಿ 2 ಡೇಸ್ ವೇಟ್ ಮಾಡಿ. ಆದ ನಂತರ ಸೊ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಅನ್ನ ಕರೆಕ್ಟ್ ಆಗಿ ತಗೊಳ್ರಿ. ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಬಿಡ್ತೀನಿ. ಸೇಮ್ ಹೆಂಗ್ ಅಗ್ನಿವೀರ ಎಕ್ಸಾಮ್ ಅನ್ನ ನಡೆಸ್ತಾರ, ಸೇಮ್ ಅದೇ ತರ ಅಗ್ನಿವೀರ ಎಕ್ಸಾಮ್ ಅನ್ನ ನಡೆಸ್ಬಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತಂದ್ ಹೇಳಿ ನಾವು ಮಾಡ್ತಾ ಇದ್ರೆ, ಸೊ ನೀವು ಮಾಡ್ತಾ ಇರೋದು ಬೇರೆನೆ. ಸೊ ನಾನು ಎಲ್ಲಾನು ಡೀಟೇಲ್ ಆಗಿ ಹೇಳಕ್ ಆಗಲ್ಲ, ಯಾರು ಏನ್ ಮಾಡ್ತಿದಾರ ಅಂತ. ಸೊ ನೀವ್ ಯಾರು ಏನ್ ಮಾಡಿದಿರಲ್ಲ ಅದ್ ನಿಮ್ಗೆ ಗೊತ್ತಿರುತ್ತೆ. ಹಾ, ಸೊ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇನ್ನು 10 ಕ್ವಶನ್ ಪೇಪರ್ ಸರ್, ಏನ್ ಬಿಡಿ ಸರ್ ನೀವು ಹೇಳ್ತೀರಾ, ಅದಾದ ನಂತರ ನೆಕ್ಸ್ಟ್ ಸೊ ಟೆಸ್ಟ್ ಗಳನ್ನ ತಗೊಂಡ್ ನಾವೇನ್ ಮಾಡೋಣ. ಸೊ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು, ನೀವು ಓದಿದ್ ಗೊತ್ತಾಗ್ಬೇಕು, ನೀವು ಮಾರ್ಕ್ಸ್ ಎಷ್ಟು ಬರ್ಬೇಕು. ಆಮೇಲೆ ಅಗ್ನಿವೀರ ಎಕ್ಸಾಮ್ ಯಾವ ತರ ಇರುತ್ತೆ, ಹೆಂಗಿರುತ್ತೋ ಸರ್, ನೆಗೆಟಿವ್ ಇರುತ್ತಾ? ಓಕೆ, ನೆಗೆಟಿವ್ ಇರುತ್ತೆ, ಎಲ್ಲಾ ಎಕ್ಸಾಮ್ ಗಳಿಗೆ ನೆಗೆಟಿವ್ ಇರುತ್ತೆ. ಸರ್ ಕಟ್ ಆಫ್ ಇರುತ್ತಾ ಸರ್? 35 ತಗೊಂಡ್ರೆ ಸಾಕು, ಅದನ್ನು ಕೇಳ್ತೀರಾ. ಓಕೆ, 35 ತಗೊಂಡ್ರೆ ಸಾಕು, ಪಾಸ್ ಆಗ್ತೀರಾ. ಬಟ್ ಆದ್ರೆ ಇವಾಗ ನೋಡ್ರಿ, 45,000 ವೇಕೆನ್ಸಿ ಇದೆ. ಟೋಟಲ್ ಆಗಿ ಅನ್ಕೊಳ್ರಿ, 45,000 ವೇಕೆನ್ಸಿ ಇದೆ. ಸೊ ಟೋಟಲ್ ಈಗ ಒಂದು 60-70,000 ಜನ ಪಾಸ್ ಆಗಿ ಹೋಗ್ಬಿಟ್ರೆ ಎಲ್ಲ ಆಲ್ ಓವರ್ ಇಂಡಿಯಾ, ಸೊ 35 ಮಾರ್ಕ್ಸ್ ಎಲ್ಲರೂ ತಗೊಂಡ್ಬಿಡ್ತಾರ? ಇಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಹೈಯೆಸ್ಟ್ ಇರೋರ್ನ ಮೆರಿಟ್ ಅಲ್ಲಿ ನಿಲ್ಲಿಸ್ತಾರ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳ್ತಿದೀನಿ, ಎಲ್ರು ಆಲ್ಮೋಸ್ಟ್ ಸೊ 65-70 ಮೇಲೆ ಮಾರ್ಕ್ಸ್ ತಗೊಳ್ರಿ. ಅದಕ್ಕೋಸ್ಕರ ನಿಮ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದೀನಿ, ಕರೆಕ್ಟ್ ಆಗಿ ಟೆಸ್ಟ್ ಅನ್ನ ತಗೊಳ್ರಿ. 10 ರೂಪೀಸ್ ಪೇ ಮಾಡಿ ತಗೊಳ್ರಪ್ಪ ಅಂತಂದ್ ಹೇಳ್ತಿದೀನಿ. ಸೊ ಅದು ಕೂಡ ನಿಮ್ಗೆ ಏನಂತಂದ್ ಹೇಳಿದ್ರೆ, ಸೊ ಓಕೆ, ನಾನು ನೋಡ್ತೀನಿ. ಸೊ ಇನ್ನೊಂದು 2 ಡೇಸ್ಗೆ ನಾನು ವೆಬ್ಸೈಟ್ ಲಿಂಕ್ ಅನ್ನ ಬಿಡ್ತೀನಿ. ಅದ್ರಲ್ಲಿ ಫಸ್ಟ್ ಟೆಸ್ಟ್ ಇರುತ್ತೆ, ಅದನ್ನ ಅಟೆಂಡ್ ಆಗಿ. ಯಾರು ಅಟೆಂಡ್ ಆಗಿಲ್ಲ, ಸೊ ಅದಾದ್ರಿಂದ ಸೆಕೆಂಡ್ ಟೆಸ್ಟ್ ಇರುತ್ತೆ, ಅದನ್ನು ಅಟೆಂಡ್ ಆಗಿ. ಸೆಕೆಂಡ್ ಟೆಸ್ಟ್ ಅಟೆಂಡ್ ಆದ ಅಂದ್ರೆ ಸೆಕೆಂಡ್ ಟೆಸ್ಟ್ ಬಿಟ್ಟು 4 ಡೇಸ್ಗೆ ಅಂತಂದ್ ಹೇಳಿದ್ರೆ ಥರ್ಡ್ ಟೆಸ್ಟ್ ಬಿಡ್ತೀನಿ. ಆಮೇಲೆ 4 ಡೇಸ್ಗೆ ಫೋರ್ತ್, ಈ ತರ 4 ಡೇಸ್ಗೆ ಒಂದ್ಸರಿ ನಾನು ಟೆಸ್ಟ್ ಲಿಂಕ್ ಗಳನ್ನ ಬಿಡ್ತಾ ಹೋಗ್ತೀನಿ. ನೀವು ಎಷ್ಟು ಜನ ಬರಿತೀರಾ ಅಂತ ನೋಡ್ತೀನಿ. ಸೊ ನಿಮ್ ರೆಸ್ಪಾನ್ಸ್ ನಾವು ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಮ್ ಕಡೆಯಿಂದ ಇನ್ಮೇಲೆ ಯಾವುದೇ ತರದ ರೆಸ್ಪಾನ್ಸ್ ಗಳು ಬರಲ್ಲ. ಸೊ ಇದು ನೆನ್ಪಿಟ್ಕೊಳ್ರಿ. ಸೊ ಅಗ್ನಿವೀರ ಕರ್ನಾಟಕ ಒಂದು ಏನಿದೆ ಅಂದ್ರೆ ಟೆಲಿಗ್ರಾಮ್ ಇದೆ. ಸೊ ಎಲ್ಲರೂ ಅಲ್ಲಿ ಜಾಯಿನ್ ಆಗಿ. ಸೊ ನಾನು ನಿಮ್ಗೆ ಹೇಳಿದೀನಿ, ಸೊ ನಿಮ್ಮ ಪ್ರತಿಯೊಂದು ಮಾತುಗಳು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿರ್ಬೇಕು. ಸೊ ಇಲ್ಲಿನ ಆಮೇಲೆ ಸರ್ ಕೋಚಿಂಗ್ ಸೆಂಟರ್ ಅದು ಇದು, ಸೊ ನಾನ್ ಕೋಚಿಂಗ್ ಸೆಂಟರ್ ಯಾವ್ದು ಮಾಡ್ತಿಲ್ಲ, ಕೋಚಿಂಗ್ ಸೆಂಟರ್ ಯಾವ್ದು ಇಲ್ಲ. ಸೊ ನಾನ್ ನಿಮ್ಗೋಸ್ಕರ ಅಂತಾನೆ ನಾನು ಯೂಟ್ಯೂಬ್ ಅಲ್ಲಿ ಬಂದಿದ್ದೀನಿ. ಸೊ ಎಲ್ರಿಗೂ ಯೂಸ್ ಆಗ್ಲಿ. ಯಾಕಂತಂದ್ರೆ ನನ್ನ ತಮ್ಮಂದಿರು ಬಂದಾರ.
ಸೊ ನನ್ನ ಬ್ರದರ್ಸ್ ಕೂಡ ಇಲ್ಲಿ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ಸೊ ಅವರು ಪ್ರಿಪೇರ್ ಆಗ್ತಿದಾರೆ. ಅವ್ರಿಗಷ್ಟೇ ಏನ್ ಮಾಡೋದು, ಎಲ್ರು ನೀವೇ ಅಲ್ಲ, ಎಲ್ರು ಬ್ರದರ್ಸ್ ಎಲ್ಲ. ಸೊ ಅದು ಒಂದ್ ರೀಸನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲಾನು ಕೂಡ ಏನಂತಂದ್ ಹೇಳಿದ್ರೆ ಇದಕ್ಕೆ ಹೆಲ್ಪ್ ಮಾಡ್ತಿದಾರ. ಸೊ ಒಂದೇನಂತಂದ್ ಹೇಳಿದ್ರೆ ನಾವು ಎಫಿಸಿಯನ್ಸಿ ಹಾಕಿ ಒಂದೇನೋ ಒಂದು ಕರ್ಮ ಮಾಡ್ತಿರ್ತೀವಿ, ಒಂದೇನೋ ಒಂದ್ ಕೆಲಸ ಮಾಡ್ತಿರ್ತೀವಿ. ಸೊ ಅದು ವೇಸ್ಟ್ ಆಗ್ಬಾರ್ದು. ಸೊ ನಿಮ್ಗೆ ವೇಸ್ಟ್ ಆಗ್ತಿದೆ ಸರ್, ನಿಮ್ಮಿಂದ ಏನೋ ನಮ್ಗೆ ಸಿಗ್ತಿಲ್ಲ ಅಂತಂದ್ ಹೇಳಿದ್ರೆ ನೀವು ವಿಡಿಯೋಸ್ ಗಳನ್ನೇ ನೋಡಕ್ ಹೋಗ್ಬೇಡಿ. ಸೊ ಯಾರೋ ಒಬ್ರು ಇಬ್ರು ನೋಡ್ಕೊಂಡು ಸೊ ಪಾಸ್ ಆಗಿ ಅವ್ರ ಲೈಫ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಸಕ್ಸಸ್ ಅನ್ನ ಕಾಣ್ತಾರೆ. ಸೊ ಇದನ್ ಮಾತುಗಳನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ರಿ. ಸೊ ಇಲ್ಲ ಸರ್ ಎಲ್ಲಾನು ಫ್ರೀ ಆಗಿ ಕೊಡ್ತಿದೆ ಅಂತಂದ್ ಹೇಳಿದ್ರೆ ಹೆಂಗ್ ಹೇಳ್ತಾರ ಅಂದ್ರೆ ಅಮೃತ ಕೂಡ ವಿಷ ಆಗತ್ತೆ ಅಂತಂದ್ ಹೇಳ್ತಾರೆ. ಯಾಕಂತಂದ್ ಹೇಳಿದ್ರೆ ಆತರ ಮಾಡಿದಾರೆ ಕೆಲವೊಂದ್ ಜನ, ಅದಕ್ಕೆ. ಸೊ ಯಾಕೆ ಸರ್ ಸಿಟಿಂಗ್ ಬರ್ತಿದ್ದೀರಾ, ಎಲ್ರಿಗೂ ಏನಕ್ಕೆ ಬೈದಾರೆ? ಎಲ್ರಿಗೂ ನಾನು ಬೈತಿಲ್ಲ, ಕೆಲವೊಂದು ಜನರಿಗೆ ಮಾತ್ರ. ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದಾರೆ ಅದ್ ನಿಮಗ್ ಗೊತ್ತಿದೆ. ನೋಡ್ರಿ, ಸೊ ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಈ ಕ್ವಶನ್ ಪೇಪರ್ ಮರಾಠ ಲೈಟ್ ಇನ್ಫ್ಯಾಂಟ್ರಿ ಬೆಲ್ಗಾಮ್ ಅಲ್ಲಿ ನಡೆದಿರುವಂತಹ ಈ ಎಕ್ಸಾಮ್ ರೀಸೆಂಟ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ, ಸೊ ನಿಮ್ಗೆ ಯಾವ್ದೋ ಒಂದು ಸೆಕ್ಷನ್ ಇದೆ. ಸೊ ಸೆಕ್ಷನ್ GK ಸೆಕ್ಷನ್ ಅಥವಾ ಸೈನ್ಸ್ ಸೆಕ್ಷನ್ ಅಥವಾ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಗೊತ್ತಿಲ್ಲ. ಟೋಟಲ್ ಹೋಲ್ ಸೆಕ್ಷನ್ ಏನಿದೆ ಅಂತಂದ್ ಹೇಳಿದ್ರೆ ಆಲ್ರೆಡಿ ಬೇರೆ ಕಡೆ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಜಸ್ಟ್ ಏನ್ ಮಾಡಿದಾರೆ ಅಂದ್ರೆ ಶಫಲ್ ಮಾಡಿ ಕೇಳಿದಾರೆ. ಅದಾದ ನಂತರ ಆಪ್ಷನ್ಸ್ ಗಳನ್ನ ಶಫಲ್ ಮಾಡಿದಾರೆ. ಸೊ ಅಲ್ಲಿ ಏನು ನಾರ್ಮಲ್ ಕ್ವಶನ್ಸ್ 1 2 3 4 5 6 ಅಥವಾ 15 16 ಈ ತರ ಕ್ವಶನ್ಸ್ ಕೇಳಿದಾರಲ್ಲ, ಅವುಗಳನ್ನ ಏನ್ ಮಾಡಿದಾರೆ ಅಂದ್ರೆ ಅದ್ಲಾ ಬದ್ಲಿ ಮಾಡಿದಾರೆ. ಆಮೇಲೆ ಆಪ್ಷನ್ಸ್ ಗಳನ್ನ ಅದ್ಲಾ ಬದ್ಲಿ ಮಾಡಿ ಸೇಮ್ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದಕ್ಕೋಸ್ಕರ ಓಲ್ಡ್ ಕ್ವಶನ್ ಪೇಪರ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಹೇಳಕ್ ಬರಲ್ಲ. ಇವಾಗ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಅಗ್ನಿವೀರ ಎಕ್ಸಾಮ್ ಇದ್ದಾಗ ನಾನು ಇವಾಗ ಏನ್ ಬಿಡಿಸಿದನಲ್ಲ ಇವೇ ಕ್ವಶನ್ಸ್ ಗಳು ಬಂದ್ರು ಬರ್ಬೋದು, ಧೂಳೆ ಅವಾಗ. ಸೊ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ಎಲ್ಲಾ ನೋಡ್ರಿ. ಆಮೇಲೆ ಟೆಸ್ಟ್ ಗಳನ್ನ ಕಂಪಲ್ಸರಿ ಅಟೆಂಡ್ ಆಗಿ. ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ತಾ ಇದಿರಲ್ಲ ಸರ್, ನಾನು 1 ನೋಡಿದೀನಿ, 2 ನೋಡಿದೀನಿ, 3 4 ಸರ್ ಎಲ್ಲಾ ನೋಡಿದೀನಿ. ಸೊ 1 ನೋಡಿದವರು ಟೆಸ್ಟ್ ಗಳನ್ನ ಬರೀರಿ, 2 ನೋಡಿದವರು ಟೆಸ್ಟ್, ಎಲ್ಲಿ ಏನಾಗ್ಲಿ ಟೆಸ್ಟ್ ಅನ್ನ ಬರಿತಾ ಹೋಗ್ರಿ. ಯಾಕಂತಂದ್ ಹೇಳಿದ್ರೆ ಸೊ ನಿಮ್ಗೆ ಕಾನ್ಫಿಡೆನ್ಸ್ ಬರ್ಬೇಕು. ಸರ್ ನೀವು ಇವನ್ ಇದು ಮಾಡಿ 1 ಟೆಸ್ಟ್ ಅನ್ನ ಬರೀತೀರಾ, ಮಾರ್ಕ್ಸ್ ಎಷ್ಟು ಬರುತ್ತೆ. ಸೊ ಅದಾದ ನಂತರ ಮರ್ತೋಗ್ತೀರಾ, ಮತ್ತೆ ಪ್ರಿಪೇರ್ ಆಗಿ ಮತ್ತೆ ಮೊದಲನೇ ಟೆಸ್ಟ್ ಮತ್ತೆ ಹೊಳ್ ತಗೊಳ್ರಿ. ಏನ್ 10 ರೂಪೀಸ್ ವೇಸ್ಟ್ ಆಗಲ್ಲ. ಸೊ ಮತ್ತೆ ಟೆಸ್ಟ್ ಅನ್ನ ತಗೊಳ್ರಿ. ಯಾಕಂದ್ರೆ ನಿಮ್ ಮಾರ್ಕ್ಸ್ ಗಳು ಏನಾಗ್ಬೇಕಂದ್ರೆ ಅಬೋವ್ 60 ಬರ್ಬೇಕು, 35 ಅಲ್ಲ, ಅಬೋವ್ 60 ಬರ್ಬೇಕು. ಸೊ ಇವನ್ ಅವ್ರ ಮೆರಿಟ್ ಅಂದ್ರೂ ಕೂಡ ಏನಾಗ್ಬೇಕಂತಂದ್ ಹೇಳಿದ್ರೆ ನಮ್ ಹೆಸರು ಕೂತ್ಕೋಬೇಕು. ಇಷ್ಟ ಅರ್ಥ ಆಯ್ತಾ? ಸೊ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೋಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ, ಲೈಕ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ನೋಡೋಣ ರೆಸ್ಪಾನ್ಸ್ ಗಳು ಇಷ್ಟೊಂದೆಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡಿದ್ರು ಕೂಡ ಇಷ್ಟೊಂದು ಕೆಟ್ಟದಾಗಿ ರೆಸ್ಪಾನ್ಸ್ ಬರ್ತಿದೆ ಅಂದ್ರೆ ಸೊ ನಮ್ಗೆ ಒಂಥರ ಬೇಜಾರಾಗ್ತಿದೆ ಸೀರಿಯಸ್ಲಿ. ಸೊ ಹೇಳೋದು ಬೇಡ ಎಲ್ಲಾನು. ಸೊ ಒಬ್ಬರಿಗೋ ಇಬ್ಬರಿಗೋ ಎಲ್ರಿಗೂ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಇಬ್ಬರಿಗೆ ಹೆಲ್ಪ್ ಆಗ್ಲಿ. ಚೆನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಎಸ್, ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ. ಸೊ ಓಕೆ ಸಾರಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ರಿ ಇಲ್ಲಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಫಸ್ಟ್ ಕ್ವಶನ್, ಸೆಕ್ಷನ್ ಏನಿಲ್ಲ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 15 ಕ್ವಶನ್ಸ್ ಬರ್ತಾವೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸರ್ ನೆಗೆಟಿವ್ ಇದೆಯಾ? ಓಕೆ, ಕ್ಲರ್ಕ್ ಏನಂತ ಹೇಳಿದ್ರೆ ಬೇರೆ ನೆಗೆಟಿವ್ ಇದೆ, ಅದಾದ ನಂತರ GD ಬೇರೆ ನೆಗೆಟಿವ್ ಇದೆ, ಟ್ರೇಡ್ಸ್ ಮೆನ್ ಬೇರೆ ಇದೆ, ಆಮೇಲೆ ಟೆಕ್ನಿಕಲ್ ದವ್ರಿಗೆ ಬೇರೆ ಇದಾವೆ. ಸೊ ಬೇರೆ ಬೇರೆ ಇದಾವ, ಮಾರ್ಕ್ಸ್ ಗಳು ಬೇರೆ ಇದಾವ. ಸೊ ಅವುಗಳನ್ನ ನೋಡ್ಕೊಳ್ರಿ. ಬಟ್ ಆದ್ರೆ ಸರ್ ಸಪರೇಟ್ ಆಗಿ ಕ್ಲರ್ಕ್ ಗೆ ಟ್ರೇಡ್ಸ್ ಮನ್ ಗೆ ಕ್ಲಾಸಸ್ ಮಾಡ್ರಿ ಅಂತ ಹೇಳ್ತೀರಿ. ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದೀನಿ. ಸೊ ಇವುಗಳನ್ನ ನೋಡಿದ್ರೆ ನೀವು ಆ ಎಕ್ಸಾಮ್ ಗಳನ್ನ ಸಾಲ್ವ್ ಮಾಡಿದ್ರೆ ಏನು ಅನ್ಸಲ್ಲ, ಅದು ತುಂಬಾ ಈಸಿ ಆಗೈತೆ, ನೆನ್ಪಿಟ್ಕೊಡ್ರಿ. ನೋಡ್ರಿ, ಫಸ್ಟ್ ಎಕ್ಸಾಮ್ ಏನಿದೆ ಅಂತ ಹೇಳಿದ್ರೆ ವಿಚ್ ರಿಲಿಜನ್ ಸೊ ಆರ್ ದಿ ದಿಲ್ವಾರ ಟೆಂಪಲ್ಸ್ ಅಸೋಸಿಯೇಟೆಡ್ ಅಂತ ಕ್ವಶನ್ ಕೇಳಿದಾರೆ. ಸೊ ನಮ್ಗೆ ಏನಂತಂದ್ ಹೇಳಿದ್ರೆ ಇದೇ ತರ ನೀವು ಹುಡುಗರು PDF ಕಳಿಸಿರೋದ್ರಿಂದ ಸೊ ಇಷ್ಟೇ ಕ್ಲಾರಿಟಿ ಇದಾವ. ಸೊ ನಾನು ಕ್ವಶನ್ ಅನ್ನ ಓದ್ ಹೇಳ್ತೀನಿ, ಕ್ವಶನ್ಸ್ ಗಳನ್ನ ಬರ್ಕೊಡ್ರಿ ಒಂದ್ ಟೈಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಕ್ವಶನ್ಸ್ ಗಳು. ಇಲ್ಲಿ ನೋಡ್ರಿ, ವಿಚ್ ರಿಲಿಜನ್ ಅಂತಂದ್ರೆ ವಿಚ್ ಅಂತಂದ್ ಹೇಳಿದ್ರೆ ಯಾವ್ದು, ರಿಲಿಜನ್ ಅಂತಂದ್ ಹೇಳಿದ್ರೆ ಧರ್ಮ. ಸೊ ಯಾವ್ದು, ದಿಲ್ವಾರ ಟೆಂಪಲ್ಸ್ ಅಸೋಸಿಯೇಟೆಡ್ ಅಂತಂದ್ ಹೇಳಿದ್ರೆ ಸಂಬಂಧಪಟ್ಟಿರೋದು. ದಿಲ್ವಾರ ಟೆಂಪಲ್ಸ್ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದಾವ ಅಂತ ಕ್ವಶನ್ ಕೇಳಿದಾರೆ. ಯಾವ್ದಕ್ಕೆ, ಹಿಂದೂಯಿಸಮ್ ಅಂಡ್ ಜೈನಿಸಮ್, ಅಥವಾ ಹಿಂದೂಯಿಸಮ್ ಅಥವಾ ಜೈನಿಸಮ್ ಅಷ್ಟೇನಾ, ಅಥವಾ ಬುದ್ಧಿಸಮ್ಗೆ, ಅಥವಾ ಹಿಂದೂ ಅಥವಾ ಜೈನ ಧರ್ಮಕ್ಕ, ಅಥವಾ ಹಿಂದೂ ಧರ್ಮಕ್ಕ, ಅಥವಾ ಜೈನ ಧರ್ಮಕ್ಕ, ಅಥವಾ ಇನ್ನೊಂದ್ ಯಾವ್ದು ಬೌದ್ಧ ಧರ್ಮಕ್ಕ. ದಿಲ್ವಾರ ಟೆಂಪಲ್ಸ್ ಗಳು ಯಾವ್ದಕ್ ಸಂಬಂಧಪಟ್ಟಿದಾವ ಅಂತ ಕೇಳಿದ್ರೆ ಸೊ ಏನ್ ಹೇಳ್ಬೇಕು? ಸೊ ಆಪ್ಷನ್ ಸಿ ಅಂತಂದ್ ಹೇಳ್ತೀವಿ. ಜೈನಿಸಮ್ ಸಂಬಂಧಪಟ್ಟಿದ್ದು ದಿಲ್ವಾರ ಟೆಂಪಲ್ಸ್ ಗಳು ಯಾವ್ದಕ್ ಸಂಬಂಧಪಟ್ಟಿದಾವ ಅಂತ ಹೇಳಿದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದಾವ. ಅದಾದ ನಂತರ ತೀರ್ಥಂಕರ ಏನಂತ ಹೇಳಿದ್ರೆ 24 ತೀರ್ಥಂಕರ ಬರ್ತಾರ. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಸಂಬಂಧಪಟ್ಟಿದಾವ. 24 ತೀರ್ಥಂಕರು, ಮಹಾವೀರನ ಬಗ್ಗೆ ನೀವು ಡಿಸ್ಕಷನ್ ಮಾಡ್ಬೇಕು. ಸೊ ಅದಾದ ನಂತರ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಬುದ್ಧಿಸಂ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ, ಗೌತಮ ಬುದ್ಧನ ಬಗ್ಗೆ, ಆಮೇಲೆ ಸಮ್ಮೇಳನಗಳ ಬಗ್ಗೆ ನೀವು ಇದು ಮಾಡ್ಬೇಕು. ಆಮೇಲೆ ಹಿಂದೂಯಿಸಂ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಟೆಂಪಲ್ಸ್ ಗಳು, ಈಗ ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲೋರದ ಕೈಲಾಸನಾಥ ಟೆಂಪಲ್ ಬರುತ್ತೆ.
ಸೊ ಅದನ್ನ ಯಾರು ಕಟ್ಟಿಸ್ತಾರ? 1ನೇ ಕೃಷ್ಣ ಅಂತಂದ್ ಹೇಳ್ತೀವಿ. ಆಮೇಲೆ ಬಾದಾಮಿ ಗುಹೆಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಅಜಂತಾ ಎಲ್ಲೋರಾ ಗುಹೆಗಳು ಬರ್ತಾವ. ಅವುಗಳ ಬಗ್ಗೆ ನೀವೇನ್ ಮಾಡ್ಬೇಕಂದ್ರೆ ಸಂಕ್ಷಿಪ್ತವಾಗಿ ನೋಡ್ಕೋಬೇಕು. ಇಲ್ಲಿ ಯಾವ್ದು ದಿಲ್ವಾರ ಟೆಂಪಲ್ಸ್ ಗಳು ಯಾವ್ದು ಸಂಬಂಧಪಟ್ಟಿದಾವ? ಜೈನಿಸಂಗೆ. ಸೊ ಇದು ಎಲ್ಲಿದಾವ ದಿಲ್ವಾರ ಟೆಂಪಲ್ಸ್ ಗಳಂತ ಕ್ವಶನ್ ಕೇಳಿದ್ರೆ ಎಲ್ಲಿದಾವ ಅಂತಂದ್ ಹೇಳಿದ್ರೆ ರಾಜಸ್ಥಾನದ ಮೌಂಟ್ ಅಬು ಅಂತಂದ್ ಹೇಳಿ ಒಂದ್ ಏನಂತಂದ್ ಹೇಳಿದ್ರೆ ಒಂದು ಪರ್ವತ ಬರುತ್ತ, ಮೌಂಟ್ ಅಬು ಪರ್ವತ ಬರುತ್ತ ರಾಜಸ್ಥಾನ ರಾಜ್ಯದಲ್ಲಿ. ಅದ್ರ ಪಕ್ಕ ಏನಂತಂದ್ ಹೇಳಿದ್ರೆ ದಿಲ್ವಾರ ಟೆಂಪಲ್ಸ್ ಗಳಿದಾವ. ಸೊ ಇದ್ ನೆನ್ಪಿಡ್ರಿ. ಈಗ ನಿಮ್ ಕ್ವಶನ್, ಈ ದಿಲ್ವಾರ ಟೆಂಪಲ್ಸ್ ಗಳನ್ನ ಯಾರು ಕಟ್ಟಿಸಿದಾರ ಅಂತಂದ್ ಹೇಳಿ ಅದನ್ನ ನೀವು ಚೆಕ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಕಮ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಮಿನಿಸ್ಟ್ರಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಏನೋ ದೊಡ್ಡದಾಗಿ ಕೇಳಿದಾನೆ, ದೊಡ್ಡದಾಗ ಏನು ಇಲ್ಲ ಇಲ್ಲಿ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಇವಾಗ ಫಿಲ್ಮ್ ಗಳು ಮಾಡಿದ್ರ ಅಂತಂದ್ ಹೇಳಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರ. ಸೊ ಸೆನ್ಸಾರ್ಸ್ ಗಳನ್ನ ಯೂಸ್ ಮಾಡಿ ಕೆಲವೊಂದು ದೃಶ್ಯಗಳು ತುಂಬಾ ಕೆಟ್ಟದಾಗಿದ್ರೆ ಅವ್ನು ತೆಗೆದಾಕ್ತಾರ ಅಂತದ್ದು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಹಲವಾರು ಮಿನಿಸ್ಟ್ರಿಗಳು ಬರ್ತಾವ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದಾರ. ಸೊ ಯಾವ ಮಿನಿಸ್ಟ್ರಿ? ಟೂರಿಸಂ ಮಿನಿಸ್ಟ್ರಿ ಅಂಡರ್, ಟೂರಿಸಂ ಅಂಡ್ ಕಲ್ಚರ್ ಇನ್ ಮಿನಿಸ್ಟ್ರಿ. ಆಮೇಲೆ ಇನ್ನೊಂದ್ ನೋಡ್ರಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂತಂದ್ ಹೇಳ್ತೀವಿ, ಮಾಹಿತಿ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ಸೋರ್ಸಸ್ ಅಂತಂದ್ ಹೇಳ್ತೀವಿ, ಮಾನವ ಸಂಪನ್ಮೂಲ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಅಂದ್ರೆ ಯೂತ್, ಆಮೇಲೆ ಸ್ಪೋರ್ಟ್ಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ ಮಿನಿಸ್ಟ್ರಿಗೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಯಾವ್ದ್ರ ಅಂಡರ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಕ್ವಶನ್ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಸೊ ಇದ್ರ ಅಂಡರ್ ಏನ್ ಬರುತ್ತೆ ಅಂದ್ರೆ ಇದು ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್ ಫೈನಾನ್ಸ್ ಕಮಿಷನ್ ಯಾವ್ದ್ರ ಅಂಡರ್ ಬರುತ್ತಾ? ಚೆಕ್ ಮಾಡ್ರಿ ನೋಡ. ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಒಂದೊಂದು ಮಿನಿಸ್ಟ್ರಿಗಳಿದಾವ, ಅದ್ರ ಅಂಡರ್ ಏನಂತ ಹೇಳಿದ್ರೆ ಸಬ್ ಅಂಗಗಳು ಬರ್ತಾವ ಅಥವಾ ಸಂಸ್ಥೆಗಳು ಬರ್ತಾವ, ಅವು ಏನಂದ್ರೆ ವರ್ಕ್ ಮಾಡ್ತಿರ್ತಾವ. ಅದೇ ತರ ಏನಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಇದೊಂದು ಸಂಸ್ಥೆ. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತಿರುತ್ತೆ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂಡರ್ ವರ್ಕ್ ಮಾಡ್ತಿರುತ್ತೆ. ಸೊ ಇಷ್ಟನ್ನು ನೀವು ನೆನ್ಪಿಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹೂ ಫೌಂಡೆಡ್ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಹೂ ಅಂತಂದ್ ಹೇಳಿದ್ರೆ ಯಾರು? ಫೌಂಡೆಡ್ ಅಂತಂದ್ ಹೇಳಿದ್ರೆ ಸ್ಥಾಪಿಸೋದು ಅಥವಾ ಕಂಡುಹಿಡಿಯೋದು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಇದೊಂದ್ ಏನಂತಂದ್ ಹೇಳಿದ್ರೆ ಸಂಸ್ಥೆ, ಒಂದೇನಂತಂದ್ ಹೇಳಿದ್ರೆ ಆರ್ಗನೈಸೇಷನ್ ಅಂತಂದ್ ಹೇಳ್ತೀವಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕ್ವಶನ್ ಕೇಳ್ತಾರೆ. ಯಾರು? ಗೋಪಾಲ್ ಕೃಷ್ಣ ಗೋಖಲೆನಾ, ಬಾಲ್ ಗಂಗಾಧರ್ ತಿಲಕ, ಅಥವಾ ಲಾಲ್ ಹರ್ ದಯಾಳ, ಅಥವಾ ಚಿತ್ತರಂಜನ್ ದಾಸ. ಈ 4 ಆಪ್ಷನ್ ಗಳಲ್ಲಿ ಯಾರು ಸ್ಥಾಪನೆ ಮಾಡ್ತಾರ? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ. ಸೊ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಥರ್ಡ್ ಒನ್, ಸೊ ಗೋಪಾಲ್ ಕೃಷ್ಣ ಗೋಖಲೆ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಸರ್ವೆಂಟ್ಸ್ ಆಫ್ ಸೊಸೈಟಿ, ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಥವಾ ಸರ್ವೆಂಟ್ಸ್ ಆಫ್ ಸೊಸೈಟಿ ಅನ್ನೋ ಆರ್ಗನೈಸೇಷನ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರ ಗುರು ಯಾರು ಅಂತಂದ್ ಹೇಳಿದ್ರೆ ನಾವು ಗೋಪಾಲ್ ಕೃಷ್ಣ ಗೋಖಲೆ ಅಂತಂದ್ ಹೇಳ್ತೀವಿ. ಆಮೇಲೆ ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಸೊ ಇವರು ಹೋಮ್ ರೂಲ್ ಚಳವಳಿಯನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಜೊತೆ ಸೇರ್ಬಿಟ್ಟು? ಆನಿ ಬೆಸೆಂಟ್ ಜೊತೆ ಸೇರ್ಬಿಟ್ಟು. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ 2 ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಕೇಸರಿ ಮತ್ತು ಮರಾಠ ಅನ್ನೋ 2 ಪತ್ರಿಕೆಗಳನ್ನ. ಯಾರು? ಬಾಲ್ ಗಂಗಾಧರ್ ತಿಲಕರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇವರು 2 ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಒಂದು ಶಿವಾಜಿ ಜಯಂತಿ, ಇನ್ನೊಂದು ಗಣೇಶ ಜಯಂತಿ ಅಂತಂದ್ ಹೇಳಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಆಮೇಲೆ ಉಳಿದದ್ದೇನಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ. ಸೊ ಅದಾದ್ರೆ ನೆಕ್ಸ್ಟ್ ಮತ್ತೆ ಯಾರು ಬರ್ತಾರೆ ನೋಡ್ರಿ, ಫ್ರೀಡಂ ಫೈಟರ್ಸ್. ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೀವೇನ್ ಮಾಡ್ಬೇಕಂದ್ರೆ ಸ್ಟಡಿ ಮಾಡ್ಬೇಕು. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, 4th ಒನ್ ಇದೆ. ಸೊ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸರ್ ಇದು ಕ್ವಶನ್ ಪೇಪರ್ ಟಫ್ ಆಗಿದೆಯಾ ಈಸಿ ಆಗಿದೆ ಅದ್ರ ಬಗ್ಗೆ ಅಲ್ಲ, ಮೊದಲು ಕ್ವಶನ್ ಪೇಪರ್ಸ್ ಗಳನ್ನ ಓದ್ರಿ. ನಿಮ್ ನೆಕ್ಸ್ಟ್ ಸೆಕ್ಷನ್ ಅಲ್ಲೆಲ್ಲ ಗೊತ್ತಾಗ್ತಾವ ಎಷ್ಟು ಕ್ವಶನ್ಸ್ ಗಳು ಹೆಂಗ್ ರಿಪೀಟ್ ಆಗಿದಾವ ಅಂತಂದ್ ಹೇಳಿ ನಿಮ್ಗೆ ಶಾಕ್ ಆಗತ್ತ. ಎಷ್ಟು ರಿಪೀಟ್ ಆಗಿದಾವ, ಹೋಲ್ ಕ್ವಶನ್ ಪೇಪರ್ ರಿಪೀಟ್ ಆಗೈತೆ ಅಲ್ಲಿ. ನಾನು ಹೇಳ್ತೀನಿ ಎಲ್ಲಿ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ಹೂ ಹ್ಯಾಡ್ ಎಸ್ಟಾಬ್ಲಿಷ್ಡ್ ದ 4 ಮಠಾಸ್ ಅಥವಾ ಮೊನಾಸ್ಟಿಕ್ ಸೀಟ್ಸ್ ಇನ್ 4 ಕಾರ್ನರ್ಸ್ ಆಫ್ ಇಂಡಿಯಾ. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಹೂ ಅಂತಂದ್ ಹೇಳಿದ್ರೆ ಯಾರು? ಹೂ ಅಂತಂದ್ ಹೇಳಿದ್ರೆ ಯಾರು? ಅರ್ಥ ಆಯ್ತಾ? ಆಮೇಲೆ ಎಸ್ಟಾಬ್ಲಿಷ್ಡ್ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡೋದು. 4 ಮಠ, ಸೊ ಏನಂತಂದ್ ಹೇಳಿದ್ರೆ 4 ಮಠಗಳನ್ನ ಯಾರು ಸ್ಥಾಪನೆ ಮಾಡಿದ್ರು? ಎಲ್ಲಿ? ಇದ್ ಬಿಡ್ರಿ, ಇದು ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ 4 ಕಾರ್ನರ್ಸ್ ಆಫ್ ಇಂಡಿಯಾ, 4 ದಿಕ್ಕುಗಳ, ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತಂದ್ ಕ್ವಶನ್ ಕೇಳ್ತಾರ. ಇಲ್ಲಿ ನೋಡ್ರಿ, ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ರೆ ಯಾರು? ಮಧ್ವಾಚಾರ್ಯರು ಮಾಡ್ತಾರ, ಅಥವಾ ಶಂಕರಾಚಾರ್ಯರ, ಅಥವಾ ರಾಮಾನುಜಾಚಾರ್ಯರ, ಅಥವಾ ಭಾಸ್ಕರಾಚಾರ್ಯ? ಯಾರು ಮಾಡ್ತಾರ? ಆನ್ಸರ್ ಯಾವ್ದಂತಂದ ಹೇಳಿದ್ರೆ ಶಂಕರಾಚಾರ್ಯರು, ಆದಿ ಶಂಕರಾಚಾರ್ಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಕರ್ನಾಟಕದಲ್ಲಿ ದಕ್ಷಿಣದಲ್ಲಿ ಶಾರದಾ ಪೀಠ ಅಂತಂದ್ ಹೇಳ್ತೀವಿ. ಸದಾದ ನಂತರ ನೆಕ್ಸ್ಟ್ ನೋಡ್ರಿ, ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಅಂತಂದ್ ಹೇಳ್ತೀವಿ.
ಸೊ ಅದಾದ ನಂತರ ನೋಡ್ರಿ ಇಲ್ಲಿ ಪೂರಿಯಲ್ಲಿ ಅಂತ ಬರುತ್ತೆ, ಪೂರಿ ಗೋವರ್ಧನ ಪೀಠ ಅಂತಂದ್ ಹೇಳ್ತೀವಿ, ಪೂರಿಯಲ್ಲಿ ಗೋವರ್ಧನ ಪೀಠ. ಅದಾದ ನಂತರ ನೆಕ್ಸ್ಟ್ ಉತ್ತರದಲ್ಲಿ ಏನಂತಂದ ಹೇಳಿದ್ರೆ ಉತ್ತರಾಖಂಡದಲ್ಲಿ ಬದ್ರಿನಾಥದಲ್ಲಿ ಜ್ಯೋತಿರ್ಮಠ ಅಂತಂದ್ ಹೇಳ್ತೀವಿ. ಸೊ ಟೋಟಲ್ ಆಗಿ 4 ಮಠಗಳನ್ನ, 4 ಜ್ಯೋತಿರ್ಪೀಠ ಅಂತಂದ್ ಹೇಳಿದ್ವಿ, 4 ಪೀಠಗಳನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಶಂಕರಾಚಾರ್ಯರು ಸೊ ಏನ್ ಮಾಡ್ತಾರೆ ಅಂದ್ರೆ ಅದ್ವೈತ ಸಿದ್ಧಾಂತವನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಪ್ರತಿಪಾದಿಸ್ತಾರ. ಆಮೇಲೆ ಹಲವಾರು ಕೃತಿಗಳನ್ನ ಬರೀತಾರ, ಸೌಂದರ್ಯ ಲಹರಿ, ಆನಂದ ಲಹರಿ ಅಂತಂದ್ ಹೇಳಿ, ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮಧ್ವಾಚಾರ್ಯರು ಬರ್ತಾರ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರತಿಪಾದಿಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ ಬಸವಣ್ಣರು ಬರ್ತಾರ, ಶಕ್ತಿ ವಿಶಿಷ್ಟಾದ್ವೈತವನ್ನ ಇದು ಮಾಡ್ತಾರ. ಈ ಒಂದು ಏನಂತಂದ ಹೇಳಿದ್ರೆ ಸಮಾಜ ಸುಧಾರಕರು ಅಂತಂದ್ ಬರ್ತಾರಲ್ಲ, ಸೊ ಅವ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಸೊ ಯಾಕಂದ್ರೆ ಅವುಗಳನ್ನ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ ಫಿಫ್ತ್ ಒನ್ ಏನಿದೆ, ಸಾಯಿಲ್ ಎರೋಷನ್ ಇಸ್ ಕಾಸ್ಡ್ ಡ್ಯೂ ಟು ಅಂತ ಕೊಡಿದಾರೆ. ಸಾಯಿಲ್ ಎರೋಷನ್ ಅಂತಂದ್ ಹೇಳಿದ್ರೆ, ಸಾಯಿಲ್ ಅಂತಂದ್ ಹೇಳಿದ್ರೆ ಮಣ್ಣು, ಎರೋಷನ್ ಅಂತಂದ್ ಹೇಳಿದ್ರೆ ಕೊಚ್ಕೊಂಡು ಹೋಗೋದು, ಸಾಯಿಲ್ ಕೊಚ್ಕೊಂಡು ಹೋಗೋದು. ಯಾಕೆ ಕೊಚ್ಕೊಂಡು ಹೋಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಸಾಯಿಲ್ ಯಾಕೆ ಕೊಚ್ಕೊಂಡು ಹೋಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಯಾಕೆ ಕೊಚ್ಕೊಂಡು ಹೋಗುತ್ತಾ? ಓವರ್ ಗ್ರೇಸಿಂಗ್ ಬೈ ಎನಿಮಲ್ಸ್. ಓವರ್ ಗ್ರೇಸಿಂಗ್ ಬೈ ಎನಿಮಲ್ಸ್ ಅಂತಂದ್ ಹೇಳಿದ್ರೆ ಸೊ ದನಗಳನ್ನ ಜಾಸ್ತಿ ಮೇಯಿಸೋದು. ಈಗ ನೋಡ್ರಿ ದನಗಳನ್ನ ಜಾಸ್ತಿ ಮೇಯಿಸ್ ಹುಲ್ಲಿರುತ್ತ, ಸೊ ಹುಲ್ ಮೇಲೆ ಮಳೆ ಆಯ್ತು ಅಂತಂದ್ ಹೇಳಿದ್ರೆ ಹುಲ್ಲಿನ ಮುಖಾಂತರ ಬೇರೆಗಳ ಮುಖಾಂತರ ನೀರ್ ಇಳ್ಕೊಂಡು ಅಂತರ್ಜಲ ಜಾಸ್ತಿ ಆಗುತ್ತೆ. ಅಲ್ಲಿ ಹುಲ್ಲ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಆ ಮಣ್ಣು ಕೊಚ್ಕೊಂಡು ಹೋಗುತ್ತಲ್ಲ. ಎಸ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕಟಿಂಗ್ ಆಫ್ ಟ್ರೀಸ್. ಈಗ ಗಿಡಗಳಿರ್ತಾವ, ಸೊ ಜೋರಾಗಿ ಮಳಿ ಬರ್ತಿದ್ರೆ ನೀರ್ ಹರಿತಾ ಇದ್ರೆ ಮಣ್ಣು ತಗೊಂಡ್ ಬರ್ತಾ ಇದ್ರೆ ಗಿಡಗಳು ಏನ್ ಮಾಡ್ತಾವ ಅಂದ್ರೆ ತಡಿತಾವ, ಮಣ್ಣನ್ನ ತಡಿತೈತಿ, ನೀರಷ್ಟೇ ಬಿಟ್ಬಿಡ್ತಾವ. ಸೊ ಕಟಿಂಗ್ ಆಫ್ ಟ್ರೀಸ್ ಗಳನ್ನ ಕಡ್ದ್ ಬಿಟ್ರೆ ಏನಾಗತ್ತೆ? ಸೊ ಮಣ್ಣಿನ ಸವಕಳಿ ಆಗತ್ತಲ್ಲ, ಸೇಮ್. ಸೊ ಅದಾದ ನಂತರ ನೆಕ್ಸ್ಟ್ ಆಲ್ ಆಫ್ ದಿ ಅಬವ್ ಅಂತಂದೈತೆ ಆಪ್ಷನ್. ಇನ್ನೊಂದು ರ್ಯಾಪಿಡ್ ಅರ್ಬನೈಸೇಷನ್. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಅರಣ್ಯವನ್ನ ನಾಶ ಮಾಡಿ ಸೊ ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನಗರಗಳನ್ನ ನಿರ್ಮಾಣ ಮಾಡ್ತಾರ. ಇದು ಕೂಡ ಏನಂತಂದ ಹೇಳಿದ್ರೆ ಮಣ್ಣಿನ ಸವಕಳಿಗೆ ಕಾರಣವಾಗುತ್ತೆ. ಸೊ ಅಂದ್ರೆ ಆನ್ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ ಆಫ್ ದಿ ಅಬವ್ ಆಗುತ್ತೆ. ಸೊ ಎಲ್ಲವೂ ಏನಂತಂದ ಹೇಳಿದ್ರೆ ಮಣ್ಣಿನ ಸವಕಳಿಗೆ, ಸಾಯಿಲ್ ಎರೋಷನ್ ಅಂತಂದ ಹೇಳಿದ್ರೆ ಮಣ್ಣಿನ ಸವಕಳಿಗೆ ಕಾರಣವಾಗ್ತವ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಸೊ ನೆಕ್ಸ್ಟ್ ನೋಡ್ರಿ ಮತ್ತೇನಿದೆ ಕ್ವಶನ್, ನೆಕ್ಸ್ಟ್ ಏನಿದೆ? ಸಿಕ್ಸ್ತ್ ಒನ್, ಜಾಯಿಂಟ್ ಸ್ಟ್ರೀಮ್ ಆಫ್ ಗಂಗಾ ಅಂಡ್ ಬ್ರಹ್ಮಪುತ್ರ ಇಸ್ ನೋನ್ ಆಸ್ ಅಂತ ಕೇಳಿದಾರೆ. ಇಲ್ಲಿ ನೆನ್ಪಿಟ್ಕೊಡ್ರಿ, ಜಾಯಿಂಟ್ ಸ್ಟ್ರೀಮ್, ಜಾಯಿಂಟ್ ಅಂತಂದ್ ಹೇಳಿದ್ರೆ ಕೂಡೋದು, ಸ್ಟ್ರೀಮ್ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳಿದ್ರೆ ನದಿಯ ಒಂದು ಝರಿ ಅಂತಂದ್ ಹೇಳ್ತೀವಿ, ಸ್ಟ್ರೀಮ್ ಅಂತಂದ್ ಹೇಳಿದ್ರೆ ನದಿ ಅಂತ ಅನ್ಕೊಡ್ರಿ. ಸೊ ಯಾವ್ದು? ಗಂಗಾ ಮತ್ತು ಬ್ರಹ್ಮಪುತ್ರ. ಗಂಗಾ ಮತ್ತು ಬ್ರಹ್ಮಪುತ್ರಗಳನ್ನ ಎರಡೂ ಸೇರಿಸಿದ ನಂತರ ಒಂದೇನಾಗತ್ತ ಅಂದ್ರೆ ನದಿ ಆಗತ್ತಾ, ಅದಕ್ಕೆ ಏನಂತ ಕರೀತಾರ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ ನೀವು, ಸೊ ಭಾರತದ ಡಯಾಗ್ರಾಮ್ ಅನ್ನ ತಗೊಂಡ್ರಿ, ಸೊ ಇದು ಭಾರತದ ಡಯಾಗ್ರಾಮ್ ಅಂತ ಅನ್ಕೊಡ್ರಿ. ಈ ಕಡೆಯಿಂದ ಗಂಗಾ ನದಿ ಬರುತ್ತೆ, ಈ ಕಡೆಯಿಂದ ಏನಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಬರುತ್ತೆ. ಇವೆರಡೂ ಸೇರಿ ಬಾಂಗ್ಲಾದೇಶದ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತಾವ. ಸೊ ಇವೆರಡೂ ಸೇರಿದ ನಂತರ ಆ ನದಿಯನ್ನ ಏನಂತ ಕರೀತಾರೆ? ಇದನ್ನ ಗಂಗಾ ಅಂತ ಕರಿತೀವಿ, ಇದನ್ನ ಬ್ರಹ್ಮಪುತ್ರ ಅಂತ ಕರಿತೀವಿ. ಎರಡು ಸೇರಿದ ನಂತರ ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ರೆ ಏನಂತ ಕರಿತೀವಿ? ಪದ್ಮಾ ಅಂತ ಕರಿತೀನೋ, ಅಥವಾ ಸಾಂಗ್ಪೋ ಅಂತ ಕರಿತೀವೋ, ಅಥವಾ ಮೇಘನಾ ಅಂತ ಕರಿತೀವೋ, ಅಥವಾ ಜಮುನಾ ಅಂತ ಕರಿತೀವೋ? ಸೊ ಕ್ವಶನ್ ಕೇಳಿದಾರೆ. ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ ಆನ್ಸರ್. ಸೊ ಸಿಕ್ಸ್ತ್ ಒನ್ ಪದ್ಮಾ ಅಂತಂದ ಹೇಳ್ತೀವಿ. ಸೊ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯನ್ನ ಎರಡೂ ಸೇರಿಸಿದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಪದ್ಮಾ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಾಂಗ್ಪೋ ಅಂತಂದ ಹೇಳಿದ್ರೆ ಟಿಬೇಟ್ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನ ಏನಂತ ಕರೀತಾರೆ ನೋಡ್ರಿ, ಸಾಂಗ್ಪೋ ಅಂತ ನಾವು ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜಮುನಾ ಅಂತಂದ ಹೇಳಿದ್ರೆ ಯಮುನಾ ನದಿಯನ್ನ ಜಮುನಾ ಅಂತ ಕರೀತಾರೆ. ಆಮೇಲೆ ಮೇಘನಾ ನದಿ ಏನಂತ ಹೇಳಿದ್ರೆ ಮೇಘನಾ ಒಂದು ಟ್ರಿಬ್ಯೂಟರಿ ಅಂದ್ರೆ ಉಪನದಿ, ಸೊ ಅದು ಗಂಗಾ ನದಿಯನ್ನ ಬಂದ್ ಸೇರುತ್ತೆ, ಇಲ್ಲಾಂದ್ರೆ ಬಾಂಗ್ಲಾದೇಶದ ಒಳಗಡೆ. ಆಮೇಲೆ ಎಲ್ಲಾ ನದಿಗಳ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಒಂದ್ ಏನಿದೆ ಅಂದ್ರೆ ದ ಎಥ್ನಿಕ್ ಪೀಪಲ್ ತೋಡಾಸ್ ಆರ್ ಫೌಂಡ್ ಇನ್ ಅಂತ ಕೇಳಿದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ದ ಎಥ್ನಿಕ್ ಪೀಪಲ್ ಅಂತಂದ್ ಕೇಳಿದ್ರೆ, ಎಥ್ನಿಕ್ ಪೀಪಲ್ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು, ಟ್ರೈಬ್ಸ್, ಬುಡಕಟ್ಟು ಜನಾಂಗದವರು. ಅವ್ರು ಯಾರಂತಂದ್ ಹೇಳಿದ್ರೆ ತೋಡಾ ಬುಡಕಟ್ಟು ಜನಾಂಗದವರು. ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡು ಬರ್ತಾರ? ಫೌಂಡ್ ಇನ್ ಅಂತ ಕೇಳಿದಾರ. ಸೊ ಬುಡಕಟ್ಟು ಜನಾಂಗದವರು ತೋಡಾಜು, ಫೌಂಡ್ ಅಂತಂದ್ ಹೇಳಿ ಕಂಡು ಬರೋದು. ಅಂದ್ರೆ ತೋಡಾ ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡು ಬರ್ತಾರ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಅರುಣಾಚಲ ಪ್ರದೇಶದೊಳಗ, ಅಥವಾ ರಾಜಸ್ಥಾನ, ಅಥವಾ ತಮಿಳುನಾಡ, ಅಥವಾ ಮಧ್ಯಪ್ರದೇಶ ಅಂತ ಕ್ವಶನ್ ಕೇಳಿದಾರ. ಎಸ್, ಎಲ್ಲಿ ಕಂಡು ಬರ್ತಾರ ಅಂತಂದ ಹೇಳಿದ್ರೆ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತಾರ. ಎಲ್ಲಿ? ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತಾರ. ಅದಕ್ಕೋಸ್ಕರ ಏನ್ ಕರೆಕ್ಟ್ ಆಗತ್ತ? ತಮಿಳುನಾಡು, ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ನೀವೇನ್ ಮಾಡ್ಬೇಕಂದ್ರೆ ಸೊ ಒಂದ್ ಸ್ವಲ್ಪ ಟ್ರೈಬ್ಸ್ ಬಗ್ಗೆ ನೋಡ್ಕೋಬೇಕು. ಅತಿ ಹೆಚ್ಚು ಟ್ರೈಬ್ಸ್ ಇರೋ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಮಧ್ಯಪ್ರದೇಶ ಅಂತಂದ್ ಹೇಳ್ತೀವಿ. ಮಧ್ಯಪ್ರದೇಶದಲ್ಲಿ ಏನಿದಾರ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಟ್ರೈಬಲ್ ಕಮ್ಯುನಿಟಿ, ಅತಿ ಹೆಚ್ಚು ಟ್ರೈಬ್ಸ್ ಇದಾರ ಅಂತಂದ್ ಹೇಳ್ತೀವಿ. ಎಸ್, ಅರ್ಥ ಆಗ್ತಿದೆ ಎಲ್ರಿಗೂ? ಸೊ ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್ ಈಸ್ ನೋ ದ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳ್ತಾರ.
ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಅಂದ್ರೆ ಕೆಳಗಡೆ ಇರೋದ್ರಲ್ಲಿ ಡಿಸ್ಟ್ರಿಕ್ಟ್ ಅಂತಂದ್ ಹೇಳಿದ್ರೆ ಜಿಲ್ಲೆ. ಸೊ ಆನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಏನಂತಂದ್ ಹೇಳಿದ್ರೆ, ಸೊ ಈ ತರ ಏನಂತಂದ್ ಹೇಳಿದ್ರೆ ಇಂಡಿಯಾ ಐತೆ. ಸೊ ಈ ತರದ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಾಗ್ತಾವ ಅಂತಂದ್ ಹೇಳಿದ್ರೆ ರಾಜ್ಯಗಳ ದೇಶಗಳ ನಡುವೆ ಏನಂತಂದ್ ಹೇಳಿದ್ರೆ ಬಾರ್ಡರ್ ಆಗಿದ್ರೆ ಅದನ್ನ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳ್ತೀವಿ. ಪಾಕಿಸ್ತಾನ ಇಂಡಿಯಾ ನಡುವೆ, ಅಫ್ಘಾನಿಸ್ತಾನ ಇಂಡಿಯಾ ನಡುವೆ, ಚೀನಾ ಇಂಡಿಯಾ ನಡುವೆ, ನೇಪಾಳ ಇಂಡಿಯಾ ನಡುವೆ, ಬಾಂಗ್ಲಾದೇಶ್ ಇಂಡಿಯಾ ನಡುವೆ, ಮಯನ್ಮಾರ್ ಇಂಡಿಯಾ ನಡುವೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಬಾರ್ಡರ್ ಗಳು ಬರ್ತಾವ. ಸೊ ಇದ್ರಲ್ಲಿ ಕೆಳಗಡೆ ಏನ್ ಕೊಟ್ಟಿದಾರಲ್ಲ ಇದ್ರಲ್ಲಿ ಒಂದ್ ಏನಂತಂದ್ ಹೇಳಿದ್ರೆ ಡಿಸ್ಟಿಕ್ ಐತೆ. ಸೊ ಅದು ಕರೆಕ್ಟ್ ಆಗಿ ಬಾರ್ಡರ್ ಮೇಲೆ ಬರುತ್ತಾ, ಅದು ಯಾವುದು ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ನೋಡ್ರಿ ತುಂಬಾ ಡೀಪ್ ಆಗಿದೆ ಕ್ವಶನ್. ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ, ಎಲ್ಲೋ ಮಿಸ್ ಆಗಿ ಕೇಳ್ತಾರ. ಸೊ ಬಾರ್ಡರ್ ಕಡೆ ಅಂತ ಕೇಳ್ತಾರೆ. ರ್ಯಾಡ್ ಕ್ಲಿಪ್ ಯಾವುದು, ಅಥವಾ ಮ್ಯಾಕ್ ಮೋಹನ್ ರೇಖೆ ಯಾವುದು, ಡ್ಯುರಾಂಡ್ ರೇಖೆ ಯಾವುದು. ಸೊ ಇದು ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ಇನ್ನೊಂದ್ಸರಿ ನೀವು ಸರ್ಚ್ ಮಾಡ್ಬೇಕು. ಸರ್ಚ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೇನೆ ನೋಡ್ರಿ. ಸೊ ಕರೀಂಗಂಜ್ ಅಂತ ಹೇಳ್ತೀವಿ. ಕರೀಂಗಂಜ್ ಅನ್ನೋದು ಏನಂತಂದ ಹೇಳಿದ್ರೆ ಒಂದು ಡಿಸ್ಟ್ರಿಕ್ಟ್. ಸೊ ಅಸ್ಸಾಂ ರಾಜ್ಯದಲ್ಲಿ ಬರುತ್ತೆ. ಅಸ್ಸಾಂ ಅಲ್ಲಿ ಅದೇನಂತಂದ ಹೇಳಿದ್ರೆ ಬಾರ್ಡರ್ ಹತ್ರ ಐತೆ. ಸೊ ಇಷ್ಟನ್ನ ನೀವು ಏನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು ಡೈರೆಕ್ಟ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ರಿ. ಸೊ 9th ಒನ್, ದ ಹಿಲ್ ಸ್ಟೇಷನ್ ಆಫ್ ಜಾವಡಿ ಅಂತಂದೈತೆ. ಇದನ್ನು ಕೂಡ ಏನಂತ ಹೇಳಿದ್ರೆ ತುಂಬಾ ಡೀಪ್ ಆಗಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೊ ಈ ತರ ಡೀಪ್ ಆಗಿ ಕ್ವಶನ್ಸ್ ಗಳು ಅಷ್ಟೊಂದಿನ ಕೇಳಲ್ಲ, ಬಟ್ ಆದ್ರೆ ಒಂದೊಂದ್ಸಾರಿ ಕೇಳ್ತಾರ. ಸೊ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲೇನಿದೆ ಅಂತ ಹೇಳಿದ್ರೆ 9th ಕ್ವಶನ್ ಏನಿದೆ ಅಂದ್ರೆ ದ ಹಿಲ್ ಸ್ಟೇಷನ್ ಅಂದ್ರೆ ಹಿಲ್ ಸ್ಟೇಷನ್ ಅಂತಂದ ಹೇಳಿದ್ರೆ ಒಂಥರ ಗಿರಿಧಾಮ ಅಥವಾ ಬೆಟ್ಟ ಗುಡ್ಡಗಳ ಮೇಲಿರುವ ಒಂದು ತಾಣ ಅಂತಂದ ಹೇಳ್ತೀವಿ. ಬೆಟ್ಟ ಗುಡ್ಡಗಳ ತಾಣ ಅಂತಂದ ಹೇಳ್ತೀವಿ. ಸೊ ಯಾವುದು ಜಾವಡಿ ಅನ್ನೋ ಹಿಲ್ ಸ್ಟೇಷನ್ ಸೊ ಯಾವ ರಾಜ್ಯದಲ್ಲಿ ಬರುತ್ತಂತ ಕ್ವಶನ್ ಕೇಳಿದಾರೆ. ಯಾವುದು ಮಹಾರಾಷ್ಟ್ರನ, ಸಾರಿ ತಮಿಳುನಾಡನ, ಉತ್ತರ ಪ್ರದೇಶ ಅಥವಾ ಕೇರಳನ ಅಥವಾ ಉತ್ತರಾಖಂಡ ಅಂತಂದೈತೆ. ಸೊ ಜಾವಡಿ ಅನ್ನೋ ಹಿಲ್ ಸ್ಟೇಷನ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ, ತಮಿಳುನಾಡಿನಲ್ಲಿ ಬರುತ್ತಾ. ಸೊ ಇದು ಕೂಡ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿರೋದ್ರಿಂದ ಸೊ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಇದೆ. ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್, ಇದನ್ನ ನೆನ್ಪು ಕೇಳಿಸ್ಕೊಡ್ರಿ. ಹೂ ಅಂತಂದ ಹೇಳಿದ್ರೆ ಯಾರು, ಈಸ್ ನೋನ್ ಆಸ್ ಅಂತಂದ ಹೇಳಿದ್ರೆ ಕರೀತಾರ. ಸೊ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್ ಅಂತಂದ ಹೇಳಿದ್ರೆ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕ್ವಶನ್ ಕೇಳಿದಾರೆ. ಸೊ ಯಾರು, ನಾರ್ಮನ್ ಬೋರ್ಲಂಗ ಅಥವಾ ನನ್ ಆಫ್ ದಿಸ್ ಯಾರು ಅಲ್ವಾ, ಅಥವಾ MS ಸ್ವಾಮಿನಾಥನ್ ಅಥವಾ ವರ್ಗೀಸ್ ಕುರಿಯನ್ನ ಅಂತಂದು ಆಪ್ಷನ್ ಕೊಟ್ಟಿದಾರ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ. ಸೊ ಹೂ ಈಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತಂದ್ ಕೇಳಿದ್ರೆ MS ಸ್ವಾಮಿನಾಥನ್. ಇಂಡಿಯಾದಲ್ಲಿ ಇನ್ ಇಂಡಿಯಾ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ರೆ MS ಸ್ವಾಮಿನಾಥನ್. ಬಟ್ ಆದ್ರೆ ಇಲ್ಲಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನಾರ್ಮನ್ ಬೋರ್ಲಾಂಗ್ ಅವ್ರು ಏನಂತ ಹೇಳಿದ್ರೆ ಸೊ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಟೋಟಲ್ ವರ್ಲ್ಡ್ ಅಲ್ಲಿ. ಇಂಡಿಯಾ ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ, ಇಂಡಿಯಾ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ MS ಸ್ವಾಮಿನಾಥನ್ ಅಂತ ಹೇಳ್ಬೇಕು. ಆಮೇಲೆ ಇಂಡಿಯಾದಲ್ಲಿ ಇವಾಗ ಏನಂತಂದ ಹೇಳಿದ್ರೆ ಮಿಲ್ಕ್ ರೆವಲ್ಯೂಷನ್ ಅಂತಂದ ಹೇಳ್ತೀವಿ. ವೈಟ್ ರೆವಲ್ಯೂಷನ್ ಅಥವಾ ಮಿಲ್ಕ್ ರೆವಲ್ಯೂಷನ್ ಅಂತಂದ ಹೇಳ್ತೀವಿ. ಸೊ ಅದಕ್ಕೆ ಕಾರಣ ಯಾರು ಅಂತಂದ ಹೇಳಿದ್ರೆ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಯಾರು ಅಂತ ಕೇಳಿದ್ರೆ ವರ್ಗೀಸ್ ಕುರಿಯನ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ, ವರ್ಗೀಸ್ ಕುರಿಯನ್ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ ಇಷ್ಟು ಪಾಯಿಂಟ್ಸ್ ಗಳು ನೀವೇನಂತಂದ ಹೇಳಿದ್ರೆ ಸೊ ಇದ್ರ ನೆನ್ಪಿಡ್ಬೇಕು. ಆಮೇಲೆ ಕ್ರಾಂತಿಗಳು ಬರ್ತಾವ. ಯಾವ ಕ್ರಾಂತಿಗಳು ಬರ್ತಾವ ನೋಡ್ರಿ, ಅವುಗಳ ಬಗ್ಗೆ ಏನಂತಂದ್ರೆ ಒಂದಿಷ್ಟು ನಾ ಮಾಡ್ಕೊಡ್ರಿ. ಹಸಿರು ಕ್ರಾಂತಿ ಅಂತಂದ್ ಬರುತ್ತ, ಬೂದು ಕ್ರಾಂತಿ ಅಂತ ಬರುತ್ತ. ಸೊ ಪೆಟ್ರೋಲ್ ಗಳಿಗೆ ಕಪ್ಪು ಕ್ರಾಂತಿ ಅಂತಂದ್ ಬರ್ತೈತೆ. ಅದಾದ ನಂತರ ಗುಲಾಬಿ ಕ್ರಾಂತಿ ಅಂದ್ರೆ ಪಿಂಕ್ ರೆವಲ್ಯೂಷನ್ ಅಂತಂದ್ ಬರ್ತಾವ. ಸೊ ಎಲ್ಲವನ್ನು ಏನ್ ಮಾಡ್ಬೇಕಂದ್ರೆ ನೀವು ಒಂದು ಸೊ ನೋಟ್ಸ್ ಅನ್ನ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ ಫಸ್ಟ್ ಎಂಪರರ್ ಆಫ್ ಫ್ರಾನ್ಸ್ ಅಂತಂದ್ ಕೇಳಿದಾರೆ. ದ ಫಸ್ಟ್ ಎಂಪರರ್ ಆಫ್ ಫ್ರಾನ್ಸ್. ಇಲ್ಲಿ ನೋಡ್ರಿ ಎಂಪರರ್ ಅಂತಂದ್ ಕೇಳಿದಾರೆ, ಕಿಂಗ್ ಅಂತಂದ್ ಕೇಳಿಲ್ಲ, ಎಂಪರರ್. ದ ಫಸ್ಟ್ ಎಂಪರರ್ ಆಫ್ ಫ್ರಾನ್ಸ್ ಯಾರು ಅಂತಂದ್ ಹೇಳಿದ್ರೆ ಸೊ ಆಪ್ಷನ್ ಕೊಡ್ ಮಾರ್ಟೆಲ್ಲ ಅಥವಾ ನೆಪೋಲಿಯನ್ ಅಥವಾ ಲೂಯಿಸ್ 14 ಲೂಯಿಸ್ 14 ಅಥವಾ ಸೊ ಚಾರ್ಲೆ ಮಾಗ್ನೆನಾ ಯಾರು ಅಂತ ಕ್ವಶನ್ ಕೇಳಿದಾರೆ. ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, ನೆಪೋಲಿಯನ್ ಅಂತಂದ್ ಹೇಳ್ತೀವಿ. ಸೊ ಫಸ್ಟ್ ಎಂಪರರ್ ಅಂತಂದ್ ಹೇಳ್ತೀವಿ, ರಾಜ ಅಲ್ಲ, ಕಿಂಗ್ ಅಲ್ಲ, ಎಂಪರರ್. ಸೊ ಹೋರಾಟಗಾರರ ಲೆವೆಲ್ಗೆ ಹೋಗುತ್ತೆ ಅದು, ನೆಪೋಲಿಯನ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ದ ಲಾರ್ಜ್ ಪ್ರೊಡ್ಯೂಸರ್ ಆಫ್ ಬ್ಲಾಕ್ ಪೆಪ್ಪರ್ ಇನ್ ಇಂಡಿಯಾ ಅಂತಂದೈತೆ. ಸೊ ನಿಮಗೆ ಇಲ್ಲಿ ಕ್ವಶನ್ ಏನಂತಂದ ಹೇಳಿದ್ರೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಕೊಡೋದು, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡೋದು. ಬ್ಲಾಕ್ ಪೆಪ್ಪರ್ ಅಂತಂದ್ ಹೇಳ್ತೀವಿ, ಕರಿ ಮೆಣಸು ಅಂತ ಹೇಳ್ತೀವಿ. ಸೊ ಯಾರು ಉತ್ಪಾದನೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು, ಯಾವ ರಾಜ್ಯದವರು? ಆಂಧ್ರ ಪ್ರದೇಶ, ತಮಿಳುನಾಡುನ, ಕೇರಳನ ಅಥವಾ ಕರ್ನಾಟಕನ. ಸೊ ಯಾರು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾರ? ಸೊ 12 ನೋಡ್ರಿ, ಅತಿ ಹೆಚ್ಚು ಯಾರು ಪ್ರೊಡ್ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಕರ್ನಾಟಕದವ್ರು ಮಾಡ್ತಾರೆ. ನೋಡ್ರಿ ಈ ತರ ಎಲ್ಲಾದ್ರೂ ಒಂದೊಂದು ಕ್ವಶನ್ಸ್ ಗಳು ಬಂದ್ರೆ ಸೊ ಅದು ನಮ್ದು ಈಗ ನಮ್ಮ ಎಕ್ಸಾಮ್ ಯಾವ ಡಿಸ್ಟ್ರಿಕ್ಟ್ ಯಾವ ಸ್ಟೇಟ್ ಅಲ್ಲಿ ನಡೀತಾ ಇದೆ ಅಂತ ನೋಡ್ರಿ. ಇವಾಗ ಮಹಾರಾಷ್ಟ್ರದಲ್ಲಿ ನಾವ್ ಎಲ್ಲಾದ್ರೂ ಹೋಗ್ಬಿಟ್ಟು ಎಕ್ಸಾಮ್ ಮಿಲಿಟರಿ ಎಕ್ಸಾಮ್ ಬರ್ತಿದ್ರೆ ಸೊ ಇಂಥ ಕ್ವಶನ್ಸ್ ಗಳು ಬಂದಾಗ ಮಹಾರಾಷ್ಟ್ರದ ಬಗ್ಗೆ ಕೇಳ್ತಾನೆ, ಕಣ್ಮುಚ್ಚಿ ಮಹಾರಾಷ್ಟ್ರ ಅಂತ ಹಾಕ್ಬೇಕು. ಇದು ಬೆಳಗಾವದಾಗ ನಡೀತಾ ಇರೋದ್ರಿಂದ ರಿಲೇಟೆಡ್ ಟು ಬೆಳಗಾವ್
ಅಂದ್ರೆ ಕರ್ನಾಟಕ ರಿಲೇಟೆಡ್ ಒಂದೆರಡು ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅವಾಗ ಕರ್ನಾಟಕ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ತರ ಹಾಕ್ಬೇಕು. ಸೊ 50-50 ಅಂತ ಹೇಳ್ತೀನಿ, 100% ಅಂತ ಹೇಳಲ್ಲ. ಗೊತ್ತಿಲ್ಲ ಅಂದ್ರೆ ಹಾಕ್ಬೇಕು, ನಿಮ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ LOC ಅಂತಂದೈತೆ. LOC ಯ ಫುಲ್ ಫಾರ್ಮ್ ಏನು ಅಂತಂದ್ ಕ್ವಶನ್ ಕೇಳಿದಾರ. ಏನು, ಲೊಕೇಶನ್ ಆಫ್ ಕಂಟ್ರೋಲ್ ಅಥವಾ ಲೈನ್ ಆಫ್ ಕಮಾಂಡ್ ಅಥವಾ ಲೈನ್ ಆಫ್ ಕಂಟ್ರೋಲ್ ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಸೊ ಏನಂತಂದ್ ಹೇಳ್ತೀವಿ LOC ಅನ್ನ ಬಿಡಿಸಿ ಬರೆದಾಗ? ಎಸ್ 13th ಒನ್ ನೋಡ್ರಿ, ಏನಂತಂದ್ ಹೇಳ್ತೀವಿ? ಸಿ, ಲೈನ್ ಆಫ್ ಕಂಟ್ರೋಲ್ ಅಂತಂದ್ ಹೇಳ್ತೀವಿ. LAC ಅಂತ ಬಂದಾಗ ಲೈನ್ ಆಫ್ ಆಕ್ಚುಯಲ್ ಕರೆಂಟ್ ಅಂತಂದ್ ಹೇಳ್ತೀವಿ. LAC ಅಂತ ಬಂದ ಲೈನ್ ಆಫ್ ಆಕ್ಚುಯಲ್ ಕರೆಂಟ್. LOC ಅಂತಂದ್ ಹೇಳಿದ್ರೆ ಲೈನ್ ಆಫ್ ಕಂಟ್ರೋಲ್. ಸೊ ಇವ್ ಎಲ್ಲೆಲ್ಲಿ ಬರ್ತಾವ್ರಿ ಸರ ಅಂತಂದು. ಎಸ್, ಕೆಲವೊಂದ್ ಜನರಿಗೆ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವ್ ಏನಂತಂದ್ರೆ, ಈ ತರ ಇಂಡಿಯಾ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ಏನ್ ಬರುತ್ತಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಅಂತ ಬರುತ್ತೆ. ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಾರೆ, ಇಲ್ಲೊಂದ್ ಲೈನ್ ಬರುತ್ತೆ ಬಾರ್ಡರ್. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ LOC ಅಂತ ಕರಿತೀವಿ. ಆಮೇಲೆ ಈ ಕಡೆ ಇದೆ, ಸೊ ಕೆಲವೊಂದು ಭಾಗಗಳನ್ನ ಚೀನಾ ಆಕ್ಯುಪೈ ಮಾಡ್ಕೊಂಡೈತೆ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ LAC ಅಂತ ಕರಿತೀವಿ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈ ಎರಡನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೋಡ್ರಿ, ಸೊ ಡ್ಯಾಶ್ ಇಸ್ ದ ಆಥರ್ ಆಫ್ ದಿ ಬುಕ್ ಟೈಟಲ್ ವಿಂಗ್ಸ್ ಆಫ್ ಫೈರ್ ಅಂತಂದೈತೆ. ವಿಂಗ್ಸ್ ಆಫ್ ಫೈರ್ ಅನ್ನೋದೇನು, ಇದು ಒಂದು ಬುಕ್. ಸೊ ಆಥರ್ ಅಂತ ಕೇಳಿದಾರ ಅಂದ್ರೆ, ಆಥರ್ ಅಂತಂದ್ ಹೇಳಿದ್ರೆ ಲೇಖಕರು. ಸೊ ವಿಂಗ್ಸ್ ಆಫ್ ಫೈರ್ ನ ಬರ್ದವ್ರು ಯಾರು ಅಂತ ಕ್ವಶನ್ ಕೇಳಿದಾರ. ಜವಾಹರ್ಲಾಲ್ ನೆಹರೂನ, ಅಥವಾ ಸೊ ಇದೆ ನೋಡ್ರಿ ಮುಲ್ಕ್ ರಾಜ್ ಆನಂದ, ಅಥವಾ APJ ಅಬ್ದುಲ್ ಕಲಾಂ, ಅಥವಾ ಸೊ ಇನ್ನೊಂದು ಯಾವ್ದಿದೆ, ಮೈಥಿಲಿ ಶರಣಗುಪ್ತನ, ಮೈಥಿಲಿ ಶರಣಗುಪ್ತ. ಸೊ ಇದನ್ನ ವಿಂಗ್ಸ್ ಆಫ್ ಫೈರ್ ಅನ್ನೋದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ, ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ರವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಂಗ್ಸ್ ಆಫ್ ಫೈರ್ ಅನ್ನ ಬರೀತಾರೆ. ನೋಡ್ರಿ ಇಲ್ಲಿ ಹೇಳ್ತೀನಿ ನೋಡ್ರಿ, ಸೊ ಒಂದ್ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಜವಾಹರ್ಲಾಲ್ ನೆಹರು ಬರೆದಂತಹ ಬುಕ್ಸ್ ಗಳಾವು, APJ ಅಬ್ದುಲ್ ಕಲಾಂ ಬರೆದಿರುವಂತಹ ಬುಕ್ಸ್ ಗಳಾವು, ಅದಂತ ಮಹಾತ್ಮ ಗಾಂಧೀಜಿ ಅವರು ಬರೆದಂತ ಬುಕ್ಸ್ ಗಳಾವು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಯಾಕಂತಂದ್ ಹೇಳಿದ್ರೆ ನಿಮ್ಗ್ ಕೆಲವೊಂದ್ ಜನರಿಗೆ ಗೊತ್ತಾಗಲ್ಲ, ಸೊ ಬೇರೆಯವ್ರಿಗೆ ಯೂಸ್ ಆಗಲಿ. ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅಂತಂದಿದೆ. ಸೊ ಏನಿದೆ ಅಂತಂದ ಹೇಳಿದ್ರೆ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ ಅಂತಂದೈತೆ. ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಅಸೋಸಿಯೇಟ್ ಅಂತ ಹೇಳಿದ್ರೆ ಸಂಬಂಧಪಟ್ಟಿರೋದು ವಿಚ್ ಸ್ಪೋರ್ಟ್. ವಿಚ್ ಅಂತಂದ ಹೇಳಿದ್ರೆ ಯಾವುದು, ಸ್ಪೋರ್ಟ್ ಅಂದ್ರೆ ಕ್ರೀಡೆ. ಯಾವ ಕ್ರೀಡೆಗೆ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಸಂಬಂಧಪಟ್ಟಿದಾರ ಅಂತ ಕೇಳಿದಾರೆ. ಬೇಸ್ ಬಾಲ್ ಅಥವಾ ಟೇಬಲ್ ಟೆನ್ನಿಸ್ ಅಥವಾ ಫುಟ್ಬಾಲ್ ಅಥವಾ ಹಾಕಿ. ಕ್ರೀಡೆ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ. ಸೊ ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ, ಕರೆಕ್ಟ್ ಆಪ್ಷನ್ ಅಂತಂದ ಹೇಳಿದ್ರೆ ಫುಟ್ಬಾಲ್ ಅಂತ ಹೇಳ್ತೀವಿ. ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಫುಟ್ಬಾಲ್ ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ನೋಡ್ರಿ, ಇದು ಫಸ್ಟ್ ಏನಂತ ಹೇಳಿದ್ರೆ GK ಸೆಕ್ಷನ್ ಆಯ್ತು. ಸೊ GK ಸೆಕ್ಷನ್ ಆದ ನಂತರ ನೆಕ್ಸ್ಟ್ ಸೆಕ್ಷನ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಸೈನ್ಸ್ ಸೆಕ್ಷನ್. ಇಲ್ಲಿ ನೋಡ್ರಿ, ಟೋಟಲ್ ಸೈನ್ಸ್ ಕ್ವಶನ್ ಏನಿದಾವ ಅಂತಂದ ಹೇಳಿದ್ರೆ 15 ಸೈನ್ಸ್ ಕ್ವಶನ್ಸ್ ಇದಾವ. 15 ಸೈನ್ಸ್ ಕ್ವಶನ್ಸ್ ಇದಾವ. ಈ 15 ಕ್ವಶನ್ಸ್ ಗಳು ಟೋಟಲ್ ಆಗಿ ರಿಪೀಟ್ ಆಗಿದೆ. ಇದು ಬೆಳಗಾವಲ್ಲಿ ನಡೆದಿರುವಂತಹ ಎಕ್ಸಾಮ್. ಇದು ಬೆಳಗಾವಲ್ಲಿ ನಡೆದೈತೆ. ಈ ಬೆಳಗಾವಲ್ಲಿ ನಡೆದಿರುವಂತಹ ಎಕ್ಸಾಮ್ ಅಲ್ಲಿ ಟೋಟಲ್ 15, ಈ ಸೆಕ್ಷನ್ ಅಲ್ಲಿ 15 ಕ್ವಶನ್ಸ್ ಗಳು ಏನ್ ಬರ್ತಾವಲ್ಲ, ಈ 15 ಕ್ವಶನ್ಸ್ ಗಳು ಸೇಮ್ ಡಿಟೋ ಒಂದ್ ಯಾವ್ದೋ ಒಂದ್ ನಗರದಲ್ಲಿ ನಡೆದಂತ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ರೂರ್ಕಿನ ಅಥವಾ ಲಡಾಖ ಅಥವಾ ಪುಣೆ. ಸೊ ಈ 3 ನಗರಗಳಲ್ಲಿ ನಡೆದಿರುವಂತಹ ಒಂದು ಎಕ್ಸಾಮ್ ಅಲ್ಲಿ ಏನ್ ಕೇಳಿದಾರ ಕ್ವಶನ್ಸ್ ಗಳನ್ನ, ಅದೇ ಕ್ವಶನ್ಸ್ ಗಳನ್ನ ಇಲ್ಲಿ ರಿಪೀಟ್ ಮಾಡಿದಾರೆ. ಜಸ್ಟ್ ಏನ್ ಚೇಂಜ್ ಮಾಡಿದಾರೆ ಅಂದ್ರೆ ಕ್ವಶನ್ ನಂಬರ್ ಚೇಂಜ್ ಮಾಡಿದಾರೆ, ಶಫಲ್ ಮಾಡಿದಾರೆ. ಆ ಕಡೆ ಈ ಕಡೆ, ಮೊದಲನೇದು ಈ ಕಡೆ ಕೇಳಿದಾರೆ, ಆ ಕಡೆ ಈ ಕಡೆ ಕೇಳಿದ್ರೆ ಶಫಲ್ ಮಾಡಿದಾರೆ. ಆಮೇಲೆ ಆಪ್ಷನ್ಸ್ ಗಳನ್ನ ಶಫಲ್ ಮಾಡಿದಾರೆ. A ಇದು B ಕೊಟ್ಟಿದ್ದಾರೆ, B ಇದು C ಕೊಟ್ಟಿದ್ದಾರೆ. ಹಿಂಗ್ ಶಫಲ್ ಮಾಡ್ಬಿಟ್ಟು ಸೇಮ್ 15 ಕ್ವಶನ್ಸ್ ಗಳನ್ನ ಸೇಮ್ ಕೊಟ್ಟಿದ್ದಾರೆ. ಸೊ ಇದು ಯಾವ್ದ್ರಲ್ಲಿ ನಡೆದಿರೋದಂತ ನೋಡ್ರಿ, ಚೆಕ್ ಮಾಡ್ರಿ. ರೂರ್ಕಿಯಲ್ಲಿ ನಡೆದಿರೋದ ಅಥವಾ ಪುಣೆನ ಅಥವಾ ಇನ್ನೊಂದ್ ಯಾವ್ದು ಹಾಕಿದೀನಿ, ಪುಣೆ, ರೂರ್ಕಿ, ಲಡಾಖ್ 3 ಹಾಕಿದೀನಿ. ಸೊ ಈ 3ರಲ್ಲಿ ಏನ್ GK ಸೆಕ್ಷನ್, ಇದು ಸೈನ್ಸ್ ಸೆಕ್ಷನ್ ಇದೆಯಲ್ಲ, ಅದರಲ್ಲಿರೋ ಒಂದು ಪೇಪರ್ ಸೈನ್ಸ್ ಸೆಕ್ಷನ್ ಬೆಳಗಾವ್ ಅಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಡಿಟೋ ಕ್ವಶನ್ಸ್ ಕೇಳಿದಾರೆ. ಜಸ್ಟ್ ಏನಾಗಿದೆ, ಕ್ವಶನ್ಸ್ ಗಳನ್ನ ಅದ್ಲು ಬದ್ಲು ಮಾಡಿದಾರೆ, ಆಪ್ಷನ್ಸ್ ಗಳನ್ನ ಅದ್ಲು ಬದ್ಲು ಮಾಡಿದಾರೆ. ನೋಡ್ರಿ, ಯಾಕೆ ಓಲ್ಡ್ ಕ್ವಶನ್ ಪೇಪರ್ಸ್ ಗಳು ಇಂಪಾರ್ಟೆಂಟ್ ಅಂತ ಹೇಳಿ, ಇದಕ್ಕೋಸ್ಕರ ಓಲ್ಡ್ ಕ್ವಶನ್ ಪೇಪರ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ. ಸೊ ನೆಕ್ಸ್ಟ್ ನೋಡ್ರಿ, ಇದನ್ನ ಡಿಸ್ಕಷನ್ ಮಾಡಿದೀನಿ, ಬಟ್ ಅದ್ರ ನಾನು ಇದರಲ್ಲೂ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತೀನಿ ಅಷ್ಟೇ. ಯಾಕಂತಂದ ಹೇಳಿದ್ರೆ ಆಲ್ರೆಡಿ ಒಂದ್ರಲ್ಲಿ ನಾನು ಡಿಸ್ಕಷನ್ ಮಾಡಿದೀನಿ. ದ ಲಾಸ್ ಆಫ್ ಫ್ಲೋಟಿಂಗ್ ಬಾಡೀಸ್ ವಾಸ್ ಡಿಸ್ಕವರ್ಡ್ ಬೈ ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, ಲಾಸ್ ಅಂತಂದ ಹೇಳಿದ್ರೆ ನಿಯಮಗಳು, ಫ್ಲೋಟಿಂಗ್ ಬಾಡಿ ಅಂತಂದ ಹೇಳಿದ್ರೆ ತೇಲುವ ವಸ್ತುಗಳು ಅಂತ ಅನ್ಕೊಡ್ರಿ. ತೇಲುವ ವಸ್ತುಗಳಿಗೆ ಸೊ ಒಂದೇನಂತಂದ ಹೇಳಿದ್ರೆ ನಿಯಮವನ್ನ ಏನ್ ಮಾಡಿದಾರೆ, ಡಿಸ್ಕವರ್ ಮಾಡಿದಾರೆ. ಅದನ್ನ ಯಾರು ಮಾಡಿದಾರ ಅಂತ ಕ್ವಶನ್ ಕೇಳಿದಾರೆ. ಯಾರು ನ್ಯೂಟನ್ ಮಾಡಿದಾನ, ಅಥವಾ ಹೆನ್ರಿ ಹರ್ಜ್ ಮಾಡಿದಾನ, ಅಥವಾ ಆರ್ಚಿಮಿಡಿಸ್ ಮಾಡಿದಾನ, ಅಥವಾ ವಾಟರ್ ಮೆಲನ್ ಮಾಡಿದಾನ, ವಾಟರ್ ಮ್ಯಾನ್ ಅಂತ ಹೇಳ್ತೀವಿ. ಸೊ ಯಾರು ಮಾಡಿದಾರ, ಕರೆಕ್ಟ್ ಆಪ್ಷನ್ ಯಾರು ಅಂತಂದ ಹೇಳಿದ್ರೆ ಆರ್ಚಿಮಿಡಿಸ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ನೀರ್ನಾಗ ಏನಂತಂದ ಹೇಳಿದ್ರೆ ಕೆಲವೊಂದು ಕಟ್ಟಿಗೆ ವಸ್ತುಗಳು ತೇಲ್ತಿರ್ತಾವ. ಸೊ ಇನ್ ಕೆಲವೊಂದು ವಸ್ತುಗಳಿಂದ ಭಾರವಾಗಿರುವ ವಸ್ತು ಮುಳುಗ್ತಿರ್ತಾವ. ಅವು ಯಾಕೆ ಮುಳುಗ್ತಾವ, ಇವು ಯಾಕೆ ತೇಲ್ತಾವ ಅಂತಂದ ಹೇಳಿ ಒಂದು ನಿಯಮವನ್ನ ಏನ್ ಮಾಡ್ತಾರಂದ್ರೆ
ಪ್ರತಿಪಾದಿಸ್ತಾರ ಅದೇ ಏನಂತ ಹೇಳಿದ್ರೆ ಆರ್ಚಿಮಿಡಿಸ್ ಪ್ರಿನ್ಸಿಪಲ್ ಅಥವಾ ಫ್ಲೋಟಿಂಗ್ ಬಾಡೀಸ್ ರೂಲ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಬೊಟಾನಿಕಲ್ ನೇಮ್ ಆಫ್ ಟೀ ಅಂತ ಕೇಳಿದಾರೆ ನೋಡ್ರಿ. ಟೀದು ಬೊಟಾನಿಕಲ್ ನೇಮ್ ಏನಂತ ಕೇಳಿದಾರೆ ಟ್ರಿಟಿಕಮ್ಮ ಅಥವಾ ಮ್ಯಾಂಜಿಫೆರಾ ಇಂಡಿಕಾನ ಅಥವಾ ಮ್ಯಾಂಗಿಫೆರಾ ಇಂಡಿಕಾ ಅಂತ ಹೇಳ್ತೀವಿ. ಅಥವಾ ನೆಕ್ಸ್ಟ್ ನೋಡ್ರಿ ಕ್ಯಾಮೆಲಿಯಾ ಸೈನೆನ್ಸಿಸ್ ಅಥವಾ ರುಬಿಯೇಸಿಯಾನ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತಂದ ಹೇಳಿದ್ರೆ ಕ್ಯಾಮೆಲಿಯಾ ಸೈನೆಸಿಸ್ ಅಂತಂದ ಹೇಳ್ತೀವಿ. ನೋಡ್ರಿ ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಏನಂತಂದ ಹೇಳಿದ್ರೆ ಮಾವಿನ ಹಣ್ಣಿನ ಬೊಟಾನಿಕಲ್ ಅಂತಂದ ಹೇಳಿದ್ರೆ ವೈಜ್ಞಾನಿಕ ಹೆಸರು, ಬೊಟಾನಿಕಲ್ ನೇಮ್ ಅಂತಂದ ಹೇಳಿದ್ರೆ ವೈಜ್ಞಾನಿಕ ಹೆಸರು. ಟೀ ಅಂದ್ರೆ ಚಹಾದ ವೈಜ್ಞಾನಿಕ ಹೆಸರೇನು ಕ್ಯಾಮೆಲಿಯಾ ಸೈನೆನ್ಸಿಸ್. ಮಾವಿನಕಾಯಿದು ವೈಜ್ಞಾನಿಕ ಹೆಸರೇನು ಮ್ಯಾಂಜಿಫೆರಾ ಇಂಡಿಕಾ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ಕಾಫಿದ ಯಾವುದು, ಅಕ್ಕಿದ ಯಾವುದು, ಅಕ್ಕಿ ಭತ್ತ ಅಂತ ಬರ್ತದೆ ಅದು, ಶುಗರ್ ಕೇನ್ದೇನು. ಸೊ ಆಮೇಲೆ ನೆಕ್ಸ್ಟ್ ಟೈಗರ್ದೇನು, ಆಮೇಲೆ ಮನುಷ್ಯರದೇನು ವೈಜ್ಞಾನಿಕ ಹೆಸರು ಹೋಮೋಸೇಪಿಯನ್ಸ್ ಅಂತ ಹೇಳ್ತೀವಿ. ಟೈಗರ್ದೇನು, ನವಿಲ್ದೇನು, ಕಮಲದ್ದೇನು, ಯಾಕಂತಂದ ಹೇಳಿದ್ರೆ ಅವು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಎಲಿಫೆಂಟ್ದೇನು. ಸೊ ಈ ಇಂಪಾರ್ಟೆಂಟ್ ಏನಂತಂದ್ರೆ ಇವುಗಳದ್ದು ವೈಜ್ಞಾನಿಕ ಹೆಸರುಗಳನ್ನ ನೀವು ಲಿಸ್ಟ್ ಮಾಡ್ಬೇಕು. ಸೊ ನಿಮಗೆ ಸಿಕ್ಕರೆ ಏನಂತಂದ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಗಳಲ್ಲಿ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ ಡಯಾಲಿಸಿಸ್ ಈಸ್ ಯೂಸ್ಡ್ ಟ್ರೀಟ್ಮೆಂಟ್ ಆಫ್ ಅಂತ ಕೇಳಿದಾರೆ. ಡಯಾಲಿಸಿಸ್ ಅನ್ನ ಯಾವ ಟ್ರೀಟ್ಮೆಂಟ್ ಗೆ ಉಪಯೋಗ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಕಿಡ್ನಿ ಫೇಲ್ಯೂರ್ ಆದ್ರನ ಅಥವಾ ಬ್ರೈನ್ ಡಿಸೀಸ್ ಆದ್ರ ಅಥವಾ ಹಾರ್ಟ್ ವೀಕ್ನೆಸ್ ಆದ್ರ ಅಥವಾ ನನ್ ಆಫ್ ದಿಸ್ ಯಾವ್ದು ಅಲ್ವಾ. ಸೊ ಯಾವ್ದಕ್ ಡಯಾಲಿಸಿಸ್ ಯೂಸ್ ಮಾಡ್ತಾರ, ಕಿಡ್ನಿ ಫೇಲ್ಯೂರ್ ಆಯ್ತು ಅಂತಂದ ಹೇಳಿದ್ರೆ ಡಯಾಲಿಸಿಸ್ ಅನ್ನ ಏನ್ ಮಾಡ್ತಾರ ಅಂತಂದ್ರೆ ಯೂಸ್ ಮಾಡ್ತಾರ ನೋಡ್ರಿ. ಸೊ ಈ ತರ ಏನಂತಂದ ಹೇಳಿದ್ರೆ 2 ಕಿಡ್ನಿ ಬರ್ತಾವ. ಈ ತರ ಏನಂತಂದ ಹೇಳಿದ್ರೆ 2 ಕಿಡ್ನಿ ಬರ್ತಾವ. ಒಂದ್ ಕಿಡ್ನಿ ಮೇಲ್ಗಡೆ ಏನಂತಂದ ಹೇಳಿದ್ರೆ ಸೊ ಈ ತರ ಏನಂತಂದ ಹೇಳಿದ್ರೆ ಒಂದು ಗ್ರಂಥಿ ಐತೆ, ಅದನ್ನ ನಾವೇನಂತ ಕರಿತೀವಿ ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ, ಅಡ್ರಿನಲ್ ಗ್ರಂಥಿ. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಆಮೇಲೆ ಈ ಕಿಡ್ನಿ ಒಳಗಡೆ ಏನಂತಂದ ಹೇಳಿದ್ರೆ ರಚನಾತ್ಮಕ ಸಣ್ಣ ರಚನಾತ್ಮಕ ಘಟಕಗಳು ಬರ್ತಾವ. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಫ್ರಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ನೆಫ್ರಾನ್ಸ್ ಅಂತ ಕರಿತೀವಿ. ರಚನಾತ್ಮಕ ಅಥವಾ ಕಾರ್ಯಾತ್ಮಕ ಘಟಕಗಳು ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಆಮೇಲೆ ಹಾರ್ಟ್ ಬಗ್ಗೆ ನೋಡ್ಕೊಳ್ರಿ. ಆಮೇಲೆ ಬ್ರೈನ್ ಪಾರ್ಟ್ಸ್ ಗಳ ಬಗ್ಗೆ ನೀವು ನೋಡ್ಕೋಬೇಕು. ನಾನು ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಸೊ ಎಲ್ಲಾನು ಡಿಸ್ಕಷನ್ ಮಾಡಿದೀನಿ, ಇನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ. ಡೋಂಟ್ ವರಿ. ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ, ಕ್ಲಾಸ್ ಮಾಡ್ತಿದ್ದೀನಿ. ಒಂದ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣದಿಂದ ನಾನು ಯಾವ್ದು ಅಪ್ಲೋಡ್ ಮಾಡಿಲ್ಲ. ಆಮೇಲೆ ನಿಮ್ ಕಡೆಯಿಂದ ತುಂಬಾ ಬೇಜಾರಾಗಿರೋ ಕಾರಣದಿಂದ ಒಂದ್ ಸ್ವಲ್ಪ ನಾನು ಇದು ಮಾಡಿದ್ದೆ. ಸೊ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆತರ ಯಾರು ಮಾಡಕ್ ಹೋಗ್ಬೇಡ್ರಿ. ಸೊ ಇನ್ನೊಂದು 2 days ಅಲ್ಲಿ ನಾನು ಲಿಂಕ್ ಅನ್ನ ಅಪ್ಲೋಡ್ ಮಾಡ್ತೀನಿ, ಟೆಸ್ಟ್ ಲಿಂಕ್ ಅನ್ನ. ಯಾರು ಬರ್ದಿಲ್ಲ ಫಸ್ಟ್ ಟೆಸ್ಟ್ ಅನ್ನ ಬರೀರಿ, ಆಮೇಲೆ ಸೆಕೆಂಡ್ ಟೆಸ್ಟ್ ಅನ್ನು ಆಮೇಲೆ ಬರೀರಿ. ಸೊ ಇವಾಗ ಯಾರು ಬರಕ್ ಹೋಗ್ಬೇಡಿ, 2 days ವೇಟ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ ಅ ಬುಲೆಟ್ ಫೈರ್ಡ್ ಫ್ರಮ್ ದಿ ರೈಫಲ್. ಈಗ ಒಂದೇನಂತ ಹೇಳಿದ್ರೆ ಬುಲೆಟ್ ಇರುತ್ತೆ, ಅದು ಒಳಗಡೆ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತೇವೆ ಅಂತಂದ ಹೇಳಿದ್ರೆ ಟ್ರಿಗರ್ ಒತ್ಬಿಟ್ಟು ಫೈರ್ ಮಾಡ್ತೀವಿ. ಅವಾಗ ಏನಂತಂದ ಹೇಳಿದ್ರೆ ಅದು ಸ್ಪೀಡ್ ಆಗಿ ಮುಂದೆ ಹೋಗುತ್ತೆ. ಅದು ಚಲನೆಯನ್ನ ಹೊಂದಿರುತ್ತಲ್ಲ. ಎಸ್, ಚಲನೆಯನ್ನು ಹೊಂದಿದಾಗ ಆ ಬುಲೆಟ್ ಫೈರ್ ಆದಾಗ ಸೊ ಅದು ಯಾವ ಎನರ್ಜಿಯನ್ನ ಹೊಂದಿರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಎರಡೂನ, ಅಥವಾ ಓನ್ಲಿ ಕೈನೆಟಿಕ್ ಎನರ್ಜಿನ, ಅಥವಾ ಯಾವ್ದು ಅಲ್ವಾ, ಅಥವಾ ಪೊಟೆನ್ಶಿಯಲ್ ಎನರ್ಜಿನ. ನೋಡ್ರಿ ಈಗ ನಾವು ಹೈಟ್ ಮೇಲೆ ಏನಾದ್ರೂ ಇಟ್ಟಿದ್ವಿ ಅಂತಂದ ಹೇಳಿದ್ರೆ ಸೊ ಅದೇ ಅಂತಂದ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತಂದ ಹೇಳ್ತೀವಿ. ಇವಾಗ ಒಂದು ಡ್ಯಾಮ್ ಕಟ್ಬಿಟ್ಟು ನೀರ್ ನಿಲ್ಸಿದ್ವಿ ಅಂತಂದ ಹೇಳಿದ್ರೆ ಅಂದ್ರೆ ಚಲನೆ ಆಗ್ತಿಲ್ಲ, ನಿಂತ ಕಡೆಯಲ್ಲಿ ಏನಾದ್ರು ಎತ್ತರದಲ್ಲಿ ನಿಂತ ಕಡೆಯಲ್ಲಿ ಏನಾದ್ರು ಒಂದ್ ಎನರ್ಜಿ ಏನಾದ್ರು ಪ್ರೊಸೆಸ್ ಆಗ್ತಿದ್ರೆ ಸೊ ಅದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಈಗ ಚಲನೆಯನ್ನ ಹೊಂದಿದ್ರೆ ಅಂತ ಎನರ್ಜಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕೈನಾಟಿಕ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಅಂತಂದ ಹೇಳಿದ್ರೆ ಚಲನೆಯ ಶಕ್ತಿ. ಅದಾದ ನಂತರ ಪೊಟೆನ್ಶಿಯಲ್ ಎನರ್ಜಿ ಅಂತಂದ ಹೇಳಿದ್ರೆ ಪ್ರಚನ್ನ ಶಕ್ತಿ ಅಂತಂದ ಹೇಳ್ತೀವಿ. ನೋಡ್ರಿ ಇಲ್ಲಿ ಮತ್ತೆ ಕ್ವಶನ್ ಕೇಳ್ತಾರೆ ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ಏನಂತ ಕೇಳ್ತಾರೆ, 12mv² ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಪೊಟೆನ್ಶಿಯಲ್ ಎನರ್ಜಿದು ಫಾರ್ಮುಲಾ ಏನಂತಂದ ಹೇಳಿದ್ರೆ P = ρ × G × H ಅಂತಂದ ಹೇಳ್ತೀವಿ, ಅಥವಾ M × G × H ಅಂತಾನು ಹೇಳ್ತೀವಿ. ಸ್ವಲ್ಪ ಏನಂತಂದ ಹೇಳಿದ್ರೆ ಇವುಗಳ ಬಗ್ಗೆ ನೀವು ನೋಡ್ಕೋಬೇಕು. ಆಮೇಲೆ ಫೋರ್ಸ್ ಏನಂತಂದ ಹೇಳಿದ್ರೆ ಫಾರ್ಮುಲಾ ಏನು, F = ma ಅಂತಂದ ಹೇಳ್ತೀವಿ. ಆಮೇಲೆ ವರ್ಕ್ದೇನು, ಪವರ್ದೇನು, ಸೊ ಇವುಗಳ ಬಗ್ಗೆ ನೀವು ಸ್ವಲ್ಪ ಫಾರ್ಮುಲಾಸ್ ಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕ್ವಶನ್ ಕಾಣಿಸ್ತಿಲ್ಲ, ಬಟ್ ಅದ್ರ ನಾನು ಹೇಳ್ತೀನಿ ನೋಡ್ರಿ. ಸೊ ಅಮಾಂಗ್ ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದ್ರಲ್ಲಿ ಅಮಾಂಗ್ ದ ಫಾಲೋವಿಂಗ್ ಸೌಂಡ್ ಕೆನಾಟ್ ಪಾಸ್ ಅಂತಂದೈತೆ. ಸೌಂಡ್ ಯಾವ್ದ್ರಲ್ಲಿ ಪಾಸ್ ಆಗಂಗಿಲ್ಲ ಅಂತ ಕ್ವಶನ್ ಕೇಳಿದಾರೆ. ಸೊ ನಾನು ಇಲ್ಲಿ ಕರೆಕ್ಟ್ ಆಗಿ ಕ್ವಶನ್ ಕಾಣಿಸ್ತಾ ಇರೋದ್ರಿಂದ ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನೋಡ್ರಿ. ವ್ಯಾಕ್ಯೂಮ್ ಅಲ್ಲಿ ಏನಂತಂದ ಹೇಳಿದ್ರೆ ಸೌಂಡ್ ಪಾಸ್ ಆಗಂಗಿಲ್ಲ. ವ್ಯಾಕ್ಯೂಮ್ ಅಲ್ಲಿ ಸೌಂಡ್ ಪಾಸ್ ಆಗಂಗಿಲ್ಲ. ಯಾಕಂತಂದ್ರೆ ಮೀಡಿಯಂ ಬೇಕು. ಒಂದ್ ಮೀಡಿಯಂ ಇಂದ ಏನಂತಂದ ಹೇಳಿದ್ರೆ ನಾನು ಈಗ ಮಾತಾಡ್ತೀನಿ ಅಂತಂದ ಹೇಳಿದ್ರೆ ಗಾಳಿ ಐತೆ, ಗಾಳಿಯಿಂದ ಏನಾಗ್ತಿದೆ ಅಂತಂದ ಹೇಳಿದ್ರೆ ನನ್ನ ಮಾತುಗಳು ಚಲಿಸ್ತಾ ಇತ್ತ. ಮೀಡಿಯಂ ಅಂತ ಹೇಳ್ತೀವಿ, ಮಾಧ್ಯಮ. ಅದೇ ತರ ವ್ಯಾಕ್ಯೂಮ್ ಅಂದ್ರೆ ಅಲ್ಲಿ ಏನು ಇರಂಗಿಲ್ಲ, ವ್ಯಾಕ್ಯೂಮ್ ಅಲ್ಲಿ ಸೌಂಡ್ ಚಲಿಸಂಗಿಲ್ಲ. ಆಮೇಲೆ ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ಇವು 3 ಇದಾವ. ವಾಟರ್ ಅಂತಂದ ಹೇಳಿದ್ರೆ ದ್ರವ ಸ್ಥಿತಿ ಅದು, ಆಮೇಲೆ ಏರ್ ಅಂತಂದ ಹೇಳಿದ್ರೆ ಅನಿಲ ಸ್ಥಿತಿಯದು, ಸ್ಟೀಲ್ ಅಂತಂದ ಹೇಳಿದ್ರೆ ಸಾಲಿಡ್ ಘನ ಸ್ಥಿತಿಯದು. ಸೊ ಈ ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಸೌಂಡ್ ಯಾವ್ದ್ರಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಎಲ್ಲಾದ್ರೂ ಕ್ವಶನ್ ಕೇಳಿದ್ರೆ ಸಾಲಿಡ್ಸ್ ಅಲ್ಲಿ. ಸ್ಟೀಲ್ ಅಲ್ಲಿ ಏನಂತಂದ ಹೇಳಿದ್ರೆ ಸಾಲಿಡ್ಸ್ ಅಲ್ಲಿ ಅಥವಾ ಘನ ವಸ್ತುವಿನ ಯಾವುದೇ ಇಂಪಾರ್ಟೆಂಟ್
ಎಕ್ಸಾಂಪಲ್ಸ್ ಕೊಡ್ಲಿ, ಅದ್ರಲ್ಲಿ ಏನಂತಂದ್ರೆ ಅತಿ ಸ್ಪೀಡ್ ಆಗಿ ಸೌಂಡ್ ಪಾಸ್ ಆಗುತ್ತೆ. ನೆನ್ಪಿಟ್ಕೊಡ್ರಿ ಇಷ್ಟು ಪಾಯಿಂಟ್ಸ್ ಗಳನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಲ್ಕನೈಸ್ಡ್ ರಬ್ಬರ್ ವಾಸ್ ಇನ್ವೆಂಟೆಡ್ ಬೈ ಅಂತ ಕ್ವಶನ್ ಕೇಳಿದಾರ ನೋಡ್ರಿ. ವಲ್ಕನೈಸ್ಡ್ ರಬ್ಬರ್ ಅಂತಂದ ಹೇಳಿದ್ರೆ, ಇವಾಗ ಒಂದ್ ಗಿಡ ಇರುತ್ತೆ, ಈ ಗಿಡದಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದಕ್ಕೆ ತೂತಾಕಿ ಹಿಡಿದ್ಬಿಟ್ಟು ರಬ್ಬರ್ ಹಾಲನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಶೇಖರಣೆ ಮಾಡ್ತಾರ. ಆ ರಬ್ಬರ್ ಹಾಲಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗಂಧಕವನ್ನ, ಸಲ್ಫರ್ ಅನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೇರಿಸ್ತಾರ. ಅವಾಗ ಏನಾಗತ್ತಂದ್ರೆ ಈ ಹಾಲ್ ಏನಾಗತ್ತಂದ್ರೆ ಗಟ್ಟಿ ಆಗತ್ತೆ. ಗಟ್ಟಿಯಾಗಿ ಏನಂತಂದ ಹೇಳಿದ್ರೆ ರಬ್ಬರ್ ಪದಾರ್ಥಗಳನ್ನ ಏನ್ ಮಾಡ್ತಾರ ಅಂದ್ರೆ ಪ್ರೊಡಕ್ಷನ್ ಮಾಡ್ತಾರ, ಉತ್ಪಾದನೆ ಮಾಡ್ತಾರ. ಇಲ್ಲಿ ಗಟ್ಟಿ ಮಾಡ್ತಾರಲ್ಲ ರಬ್ಬರ್ ಹಾಲನ್ನ, ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ವಲ್ಕನೈಸೇಷನ್ ಅಂತ ಕರಿತೀವಿ. ವಲ್ಕನೈಸೇಷನ್ ಆಫ್ ರಬ್ಬರ್. ಇದನ್ನ ಕಂಡು ಹಿಡಿದವ್ರು ಯಾರು ಅಂತ ಕ್ವಶನ್ ಕೇಳಿದಾರೆ. ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, ಚಾರ್ಲ್ಸ್ ಗುಡ್ ಇಯರ್ ಇದ್ದವ್ರು ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಕಂಡು ಹಿಡಿತಾರ. ನೆನ್ಪಿಟ್ಕೊಳ್ಳಿ. ಆಮೇಲೆ ಲೆನ್ಸ್ ಈಸ್ ಮೇಡ್ ಆಫ್ ಅಂತಂದೈತೆ. ಈಗ ಲೆನ್ಸ್, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ನೀವು ಸ್ಪೆಕ್ಟ್ ಹಾಕೊಂತಿರಲ್ಲ, ಸೊ ಆ ಲೆನ್ಸ್ ಗಳು ಯಾವ ಗ್ಲಾಸ್ ಗಳಿಂದ ಮಾಡಲ್ಪಟ್ಟಿದಾವ ಅಂತ ಕ್ವಶನ್ ಕೇಳಿದ್ರೆ ಯಾವ್ದು ಫ್ಲಿಂಟ್ ಗ್ಲಾಸ್, ಕೊಬಾಲ್ಟಾ ಅಥವಾ ಫೈರೆಕ್ಸ್ ಅಥವಾ ಆರ್ಡಿನರಿ ಅಂತಂದೈತೆ. ಸೊ ಇಲ್ಲಿ ಡೈರೆಕ್ಟ್ ಆನ್ಸರ್ ನೋಡ್ರಿ, ಫ್ಲಿಂಟ್ ಗ್ಲಾಸ್ ಇಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಲೆನ್ಸ್ ಗಳನ್ನ ಮಾಡಲ್ಪಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಕಣ್ಣು ಅಂತ ಬಂತು, ನಾವ್ ಹೇಳಿದ್ವಿ ಈಗ ನಮ್ಗೆ ಸಮೀಪದ ಕಾಣಿಸಂಗಿಲ್ಲ, ಅದಕ್ಕೊಂದು ರೋಗದ ಹೆಸರು ಅಂತ ಹೇಳ್ತೀವಿ, ಮಯೋಪಿಯನ ಅಥವಾ ಹೈಪರ್ ಮಯೋಪಿಯನ ಅಂತ ನೋಡ್ರಿ. ಸೊ ಅದಕ್ಕೆ ಯಾವ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಕಾನ್ವೆಕ್ಟಿವ್ ಯೂಸ್ ಮಾಡ್ತೀವಿ ಅಥವಾ ಕಾನ್ವೆಕ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ದೂರದ ಕಾಣಿಸಂಗಿಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ, ಅಲ್ಲಿ ಕಾನ್ಕೇವ್ ಯೂಸ್ ಮಾಡ್ತೀವ ಅಥವಾ ಕಾನ್ವೆಕ್ಸ್ ಯೂಸ್ ಮಾಡ್ತೀವ. ಸೊ ಇವುಗಳನ್ನ ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಇದ್ರ ಬಗ್ಗೆನೂ ಕ್ವಶನ್ಸ್ ಗಳನ್ನ ಕೇಳಿದಾರೆ ನಿಮ್ಗೆ. ಸಾರಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಿದೆ, ದ ಹಾರ್ಡೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೇಳಿದಾರೆ. ಸೊ ಹಾರ್ಡೆಸ್ಟ್ ಅಂತಂದ ಹೇಳಿದ್ರೆ ತುಂಬಾ ಕಠಿಣವಾಗಿರೋದು, ಗಟ್ಟಿಯಾಗಿರೋದು. ಫಾರ್ಮ್ ಆಫ್ ಕಾರ್ಬನ್ ಅಂತಂದ ಹೇಳಿದ್ರೆ, ಕಾರ್ಬನ್ ಏನಂತಂದ ಹೇಳಿದ್ರೆ ಅದ್ರದ್ದು ಹಲವಾರು ವಸ್ತುಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ ಹೇಳಿದ್ರೆ, ಇವಾಗ ಸೊ ನಾವು ಮನೇಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ತರಕಾರಿ ಅಂತಂದ ಹೇಳ್ತೀವಿ. ತರಕಾರಿ ಅಂತ ಬಂದಾಗ ಹಲವಾರು ತರಕಾರಿಗಳು ಬರ್ತಾವ. ಸೇಮ್ ಅದೇ ತರ ಕಾರ್ಬನ್ ಅಂತ ಬಂದಾಗ ಅದ್ರದ್ದು ಬಹುರೂಪಗಳು ಬಾಳ ಬರ್ತಾವ. ಯಾವ ಬರ್ತಾವ, ಸೊ ಗ್ರಾಫೈಟ್ ಬರುತ್ತ, ಅದಾದ ನಂತರ ಕೋಲ್ ಅಂತ ಕಲ್ಲಿದ್ದಲು ಬರುತ್ತ, ಆಮೇಲೆ ಚಾರ್ಕೋಲ್ ಇದ್ದಿಲು ಅಂತ ಬರುತ್ತ, ಡೈಮಂಡ್ ಬರುತ್ತ. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಕಾರ್ಬನ್ನಿನ ಬಹುರೂಪಗಳು, ಕಾರ್ಬನ್ ಇಂದ ಉಂಟಾಗುವ ಕಾರ್ಬನ್ ವಸ್ತುಗಳು, ಅವುಗಳಿಗೆ ನಾವು ಬಹುರೂಪಗಳು ಅಂತ ಕರಿತೀವಿ. ಸೊ ಇವುಗಳಲ್ಲಿ ಯಾವ್ದು ತುಂಬಾ ಗಟ್ಟಿ ಆಗೈತೆ ಅಂತ ಕ್ವಶನ್ ಕೇಳಿದ್ರೆ ಯಾವ್ದು ಆನ್ಸರ್ ಹೇಳ್ತೀವಿ, ಡೈಮಂಡ್ ಅಂತಂದ್ ಹೇಳ್ತೀವಿ. ಆಮೇಲೆ ಕೋಲ್ ಅಂತ ಬಂದಾಗ ಇದ್ರದ ಅದಿರುಗಳು ಯಾವ್ಯಾವ ಅಂತಂದ್ ಹೇಳಿ ನೀವ್ ಏನ್ ಮಾಡ್ಕೋಬೇಕು, ಒಂದು ಲಿಸ್ಟ್ ಅನ್ನ ಮಾಡ್ಬೇಕು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ನೋಡ್ರಿ, ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಮೇನ್ಲಿ ಡ್ಯೂ ಟು ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಕೇಳಿದ್ರೆ ಅಟ್ಮಾಸ್ಫಿಯರ್. ಸೊ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಹೇಳಿದ್ರೆ ಹಸಿರು ಮನೆ ಪರಿಣಾಮ ಇಸ್ ಮೇನ್ಲಿ ಡ್ಯೂ ಟು ಯಾವುದರಿಂದ, ಯಾವ ಕಾರಣದಿಂದ, ಇನ್ಕ್ರೀಸ್ ಇನ್ ಅಟ್ಮಾಸ್ಫಿಯರ್. ಇದೇನಂತಂದ ಹೇಳಿದ್ರೆ ಭೂಮಿ ಮೇಲೆ ಅಂತಂದ ಹೇಳಿದ್ರೆ ಅಟ್ಮಾಸ್ಫಿಯರ್ ಐತೆ, ಸೂರ್ಯನಿಂದ ಬಿಸಿಲು ಬರುತ್ತೆ, ಇದೇನಾಗತ್ತಂದ್ರೆ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಪ್ರತಿಫಲಿಸಿ ಮೇಲ್ಗಡೆ ಹೋಗ್ತಿರುತ್ತೆ. ಇಲ್ಲಿ ಮೋಡಗಳು, ಧೂಳಿನ ಕಣಗಳು, ಆಮೇಲೆ ಅನಿಲಗಳು ಸೇರ್ಬಿಟ್ಟು ಏನ್ ಮಾಡ್ತಾವ ಅಂದ್ರೆ ಮತ್ತೆ ರಿಫ್ಲೆಕ್ಟ್ ಮಾಡಿ ಕೆಳಗಡೆ ಏನ್ ಮಾಡ್ತಾವ ಅಂದ್ರೆ ಕಳಿಸ್ಬಿಡ್ತಾವ ಸೂರ್ಯನ ಕಿರಣಗಳ. ಈ ತರ ಮೇಲೆ ಕೆಳಗೆ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಸಿರು ಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಈ ತರ ಆಗ್ಬೇಕಂತಂದ ಹೇಳಿದ್ರೆ ಯಾವ ಗ್ಯಾಸ್ ಅಥವಾ ಯಾವ ಅನಿಲ ಇಂಪಾರ್ಟೆಂಟ್ ಆಗತ್ತೆ ಅಂತ ಕ್ವಶನ್ ಕೇಳಿದ್ರೆ ಯಾವ್ದು, ಓಜೋನ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಅಥವಾ ನೈಟ್ರೋಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್. ಯಾವ್ದಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ ಏನಂತಂದ ಹೇಳಿದ್ರೆ ಹಸಿರು ಮನೆ ಪರಿಣಾಮಕ್ಕೆ ತುಂಬಾ ಕಾರಣವಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಓಜೋನ್ ಅಂತಂದ ಹೇಳಿದ್ರೆ O3 ಅಂತಂದ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತಾ, ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತಾ. ಯುವಿ ರೇಸ್ ಗಳನ್ನ ಅಂದ್ರೆ ಅಲ್ಟ್ರಾ ವೈಲೆಟ್ ಅಥವಾ ನೇರಾಳತೀತ ಕಿರಣಗಳನ್ನ ಇದು ಹೀರ್ಕೊಳ್ಳುತ್ತೆ. ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ ಅಂತಂದ ಹೇಳಿದ್ರೆ ವಾಹನಗಳ ಹೊಗೆಯಲ್ಲಿ ಇದಿರುತ್ತೆ, ಸೊ ವಾಯುಮಾಲಿನ್ಯ ಉಂಟು ಮಾಡುತ್ತೆ. ಆಮೇಲೆ ನೈಟ್ರೋಜನ್, ಸೊ ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವ ಗ್ಯಾಸು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾವ ಅಂದ್ರೆ ಲಿಗುಮಿನಸ್ ಪ್ಲಾಂಟ್ಸ್ ಅಂದ್ರೆ ಬೇರುಗಳಲ್ಲಿ ಗಂಟುಗಳನ್ನ ಹೊಂದಿರುವಂತಹ ಒಂದೇನಂತಂದ ಹೇಳಿದ್ರೆ ಸಸ್ಯಗಳು ಏನ್ ಮಾಡ್ತಾವ ಅಂದ್ರೆ ನೈಟ್ರೋಜನ್ ಅನ್ನ ಫಿಕ್ಸೇಷನ್ ಮಾಡ್ತಾವ, ಅಂದ್ರೆ ನೈಟ್ರೋಜನ್ ನ ಹೀರ್ಕೊಂತಾವ. ಅವು ಫಲವತ್ತತೆ ಹೆಚ್ಚಾಗತ್ತೆ, ಮಣ್ಣಿನ ಫಲವತ್ತತೆ, ಅದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ ಸಿಂಪಲ್ ಆಗಿ. ಸೊ ಇದನ್ನ ಮಾಡ್ಬೇಕಂತಂದ ಹೇಳಿದ್ರೆ ಯಾವ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವ ಅಂತ ಕೇಳ್ತಾರೆ ಕ್ವಶನ್. ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ. ಯಾವ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಲೀವ್ಸ್ ಅಂತ ಕೇಳಿದ್ರೆ, ಇವಾಗ ಒಂದ್ ಗಿಡ ಐತೆ. ಸೊ ನೋಡ್ರಿ ಈ ತರ ಏನಂತ ಗಿಡ ಐತೆ, ಇದಕ್ಕೊಂದು ಎಲೆ ಕಂಡು ಬರುತ್ತೆ, ಈ ತರ ಎಲೆ ಐತೆ. ಸೊ ಇದು ಎಲೆ ಹಸಿರಾಗಿರೋ ಕಾರಣ ಏನು ಅಂತ ಕೇಳಿದಾರೆ. ಗ್ರೀನ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಲೀವ್ಸ್ ಅಂದ್ರೆ ಎಲೆಗಳಲ್ಲಿ ಗ್ರೀನ್ ಕಲರ್ ಒಂದು ಪಿಗ್ಮೆಂಟ್ ಕಂಡು ಬರುತ್ತಾ, ಅದು ಏನು ಅಂತ ಕ್ವಶನ್ ಕೇಳಿದಾರೆ. ಏನದು, ಪ್ಯಾಂಕೋಗ್ಲಿನಾ ಅಥವಾ ಕ್ಸಾಂಥೋಫಿಲ್ಲಾ ಅಥವಾ ಕ್ಲೋರೋಫಿಲ್ಲಾ ಅಥವಾ ಕ್ಯಾರೋಟಿನ್. ನೋಡ್ರಿ ಯಾವ್ದು ಕಂಡು ಬರುತ್ತಾ ಸಸ್ಯಗಳಲ್ಲಿ. ಸೊ ಯಾವ್ದಂತ ಹೇಳಿದ್ರೆ ಕ್ಲೋರೋಫಿಲ್ ಅಂತಂದ ಹೇಳ್ತೀವಿ. ಕ್ಲೋರೋಫಿಲ್ ಅಥವಾ ಪತ್ರ ಹರಿತಿರೋದ್ರಿಂದ ಅದು ಯಾವ ತರ ಕಾಣಿಸುತ್ತ, ಹಸಿರಾಗಿ ಕಾಣಿಸುತ್ತ. ಸೊ ಇಷ್ಟೆಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಓಲ್ಡ್ ಕ್ವಶನ್ ಪೇಪರ್ಸ್ ಗಳು. ಇವೆಲ್ಲ 15 ಕ್ವಶನ್ಸ್ ಗಳು ಏನಂದ್ರೆ ರಿಪೀಟ್ ಆಗಿದಾವ. ನೋಡ್ರಿ ನಿಮ್ ಲೆಕ್ಕಲ್ಲ, ಎಲ್ಲಾದ್ರೂ ಈ ಮುಂದೆ ಎಕ್ಸಾಮ್ ಅಲ್ಲಿ ಎಲ್ಲಾನು ಕ್ವಶನ್ಸ್ ಗಳು ರಿಪೀಟ್ ಆಗಿಬಿಟ್ರೆ ರ್ಯಾಂಕ್ ಬಂದ್ಬಿಡ್ತಿರ್ ನೀವು.
ನೆಕ್ಸ್ಟ್ ಕ್ವಶನ್ ಇದೆ ಅಂತಂದ ಹೇಳಿದ್ರೆ ಡೆಕ್ಟಲೋಗ್ರಾಫಿ ಅಂತಂದೈತೆ. ಡೆಕ್ಟಲೋಗ್ರಾಫಿ ಅನ್ನೋದು ಯಾವ್ದನ್ನ ಸ್ಟಡಿ ಮಾಡೋಕೆ ಯೂಸ್ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡ್ರಿ. ಫಿಂಗರ್ ಪ್ರಿಂಟ್ಸ್ ಗಳನ್ನ ಸ್ಟಡಿ ಮಾಡೋಕೆ ಡೆಕ್ಟಲೋಗ್ರಾಫಿಯನ್ನ ಯೂಸ್ ಮಾಡ್ತಾರ, ಅಥವಾ ಫಿಂಗರ್ ಪ್ರಿಂಟ್ಸ್ ಗಳ ಬಗ್ಗೆ ಮಾಡುವ ಅಧ್ಯಯನವನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಕ್ಟಲೋಗ್ರಾಫಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ವಾಟರ್. ಸೊ ಈಗ ನೋಡ್ರಿ, ಇನ್ಸ್ಟ್ರೂಮೆಂಟ್ ಅಂತಂದ ಹೇಳಿದ್ರೆ ಸಾಧನ, ಯೂಸ್ಡ್ ಅಂತಂದ ಹೇಳಿದ್ರೆ ಯೂಸ್ ಮಾಡ್ಕೊಳ್ಳೋದು, ಮೇಜರ್ ಅಂತಂದ ಹೇಳಿದ್ರೆ ಅಳತೆ ಮಾಡೋಕೆ ಯಾವ್ದನ್ನ, ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ವಾಟರ್ ಅಂತಂದ ಹೇಳಿದ್ರೆ ಸೊ ಲವಣತೆಯನ್ನ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸವಲನತೆ ಅಥವಾ ಲವಣತೆ ಅಥವಾ ಉಪ್ಪಿನಾಂಶವನ್ನ ಕಂಡುಹಿಡಿಯೋಕೆ ಯಾವ ಉಪಕರಣವನ್ನ ಯೂಸ್ ಮಾಡ್ತೀವಿ, ಗ್ಯಾಲೋನೋಮೀಟರ್, ಪ್ಯಾಥೋಮೀಟರ್ ಅಥವಾ ಸಲೈನೋಮೀಟರ್ ಅಥವಾ pH ಮೀಟರ್, ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಲವಣತೆ ಅಂತಂದ ಹೇಳಿದ್ರೆ ಸಲೈನಿಟಿ ಅಂತ ಕರಿತೀವಿ, ಅದನ್ನ ಯೂಸ್ ಮಾಡಕ್ಕೆ ಅಥವಾ ಮೇಜರ್ ಮಾಡಕ್ಕೆ ಸ್ಯಾಲಿನೋಮೀಟರ್ ಅಥವಾ ಸಲೈನೋಮೀಟರ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ಗ್ಯಾಲೋನೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ, ಕರೆಂಟ್ ಅನ್ನ ಅಳತೆ ಮಾಡೋಕೆ. ಸೊ ಪ್ಯಾಥೋಮೀಟರ್ ಅಂತಂದ ಹೇಳಿದ್ರೆ ಆಳವನ್ನ ಅಳತೆ ಮಾಡೋಕೆ. ಆಮೇಲೆ pH ಮೀಟರ್ ಅಂತಂದ ಹೇಳಿದ್ರೆ pH ವ್ಯಾಲ್ಯೂ, ಇದು ಅಸಿಡಿಕ್ ಐತಾ ಅಥವಾ ಬೇಸಿಕ್ ಐತಾ ಅಂತಂದ ಹೇಳಿ ಕಂಡುಹಿಡಿಯೋಕೆ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ದ ಕಾಮನ್ ನೇಮ್ ಆಫ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ ಇದೆ. ದ ಕಾಮನ್ ನೇಮ್, ಪೊಟ್ಯಾಷಿಯಂ ಕಾರ್ಬೋನೇಟ್ ಗೆ ಕಾಮನ್ ನೇಮ್ ಏನಿದೆ ಅಂತ ಕ್ವಶನ್ ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, ಏನಂತ ಕರೀತಾರೆ ಅಂದ್ರೆ ಪೊಟ್ಯಾಶ್ ಅಂತ ಕರೀತಾರೆ. ಸೇಮ್ ಅದೇ ತರ ಏನಂತ ಹೇಳಿದ್ರೆ Na2CO3 ಸೋಡಿಯಂ ಕಾರ್ಬೋನೇಟ್ ಗೆ ಆಮೇಲೆ NaHCO3 ಅಂತ ಬರುತ್ತೆ. ಸೋಡಿಯಂ ಬೈಕಾರ್ಬೋನೇಟ್ ಗೆ ಏನೇನಂತ ಕರೀತಾರೆ ಅಂತ ಹೇಳಿ ಸೊ ಒಂದ್ ಲಿಸ್ಟ್ ಅನ್ನ ಮಾಡ್ಕೊಡ್ರಿ, ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಹಾಕಿ. ಸೊ ನೆಕ್ಸ್ಟ್ ನೋಡ್ರಿ, ದ ಟೆಂಪರೇಚರ್ ಆಫ್ 295 ಕೆಲ್ವಿನ್ ಈಸ್ ಇಕ್ವಿವೆಲೆಂಟ್ ಟು. ಸೊ ಯಾವ ಫ್ಯಾರನ್ಹೀಟ್ ಗೆ ಇಕ್ವಿವೆಲೆಂಟ್ ಅಂತ, ಟೆಂಪರೇಚರ್ ನ ಏನ್ ಮಾಡ್ತೀವಿ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಡಿಗ್ರಿ ಕೆಲ್ವಿನ್ ಅಲ್ಲಿ, ಆಮೇಲೆ ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಳತೆ ಮಾಡ್ತೀವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ಫಾರ್ಮುಲಾನ ಕೊಟ್ಟಿದ್ದೀನಿ. ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಹೆಂಗ ನೋಟ್ ಮಾಡೋದು, ಫ್ಯಾರನ್ಹೀಟ್ ಇಂದ ಡಿಗ್ರಿ ಸೆಲ್ಸಿಯಸ್ ಹೆಂಗೆ, ಆಮೇಲೆ ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ ಹೆಂಗೆ ಅಥವಾ ಕೆಲ್ವಿನ್ ಇಂದ ಫ್ಯಾರನ್ಹೀಟ್ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಗೆ ಏನ್ ಮಾಡಿದೇನೆ ಅಂದ್ರೆ ಸೊ ಲಾಸ್ಟ್ ಡಿಸ್ಕಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ನೀವು ಆನ್ಸರ್ ಮಾಡ್ಬೇಕು. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ 71.33 ಅಂತಂದ್ ಹೇಳ್ತೀವಿ ಆನ್ಸರ್, ಆಪ್ಷನ್ ಡಿ. ಸೊ ಇದೇನಂತಂದ ಹೇಳಿದ್ರೆ ಟೋಟಲ್ ಸೆಕ್ಷನ್ ಬಿ ಕ್ಲಿಯರ್ ಆಯ್ತು. ಸೆಕ್ಷನ್ ಬಿ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ 15 ಕ್ವಶನ್ಸ್, ಆಲ್ಮೋಸ್ಟ್ ಅಲ್ಲ 100% 15 ಕ್ವಶನ್ಸ್ ಗಳನ್ನ ಬೇರೆ ಎಕ್ಸಾಮ್ ಗಳಿಂದ, ರೂರ್ಕಿ ಎಕ್ಸಾಮ್ ಇಂದ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ತಗೊಂಡಿದ್ದಾರೆ. ರೂರ್ಕಿ ಎಕ್ಸಾಮ್ ಅಲ್ಲಿ ಸೈನ್ಸ್ ಕ್ವಶನ್ಸ್ ಗಳನ್ನ ನೋಡ್ರಿ, ಕ್ವಶನ್ ನಂಬರ್ ಅಷ್ಟೇ ಚೇಂಜ್ ಐತೆ, ಬಟ್ ಆದ್ರೆ ಎಲ್ಲಾ ಕ್ವಶನ್ಸ್ ಗಳು ಸೇಮ್ ಇದಾವ. ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿ ನೆಕ್ಸ್ಟ್ ಸೆಕ್ಷನ್ ಯಾವ್ದು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತು ಲಾಜಿಕಲ್ ಅಂತ ಹೇಳ್ತೀವಿ, ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ. ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಸೊ ಕ್ಯಾನ್ ದ ಲೆಟರ್ಸ್ ಆಫ್ ದಿ ವರ್ಡ್ ಅರೈಸ್ ಬಿ ಅರೇಂಜ್ಡ್ ಅಂತಂದಿದೆ. ಇನ್ ಹೌ ಮೆನಿ ವೇಸ್ ಅಂತಂದ ಹೇಳಿದ್ರೆ ಎಷ್ಟು ವೇದಲ್ಲಿ ಸೊ ಏನ್ ಮಾಡೋದು, ಅರೇಂಜ್ ಮಾಡೋದು ಯಾವ್ದನ್ನ, ಅರೈಸ್ ಅನ್ನೋ ವರ್ಡ್ ಅನ್ನ. ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗತ್ತಾ, ಅರೈಸ್ ಅನ್ನೋ ವರ್ಡ್ ಅನ್ನ. ಒಂದ್ ನಿಮಿಷ ಇರಿ. ಸೊ ಇಲ್ಲಿ ಏನಂತ ಅಂತ ಹೇಳಿದ್ರೆ ಅರೈಸ್ ಅನ್ನೋ ವರ್ಡ್ ಇದೆ, ಅರೈಸ್ ಅನ್ನೋ ಅಂತ ಹೇಳಿದ್ರೆ ವರ್ಡ್ ಐತೆ. ಸೊ ಇದನ್ನ ಎಷ್ಟು ವೇದಲ್ಲಿ ಅರೇಂಜ್ ಮಾಡಿ ಬರಿಬಹುದು ಅಂತ ಕ್ವಶನ್ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ನೀವು 3 ಜನ ಇದ್ದೀರಿ, 3 ಜನ ಅಥವಾ 4 ಜನ ಇದ್ದೀರಿ ಅಂತ ಅನ್ಕೊಳ್ರಿ, 4 ಜನ ಇದ್ದೀರಿ. ನೀವು 4 ಜನ ಒಂದ್ ಲೈನ್ ಅಲ್ಲಿ ನಿಂತ್ಕೊಂತೀರಿ, ಎಷ್ಟು ವೇದಲ್ಲಿ ನಿಂತ್ಕೋಬಹುದು. ಸೊ ಒಂದ್ಸಾರಿ ನೀ ಫಸ್ಟ್ ನಿಂತ್ಕೋಬಹುದು, ಆಮೇಲೆ ನಿನ್ ಫ್ರೆಂಡ್ ನಿಂತ್ಕೋಬಹುದು, ಅಥವಾ ಇನ್ನೊಬ್ಬ ಫ್ರೆಂಡ್ ಮುಂದ್ಗಡೆ ಬಂದ್ ನಿಂತ್ಕೋ, ಈ ತರ ಏನಂತಂದ ಹೇಳಿದ್ರೆ ಶಫಲ್ ಆಗ್ಬಿಟ್ಟು ಸೊ ಎಷ್ಟು ವೇದಲ್ಲಿ ನಿಂತ್ಕೋಬಹುದು ಅಂತ ಕ್ವಶನ್ ಕೇಳ್ಬೋದಲ್ಲ. ಸೇಮ್ ಅದೇ ತರ ಅರೈಸ್ ಅನ್ನೋ ವರ್ಡ್ ಏನೈತಲ್ಲ, ಇದನ್ನ ಎಷ್ಟು ವೇದಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ ಹೇಳಿದ್ರೆ ಬರಿಬಹುದು ಅಂತ ಕ್ವಶನ್ ಕೇಳಿದಾರೆ. ಸೊ ಈ ತರ ಕ್ವಶನ್ ಕೇಳಿದಾಗ ನಾವೇನಂತಂದ ಹೇಳಿದ್ರೆ ಅವು ಎಷ್ಟು ಲೆಟರ್ ಇದಾವ ಅಂತ ನೋಡ್ಬೇಕು. 1 2 3 4 5 ಇದಾವ. ಸೊ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಅಲ್ಲಿ ಬರ್ತಾವ ಇವು. ಸೊ 5 ಏನದ ಅಂತಂದ ಹೇಳಿದ್ರೆ ವರ್ಡ್ ಗಳಿದಾವ, ಅದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ, 5 ಫ್ಯಾಕ್ಟೋರಿಯಲ್ ಅಂತಂದ್ ಬರಿತೀವಿ. ಸೊ ಇವೆಲ್ಲ ಇದ್ರು ಏನಂತಂದ ಹೇಳಿದ್ರೆ 6 ಇದ್ದದ್ದು ಅಂತಂದ್ರೆ 6 ಫ್ಯಾಕ್ಟೋರಿಯಲ್ ಅಂತ ಬರ್ತೀವಿ. ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಬಿಡಿಸಿ ಬರಬೇಕು, 5 × 4 × 3 × 2 × 1 ಅಂತಂದ್ ಬರ್ತೀವಿ ಫ್ಯಾಕ್ಟೋರಿಯಲ್ ನ ಬಿಡಿಸಿ ಬರ್ದಾಗ. ಸೊ ಇದನ್ನೆಲ್ಲಾನು ಟೋಟಲ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಾಡ್ರಿ, 5 × 4 20, 23 60, 62 120 × 1 120 ಅಂತಂದ್ ಹೇಳ್ತೀವಿ. ಸೊ 120 ವೇದಲ್ಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಈ ವರ್ಡ್ ಅನ್ನ ಅರೇಂಜ್ ಮಾಡ್ತಾ ಬರ್ತೀವಿ. ಬರೀರಿ, 120 ವೇದಲ್ಲಿ ಬರಿಬಹುದು. ಫಸ್ಟ್ ಎ ಮುಂದೆ ಇಡ್ರಿ,
ಸೊ ಆರ್ ಅನ್ನ ಅದ್ಲಾ ಬದ್ಲ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಆರ್ ಎಸ್ ಅದ್ಲಾ ಬದ್ಲ ಮಾಡ್ರಿ, ಆಮೇಲೆ ಆರ್ ಮತ್ತು ಇ ಅನ್ನ ಅದ್ಲಾ ಬದ್ಲು ಮಾಡ್ರಿ. ಸೊ ಈ ತರ ಹಿಂಗ್ ಬರ್ಕೋತ ಹೋದೆ ಅಂತಂದ ಹೇಳಿದ್ರೆ 120 ವೇದಲ್ಲಿ ಮಾಡಿ ಏನ್ ಮಾಡ್ಬೋದು ಅಂತಂದ ಹೇಳಿದ್ರೆ ಈ ವರ್ಡ್ ಅನ್ನ ನಾವು ಬರಿಬಹುದು. ಡೈರೆಕ್ಟ್ ಆಗಿ 5 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಫ್ ದ ಪ್ರಾಡಕ್ಟ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಈಸ್ ಅಂತಂದ ಐತ. ದ ಪ್ರಾಡಕ್ಟ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಈಸ್ ಅಂತ ಕ್ವಶನ್ ಕೇಳಿದಾರೆ. ಸೊ ನಾನು ನಿಮ್ಗೆ ಇಲ್ಲಿ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ನಾನು ಆನ್ಸರ್ ಹೇಳ್ತೀನಿ. ಈಗ ರ್ಯಾಷನಲ್ ನಂಬರ್ ಅಂದ್ರೆ ಏನು? ಫಸ್ಟ್ ಏನಂತಂದ್ರೆ ರ್ಯಾಷನಲ್ ನಂಬರ್ ಅಂದ್ರೆ, ನ್ಯಾಷನಲ್ ನಂಬರ್ ಅಂತಂದ್ರೆ ನಾರ್ಮಲ್ ಆಗಿ ನಾವು ಹೇಳ್ತೀವಲ್ಲ 10, 20, 30, 40 ಅಂತಂದೇಳಿ 10 ಅಂತ ಇದೇನಂದ್ರೆ ರ್ಯಾಷನಲ್ ನಂಬರ್ ಅಂತಂದೇಳಿ. ಇರ್ರಾಷನಲ್ ನಂಬರ್ ಅಂತಂದ ಹೇಳಿದ್ರೆ ಎ ಬೈ ಬಿ ರೂಪದಲ್ಲಿ, ಫ್ರಾಕ್ಷನ್ ರೂಪದಲ್ಲಿ ಬರೆಯೋದು. ಈ ಫಾರ್ ಎಕ್ಸಾಂಪಲ್ ಯಾವ್ದಂತ ತಗೊಳ್ಳೋಣ, ಇವಾಗ 2/5 ಅಂತ ತಗೊಳ್ಳೋಣ. ಸೊ ಎಕ್ಸಾಂಪಲ್, ಸೊ ಇವ್ರದ್ದು ಎರಡೂದ್ರ 2/5, ಈ ಎರಡೂದ್ರದ್ದು ಏನಂತಂದ ಹೇಳಿದ್ರೆ ನಾವು ಪ್ರೊಡಕ್ಟ್ ಮಾಡಿದಾಗ ಏನಾಗತ್ತಾ, ಇದೊಂದ್ಲ ಇದ್ರ ಎರಡ್ಲೆ 10. ಸೊ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ 4 ಬರುತ್ತೆ. ಇಲ್ಲಿ ಏನ್ ಬಂತು, ರ್ಯಾಷನಲ್ ನಂಬರ್ ಬಂತಿದ್ದು 4 ಏನು ರ್ಯಾಷನಲ್ ನಂಬರ್ ಅಂದ್ರೆ ಇದು ಎ ಬೈ ರೂಪದಲ್ಲಿ ಇಲ್ಲ. ಸೊ ಇವಾಗ ಇನ್ನೊಂದು ಕ್ವಶನ್ ತಗೊಳ್ರಿ, ಇವಾಗ 10 ಏನಂತಂದ ಹೇಳಿದ್ರೆ ಇದನ್ನೇ ತಗೊಳ್ರಿ. 10 ಏನಂತಂದ್ರೆ ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ 2/3 ಅಂತ ತಗೊಳ್ರಿ. ಸೊ ಇವಾಗ ಏನ್ ಯಾವ್ದು ಕಟ್ತಾ ಹೋಗಂಗಿಲ್ಲ. ಈಗ ಏನ್ ಮಾಡ್ತೀವಿ ಅಂದ್ರೆ ಇಂಟು ಮಾಡಿ ಬರಬೇಕು. 10 into 2 ಎಷ್ಟಾಗುತ್ತೆ, 20/3. ಸೊ ಇದೇನಿದೆ ಎ ಬೈ ರೂಪದಲ್ಲಿ ಇದೆ, ಎ ಬೈ ಬಿ ರೂಪದಲ್ಲಿ ಇರೋದ್ರಿಂದ ಈ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ನೋಡ್ರಿ, ಪ್ರೊಡಕ್ಟ್ ಮಾಡಿದಾಗ ರಾಷನಲ್ ನಂಬರ್ ಬಂತು, ಇರ್ರಾಷನಲ್ ನಂಬರ್ ಬಂತು. ಸೊ ನಾವು ಆಪ್ಷನ್ ಅನ್ನ ಯಾವ ಚೂಸ್ ಮಾಡ್ಬೇಕು, ಇಲ್ಲಿ ಏನಿದೆ ಆಲ್ವೇಸ್ ಅನ್ ಇಂಟಿಜರ್ ಅಂತ ಇದೆ. ಸೊ ಆಮೇಲೆ ಸಮ್ಟೈಮ್ಸ್ ರಾಷನಲ್ ಅಂಡ್ ಸಮ್ಟೈಮ್ಸ್ ಇರ್ರಾಷನಲ್. ಎಸ್ ಕರೆಕ್ಟಾ, ಆಪ್ಷನ್ ಬಿ ಕರೆಕ್ಟ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಏನಂದ್ರೆ ರಾಷನಲ್ ಬರ್ತಾವ, ಇನ್ ಸಮ್ಟೈಮ್ಸ್ ಏನಂದ್ರೆ ಇರ್ರಾಷನಲ್ ಬರ್ತಾವ. ಎಸ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ, ಫೈಂಡ್ ದಿ 30% ಆಫ್. ಸೊ 1500 ಪ್ಲಸ್ 600 ಅಂತ ಇದೆ. ಈಗ ನಾವು ಬರಿತೀವಿ ನೋಡ್ರಿ, ಇಲ್ಲಿ 30% ಆಫ್ ಅಂತ ಇದೆ. ಸೊ ಎಷ್ಟು, 1500 ಪ್ಲಸ್ 600 ಅಂತ ಇದೆ. ಇದನ್ನ ನಾವು ಈಗ ಸಾಲ್ವ್ ಮಾಡ್ತಾ ಹೋಗ್ಬೇಕಲ್ಲ. ಸೊ ಈ 30% ಅಂತ ಹೇಳಿದ್ರೆ ಪರ್ಸೆಂಟ್ ಅನ್ನ ಯಾವ ತರ ಬರ್ತೀವಿ, 1/100 ಅಂತ ಬರೀತೀವಿ. ಇದನ್ನ ಏನಂತ ಬರಿತೀವಿ ಅಂದ್ರೆ ಇಂಟು 1/100 ಅಂತ ಬರಿತೀವಿ. ಸೊ ಪರ್ಸೆಂಟ್ ಅನ್ನ, ಅದಂತ ಆಫ್ ಅಂತ ಹೇಳಿದ್ರೆ ಅದನ್ನ ಇಂಟು ಅಂತ ಬರಿತೀವಿ. ಸೊ ಇದು 1500 ಪ್ಲಸ್ 600 ಎಷ್ಟಾಗತ್ತೆ ನೋಡ್ರಿ, 2100 ಆಗುತ್ತೆ. ಎಷ್ಟಾಗತ್ತೆ, 2100 ಆಗತ್ತೆ. ಕರೆಕ್ಟಾ? 1500 ಪ್ಲಸ್ 600 ಎಷ್ಟಾಗತ್ತೆ ಅಂದ್ರೆ 2100 ಆಗುತ್ತೆ. ಈಗ ಇದನ್ನ ಬರೀರಿ. ಸೊ 30 into 100 into 2100 ಅಂತಂದಾಯ್ತು. ಸೊ ಈಗ ನಾವು ಸಾಲ್ವ್ ಮಾಡ್ಬೇಕಲ್ಲ, ಇವೆರಡು ಏನಂತಂದ ಹೇಳಿದ್ರೆ ಕ್ಯಾನ್ಸಲ್ ಆಗ್ತಾವ. ಈಗ ಉಳಿದಿದ್ದೇನು, 30 into 21 ಅಂತ ಉಳಿಯುತ್ತೆ. ಇದು ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 21 ಜೀರೋಲೆ 20 ಜೀರೋ, ಅದಾದ್ಮೇಲೆ 21 ಮೂರ್ಲೆ ಎಷ್ಟು ಅಂತಂದ ಹೇಳಿದ್ರೆ 63 ಅಂತ ಆಗತ್ತ. ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ 630 ಅಂತ ಬರುತ್ತೆ. ಆನ್ಸರ್ ಏನ್ ಬರುತ್ತೆ, 630 ಅಂತಂದ್ ಬರುತ್ತೆ. ಈ ತರ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಎಸ್ ನೋಡ್ರಿ, ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಎಲ್ರಿಗೂ ಅರ್ಥ ಆಗಿದ್ರೆ ಇದನ್ನ ನಾನು ಕ್ಲೀನ್ ಮಾಡ್ತೀನಿ ನೋಡ್ರಿ ಇಲ್ಲಿದು. ಸೊ ಒನ್ ಟೈಮ್ ಏನಾದ್ರೆ ನೀವು ನೋಡುವಾಗ ಎಲ್ಲಾದ್ರೂ ನಾನು ಎಲ್ಲಾದ್ರೂ ಕ್ಲೀನ್ ಮಾಡ್ಬಿಟ್ಟಿದ್ರೆ, ಸೊ ಹಿಂದ್ಗಡೆ ಹೋಗ್ಬಿಟ್ಟು ಪಾಸ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸೊ ನೋಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಕ್ವಶನ್ಸ್. ಯಾಕಂದ್ರೆ ಇವುಗಳನ್ನ ನಾನು ಸ್ಲೈಡ್ಸ್ ಮಾಡಿ ಏನ್ ಮಾಡ್ಬೇಕಂತಂದ್ರೆ ಕ್ಲಾಸ್ ಮಾಡಕ್ ಆಗಲ್ಲ. ಸೊ ಇವು ಕರೆಕ್ಟ್ ಆಗಿಲ್ಲ. ಸೊ ಇವುಗಳನ್ನ ನಾವು ಸ್ಕ್ರೀನ್ ಶಾಟ್ ತಗೊಂಡ್ರು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಎಲ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕಂಪಲ್ಸರಿ ಟೆಸ್ಟ್ ಅನ್ನ ತಗೋಬೇಕು. ಆಫ್ಟರ್ 2 days ಆದ ನಂತರ ನಾನು ನಿಮ್ಗೆ ಟೆಸ್ಟ್ ಲಿಂಕ್ ಅನ್ನ ಹಾಕ್ತೀನಿ. ಫಸ್ಟ್ ಟೆಸ್ಟ್ ತಗೊಳ್ರಿ ಮಾರ್ನಿಂಗ್, ಆಮೇಲೆ ಸೆಕೆಂಡ್ ಟೆಸ್ಟ್ ಈವ್ನಿಂಗ್ ತಗೊಳ್ರಿ. ನೀವು ಯಾವಾಗಾದ್ರೂ ಬರಿಬಹುದು. ನಾನು ಟೆಸ್ಟ್ ಲಿಂಕ್ ಹಾಕಿದ್ರಿಂದ ನೀವು ಯಾವಾಗಾದ್ರೂ ಬರಿಬಹುದು. 1 ವರ್ಷ ಆದ ನಂತರ ನೀವು ಬರಿಬಹುದು. ಬಟ್ ಆದ್ರೆ ಏನಂತಂದ ಹೇಳಿದ್ರೆ ವಿದಿನ್ ನೀವು ಎಲ್ಲಾದ್ರೂ ಒಂದು 10 days ಅಲ್ಲಿ ಎಲ್ಲಾದ್ರೂ ಬರದ್ರಿ ಅಂತಂದ ಹೇಳಿದ್ರೆ ನಿಮ್ದು ಏನಂತಂದ ಹೇಳಿದ್ರೆ ನಾನು ರಿಸಲ್ಟ್ ಬಿಡ್ತೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಜನ ಬರ್ದಿದಾರೆ ಅದ್ರದ್ದು ರಿಸಲ್ಟ್ ಎಲ್ಲ ಬಿಡ್ತೀನಿ. ಫಸ್ಟ್ ಟೆಸ್ಟ್ ಅನ್ನ ಇಲ್ಲಿವರೆಗೂ 200 ಜನ ಬರ್ದಿದ್ದಾರೆ, ಅರೌಂಡ್ 200 ಜನ ಬರ್ದಿದ್ದಾರೆ. ಅವ್ರದ್ದು ನಾನು ರಿಸಲ್ಟ್ ಬಿಡ್ತೀನಿ. ಸೊ ಸರ್ ಇವ್ರದ್ದಷ್ಟೇ ಬಿಡ್ತೀರಾ, ಮತ್ ಫಸ್ಟ್ ಟೆಸ್ಟ್ ಬರ್ದ್ರೆ ಬಿಡಲ್ಲ? ಇಲ್ಲ, ನಾನು ಅವ್ರದ್ದು ಬಿಡ್ತೀನಿ. ಸೊ ಇವಾಗ ಏನ್ ಬಿಡ್ತೀನಲ್ಲ ಇವ್ರದ್ದು ಸೇರಿ, ಆಮೇಲೆ ನೀವು ಆಮೇಲೆ ಹೊಸದಾಗಿ ಏನ್ ನಾನು ಸೊ ಏನದು ಲಿಂಕ್ ಅನ್ನ ಹಾಕ್ತೀನಲ್ಲ, ಲಿಂಕ್ ಹಾಕಿದ ನಂತರ ಮತ್ತೆ ಯಾರು ಬರೀತಾರ ಎಲ್ಲಾನು ಸೇರಿಸ್ಬಿಟ್ಟು ಫಸ್ಟ್ ಟೆಸ್ಟ್ ರಿಸಲ್ಟ್ ಬೇರೆ ಬಿಡ್ತೀನಿ, ಸೆಕೆಂಡ್ ಟೆಸ್ಟ್ ರಿಸಲ್ಟ್ ಬೇರೆ ಬಿಡ್ತೀನಿ, ಥರ್ಡ್ ಟೆಸ್ಟ್ ರಿಸಲ್ಟ್ ಬೇರೆ. ಆಮೇಲೆ ನಾನು ಲಿಂಕ್ ಬಿಟ್ಟಿದ ತಕ್ಷಣ 4 ದಿನಕ್ಕೆ ಮತ್ತೆ ಥರ್ಡ್ ಟೆಸ್ಟ್ ಆಗತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ 4th ಸ್ಟಾರ್ಟ್ ಆಗತ್ತ. ಸರ್ ನಾನು 8th ವರೆಗೂ ಹಾಕಿದೀನಿ, ಸೊ ಸರ್ ನಾನು ಯಾವ್ದು ಟೆಸ್ಟ್ ಬರ್ದಿಲ್ಲ, ನೀವು 8th ಅಲ್ಲಿ ಇದ್ದೀರಾ ಅಂತಂದ ಹೇಳಿದ್ರೆ ಸೊ ಮಾರ್ನಿಂಗ್ ಫಸ್ಟ್ ಟೆಸ್ಟ್ ಬರೀರಿ, ಮಧ್ಯಾಹ್ನ ಮತ್ತೊಂದು ಟೆಸ್ಟ್ ಬರೀರಿ, ಸಾಯಂಕಾಲ ಮತ್ತೊಂದು ಬರೀರಿ. ಸೊ ಈ ತರ ಏನಂತಂದ್ರೆ ಟೆಸ್ಟ್ ಗಳನ್ನ ಬರ್ಕೋತ ಬರ್ರಿ, ಯಾವಾಗ ಬೇಕಾದ್ರೆ ನೀವು ಬರಿಬಹುದು. ಬಟ್ ಆದ್ರೆ ವಿದಿನ್ ಸೊ October 1st ಒಳಗಡೆ ಏನಂತಂದ್ರೆ ಎಲ್ಲಾ ಟೆಸ್ಟ್ ಗಳನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ,
a perimeter of the triangle is 600 meter. ಇಲ್ಲಿ ನೋಡ್ರಿ ಒಂದು ಟ್ರಯಾಂಗಲ್ ಇದೆ, ಒಂದ್ ನಿಮಿಷ ರೀ. ಸೊ ಈ ತರ ಏನಂತಂದ ಹೇಳಿದ್ರೆ ಒಂದು ಟ್ರಯಾಂಗಲ್ ಇದೆ, ಇದ್ರದ್ದು ಪೆರಿಮೀಟರ್ ಎಷ್ಟಿದೆ ಅಂತಂದ ಹೇಳಿದ್ರೆ 600 ಇದೆ. ಪೆರಿಮೀಟರ್ ಅಂತಂದ ಹೇಳಿದ್ರೆ ಸೊ ನೀವು ನಿಮ್ಗೆ ಗೊತ್ತೈತೆ ಏನಂತಂದ ಹೇಳಿದ್ರೆ ಪೆರಿಮೀಟರ್ ಅಂತಂದ ಹೇಳಿದ್ರೆ ಅದ್ರದ್ದು ಏನಂತಂದ್ರೆ ಸುತ್ತಳತೆ ಅಂತಂದ ಹೇಳಿದ್ರೆ 600 ಮೀಟರ್ ಐತೆ. ಇಫ್ ದ ರೇಷಿಯೋ ಆಫ್ ದ ಸೈಡ್ಸ್ ಈಸ್ 12:13:15 ಅಲ್ಲಿ ಇದಾವ. ಇವತ್ತರದ ಸೈಡ್ಸ್ ಗಳು ಏನಂತ ಹೇಳಿದ್ರೆ ರೇಷಿಯೋದಾಗ ಕೊಟ್ಟಿದ್ದಾರೆ, ಅನುಪಾತದಲ್ಲಿ ಕೊಟ್ಟಿದ್ದಾರೆ. ಯಾವ ಅನುಪಾತದಲ್ಲಿ ಕೊಟ್ಟಿದ್ದಾರೆ? 12:13:15 ಅನುಪಾತದಲ್ಲಿ ಕೊಟ್ಟಿದ್ದಾನ. ಸೊ ಇವಾಗ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಲಾಂಗೆಸ್ಟ್ ಸೈಡ್ ಇದ್ರದ್ದು ಏನಂತಂದ ಹೇಳಿದ್ರೆ ತ್ರಿಭುಜ ಐತಲ್ಲ ಟ್ರಯಾಂಗಲ್, ಇದ್ರದ್ದು ಒಂದು ಲಾಂಗೆಸ್ಟ್ ಸೈಡ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದ್ರೆ ಇವಾಗ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಗೆ ಏನಂತಂದ ಹೇಳಿದ್ರೆ ಅನುಪಾತದಲ್ಲಿ ಕೊಟ್ಟಿರೋದ್ರಿಂದ ಈ ಸೈಡ್ ಗಳು ಎಷ್ಟಿದಾವ ಅಂತಂದ ಹೇಳಿದ್ರೆ ಎಕ್ಸ್ ಅಂತ ಅದಾವ ಅಂತ ಅನ್ಕೊಡ್ರಿ. ಸೊ ಇವಾಗ ಸೈಡ್ಸ್ ಗಳದ ಅನುಪಾತವನ್ನ ನಾವ್ ಹೆಂಗ್ ಬರ್ಕೊಂತೀವಿ? 12x:13x:15x ಅಂತ ಬರ್ಕೊಂತೀವಿ. ಸೊ ಇವುಗಳನ್ನೆಲ್ಲವನ್ನ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ಎಷ್ಟಿದೆ ಅಂತಂದ್ರೆ 12x ಅನ್ಕೊಡ್ರಿ, ಇದೆಷ್ಟಿದೆ 13x ಅಂತ ಅನ್ಕೊಡ್ರಿ, ಇದು 15x ಇದೆ. ಸೊ ಇವೆಲ್ಲವನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಸುತ್ತಳತೆ ಬರುತ್ತೆ, ಅಂದ್ರೆ ಪೆರಿಮೀಟರ್ ಬರುತ್ತೆ. ಬರ್ರಿ ಇವಾಗ 12x + 13x + 15x ಈಕ್ವಲ್ ಟು ಏನಂತ ಹೇಳಿದ್ರೆ ಪೆರಿಮೀಟರ್ ಅಂತ ಬರುತ್ತೆ. ಪೆರಿಮೀಟರ್ ನಾವು ಏನಂತ ಹೇಳ್ತೀವಿ ಅಂದ್ರೆ 600 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಇವೆಲ್ಲವನ್ನ ಸೇರಿಸಿದ್ರೆ ಎಷ್ಟಾಗತ್ತೆ ನೋಡ್ರಿ? 12 + 13 ಎಷ್ಟಾಗತ್ತ? 25 ಆಗತ್ತ. 12 + 13 ಎಷ್ಟಾಗತ್ತ ಅಂತಂದ್ರೆ 25 ಆಗತ್ತ. ಆಮೇಲೆ 25 + 15 ಎಷ್ಟಾಗತ್ತ ಅಂದ್ರೆ 40 ಆಗತ್ತ. 40x ಅಂತಂದ ಆಗಿರ್ತೀವಿ ಈಕ್ವಲ್ ಟು 600 ಅಂತ ಹೇಳ್ತೀವಿ. ಸೊ ಈ ಕಡೆ ಬಿಡಿಸ್ತೀನಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ? 600 / 40 ಆಗತ್ತ. ಸೊ ಇವು ಸಾಲ್ವ್ ಮಾಡ್ರಿ, 0 0 ಕ್ಯಾನ್ಸಲ್ ಆಗತ್ತ. 4 1 4 1 4 2 ಉಳಿತು, 4 5 20. ಏನಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗತ್ತ ಅಂದ್ರೆ 15 ಆಗತ್ತ. ಸೊ ಇಲ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಲಾಂಗೆಸ್ಟ್ ಕೇಳಿದಾನ. ಲಾಂಗೆಸ್ಟ್ ಅಂತ ಹೇಳಿದ್ರೆ 15x ಲಾಂಗೆಸ್ಟ್ ಆಗುತ್ತೆ. 15x ಎಕ್ಸ್ ಇದ್ದಲ್ಲಿ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ 15 ಅಂತಂದ ಹಾಕ್ರಿ. 15 × 15 ಎಷ್ಟಾಗತ್ತ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 225 ಆಗತ್ತ. ಲಾಂಗೆಸ್ಟ್ ಸೈಡ್ ಎಷ್ಟಾಗತ್ತೆ ಅಂದ್ರೆ 225. ಲಾಂಗೆಸ್ಟ್ ಕೇಳೋದ್ ಬಿಟ್ಬಿಟ್ಟು ಸ್ಮಾಲೆಸ್ಟ್ ಕೇಳಿದ ಅಂತಂದ ಹೇಳಿದ್ರೆ 12 × x. ಸೊ 12 × x ಇದ್ದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 15 ಹಾಕ್ಬೇಕು, ಅವಾಗ ಸ್ಮಾಲೆಸ್ಟ್ ಲೆಂತ್ ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಬೋಟ್ಸ್ ಗಳ ಬಗ್ಗೆ ಐತೆ. ಸೊ ಬೋಟ್ ಗಳು ಅಪ್ ಸ್ಟ್ರೀಮ್ ಅಂದ್ರೆ ಏನು, ಡೌನ್ ಸ್ಟ್ರೀಮ್ ಅಂದ್ರೆ ಏನು, ಸ್ಟಿಲ್ ವಾಟರ್ ಬೋಟ್ ಸ್ಪೀಡ್ ಅಂದ್ರೆ ಏನು, ಸೊ ಕರೆಂಟ್ ಸ್ಪೀಡ್ ಏನು ಅಂತಂದ ಹೇಳಿ ನಿಮ್ಗೆ ಏನು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಮೇಲೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಿಮ್ಗೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಓಕೆ ಅಲ್ಲ? ಸ್ವಲ್ಪ ಏನಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಇಂದ ಏನ್ ಮಾಡ್ಬೇಕಂದ್ರೆ ನೀವು ಕೇಳ್ಬೇಕು. ಸೊ ನೆನ್ಪಿಟ್ಕೊಡ್ರಿ. ಸೊ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ ನೋಡ್ರಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ರು ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಓಕೆ, ಕಾಣಿಸ್ತಾ? ಸೊ ಇಲ್ಲಿ ಏನಿದೆ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಡೌನ್ ಸ್ಟ್ರೀಮ್ ಅಂದ್ರೆ ಏನು, ಅಪ್ ಸ್ಟ್ರೀಮ್ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕು. ಸ್ಟ್ರೀಮ್ ಅಂತಂದ ಹೇಳಿದ್ರೆ ಒಂದು ನದಿ ಅಂತ ಅನ್ಕೊಡ್ರಿ. ಈ ತರ ಏನಂತಂದ ಹೇಳಿದ್ರೆ ನದಿ ಹರಿತಾ ಹೋಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಟ್ರೀಮ್ ಅಂತ ಕರಿತೀವಿ. ಈ ದಿಕ್ಕಿನಲ್ಲಿ ನದಿ ಹರಿತಾ ಇರುತ್ತೆ. ಇವಾಗ ಒಂದು ಬೋಟ್ ಇದೆ. ಸೊ ಈ ತರ ಏನಂತ ಹೇಳಿದ್ರೆ ಒಂದು ಬೋಟ್ ಐತೆ, ಈ ಬೋಟ್ ಅಲ್ಲಿ ನಾನು ಚಲಿಸ್ತಾ ಇದ್ದೀನಿ ಅಂತ ಅನ್ಕೊಡ್ರಿ. ಸೊ ಇದೇನಂತಂದ ಹೇಳಿದ್ರೆ ನಾನು ಬೋಟು ಈ ಕಡೆನ ಚಲಿಸ್ತಾ ಇದೆ, ನದಿನೂ ಈ ಕಡೆ ಚಲಿಸ್ತಾ ಇದೆ ಇದ್ರೆ ನಾನು ಇದನ್ನ ಏನಂತ ಕರಿತೀನಿ ಅಂದ್ರೆ ಡೌನ್ ಸ್ಟ್ರೀಮ್ ಅಂತ ಕರಿತೀನಿ. ಏನಂತ ಕರಿತೀನಿ? ಡೌನ್ ಸ್ಟ್ರೀಮ್ ಅಂತ ಕರಿತೀನಿ. ಅವಾಗ ಸ್ಪೀಡ್ ಏನಾಗತ್ತ? ಪ್ಲಸ್ ಆಗತ್ತ. ಸ್ಪೀಡ್ ಏನಾಗತ್ತ? ಅವಾಗ ಏನಾಗತ್ತ ಅಂತ ಹೇಳಿದ್ರೆ ಪ್ಲಸ್ ಆಗತ್ತ. ಡೌನ್ ಸ್ಟ್ರೀಮ್ ಅಂತ ಕರಿತೀನಿ. ಅರ್ಥ ಆಯ್ತಾ ಇದು? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ. ಈ ತರ ನದಿ ಹರಿತಾ ಇದೆ ಈ ದಿಕ್ಕಿಗೆ. ಸೊ ನಾನು ಬೋಟ್ ಅಲ್ಲಿ ಇದೀನಿ. ಈ ತರ ಏನಂತಂದ ಹೇಳಿದ್ರೆ ಬೋಟ್ ಅಲ್ಲಿ ಇದೀನಿ ಅಂತ ಅನ್ಕೊಡ್ರಿ. ಸೊ ನಾನು ಏನಂತಂದ ಹೇಳಿದ್ರೆ ನದಿ ಏನಂತಂದ್ ಹರಿತಾ ಇದೆಯಲ್ಲ ಅದ್ರದ್ದು ಅಪೋಸಿಟ್ ನಾನು ಹೋಗ್ತಾ ಇದ್ದೀನಿ. ಸೊ ಇದನ್ನ ನಾನು ಎಂತ ಕರಿತೀನಿ ಅಂತ ಹೇಳಿದ್ರೆ ಅಪ್ ಸ್ಟ್ರೀಮ್ ಅಂತ ಕರಿತೀನಿ. ಏನಂತ ಕರಿತೀನಿ? ಅಪ್ ಸ್ಟ್ರೀಮ್ ಅಂತ ಕರಿತೀನಿ. ನೆನ್ಪಿಟ್ಕೊಳ್ರಿ, ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂತಂದ ಹೇಳಿದ್ರೆ ನದಿ ಜೊತೆಗೇನೆ ಬೋಟ್ ಓಡಿಸ್ಕೊಂಡು ಹೋಗೋದು ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂತಂದ ಹೇಳಿದ್ರೆ ನದಿಯ ವಿರುದ್ಧ ದಿಕ್ಕಿನಲ್ಲಿ ಓಡಿಸ್ಕೊಂಡು ಹೋಗೋದನ್ನ ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಡೌನ್ ಸ್ಟ್ರೀಮ್ ಅಲ್ಲಿ ಏನೇನಾಗತ್ತ, ಅಪ್ ಸ್ಟ್ರೀಮ್ ಅಲ್ಲಿ ಏನೇನಾಗತ್ತ ನೀವು ನೆನ್ಪಿಟ್ಕೋಬೇಕು. ಬೋಟ್ ಸ್ಪೀಡ್ ಇರುತ್ತಾ? ಒಂದು ಬೋಟ್ ಸ್ಪೀಡ್ ಇರುತ್ತ. ಸೊ ಬೋಟ್ ಸ್ಪೀಡ್ ನಾವ್ ಏನಂತ ಕರಿತೀವಿ? ಸ್ಪೀಡ್ ಆಫ್ ದ ಬೋಟ್ ಏನಂತ ಕರಿತೀವಿ ಅಂದ್ರೆ ಯು ಅಂತ ಕರಿತೀವಿ ಅನ್ಕೊಡ್ರಿ. ಆಮೇಲೆ ಈಗ ನದಿ ಹರಿತಾ ಇರುತ್ತಲ್ಲ, ನದಿ ಹರಿತಾ ಇರುತ್ತೆ, ಅದಕ್ಕೆ ನಾವ್ ಏನಂತ ಸ್ಪೀಡ್ ಕೊಡ್ತೀವಿ ಅಂದ್ರೆ ವಿ ಅಂತ ಕೊಡ್ತೀವಿ. ಸೊ ಅವಾಗ ನಮ್ದು ಸ್ಪೀಡ್ ಏನಾಗತ್ತೆ ಹೇಳಿ ನೋಡೋಣ. ಸ್ಪೀಡ್ ಆಫ್ ದಿ ಡೌನ್ ಸ್ಟ್ರೀಮ್ ಎಷ್ಟಾಗತ್ತೆ ನೋಡ್ರಿ. ಸೊ ನದಿ ಹಡಿಯೋ ಸ್ಪೀಡ್ ಆಮೇಲೆ ನಮ್ ಬೋಟ್ ಸ್ಪೀಡ್ ಎರಡು ಸೇರಿದ ತಕ್ಷಣ ಏನಾಗತ್ತ? ಸ್ಪೀಡ್ ಜಾಸ್ತಿ ಆಗತ್ತಲ್ಲ. ಅದಕ್ಕೋಸ್ಕರ ನಾವ್ ಏನಂತ ಕರಿತೀವಿ ಅಂದ್ರೆ ಯು ಪ್ಲಸ್ ವಿ ಅಂತ ಕರಿತೀವಿ. ಏನಂತ ಕರಿತೀವಿ? ಯು ಪ್ಲಸ್ ವಿ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು ಇಷ್ಟು? ಎಸ್. ನೆಕ್ಸ್ಟ್ ನೋಡ್ರಿ, ಇವಾಗ ಏನಿದೆ ಅಂತಂದ ಹೇಳಿದ್ರೆ ಬೋಟ್ ಸ್ಪೀಡ್ ಎಷ್ಟಿದೆ? ಯು ಇದೆ. ನದಿ ಸ್ಪೀಡ್ ಏನಿದೆ ಅಂತಂದ ಹೇಳಿದ್ರೆ ವಿ ಇದೆ. ಈಗ ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗತ್ತೆ ನೋಡ್ರಿ.
ಈಗ ನೋಡ್ರಿ ನದಿ ಈ ಕಡೆ ಹರಿತಾ ಇದೆ, ನಾವು ಬೋಟ್ ಈ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸ್ಲೋ ಆಗಿ ಹೋಗ್ತಿವಲ್ಲ, ತುಂಬಾ ಶಕ್ತಿ ಬೇಕಾಗತ್ತ, ತುಂಬಾ ಸ್ಲೋ ಆಗಿ ಬೋಟ್ ಹೋಗ್ತಿರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಳಿತೀವಿ ನಾವು. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ u ಮೈನಸ್ ವಿ ಅಂತ ಹೇಳ್ತೀವಿ. ಇಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕಳಿತೀವಿ ಎರಡನ್ನ. ಸೊ ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ u ಮೈನಸ್ ವಿ ಅಂತ ಕೇಳ್ತೀವಿ. ಇದು ಡೌನ್ ಸ್ಟ್ರೀಮ್ ಆಯ್ತು ಸ್ಪೀಡ್, ಇದ್ರದ್ದು ಅಪ್ ಸ್ಟ್ರೀಮ್ ಸ್ಪೀಡ್ ಆಯ್ತು. ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು, ಅವ್ರು ಕೊಡ್ತಾರ. ಸೊ ಇವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಥವಾ ರೇಟ್ ಆಫ್ ದಿ ಸ್ಟ್ರೀಮ್ ಅಂತ ಕೇಳ್ತಾರೆ. ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳಿದ್ರೆ ನಾವು ನೀರ್ನಲ್ಲಿ ಇದ್ಕೊಂಡಾಗ್ಲೇ ನಮ್ದು ಸ್ಪೀಡ್ ಎಷ್ಟಾಗತ್ತ, ಟೋಟಲ್ ಎಲ್ಲಾದ್ರೂ ಸೇರಿ ಸ್ಪೀಡ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳ್ತಾರ. ಅವಾಗ ನಾವ್ ಏನಂತ ಕರಿತೀವಿ, ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂತ ಕ್ವಶನ್ ಕೇಳಿದ್ರೆ ನಾವ್ ಏನಂತ ಇದನ್ನ ಬರಿಬೇಕು, ಡೌನ್ ಸ್ಟ್ರೀಮ್ ಸ್ಪೀಡ್ ಅಥವಾ ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡೌನ್ ಸ್ಟ್ರೀಮ್ ಸ್ಪೀಡ್. ನಾನು ಇಲ್ಲೇ ಬರಿತೀನಿ ನೋಡ್ರಿ, ಅಪ್ ಸ್ಟ್ರೀಮ್ ಸ್ಪೀಡ್ ಆಮೇಲೆ ಡೌನ್ ಸ್ಟ್ರೀಮ್ ಸ್ಪೀಡ್ ಡಿವೈಡೆಡ್ ಬೈ 2 ಅಂತ ಬರಿತೀವಿ. ಏನಂತ ಬರಿತೀವಿ, ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡೌನ್ ಸ್ಟ್ರೀಮ್ ಸ್ಪೀಡ್ ಡಿವೈಡೆಡ್ ಬೈ 2 ಅಂತ ಬರಿತೀವಿ. ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ರೇಟ್ ಆಫ್ ಸ್ಟ್ರೀಮ್ ಅಂತ ಕೇಳಿದ್ರೆ, ಅಂದ್ರೆ ರೇಟ್ ಆಫ್ ಸ್ಟ್ರೀಮ್ ಅಂತ ಹೇಳಿದ್ರೆ ನದಿ ಹರಿಯೋದು ರೇಟ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದ್ರೆ, ಸೊ ನಾವ್ ಇಲ್ಲಿ ಏನ್ ಬರಿತೀವಿ ಅಂತಂದ ಹೇಳಿದ್ರೆ ಅಪ್ ಸ್ಟ್ರೀಮ್ ಮೈನಸ್ ಡೌನ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಅಂತ ಬರಿತೀವಿ. ಅಥವಾ ಇಲ್ಲಿ ನೋಡ್ರಿ ಡೌನ್ ಸ್ಟ್ರೀಮ್, ಇದನ್ನ ಏನ್ ಮಾಡ್ರಿ ಅಂದ್ರೆ ಡೌನ್ ಸ್ಟ್ರೀಮ್ ಇದು ಅಪ್ ಸ್ಟ್ರೀಮ್. ಸೊ ಇವುಗಳನ್ನ ಮೈನಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತೆ ಅಲ್ಲಿ ನಮ್ಗೆ, ಸೊ ರೇಟ್ ಆಫ್ ಅ ಸ್ಟ್ರೀಮ್ ಅಂತ ಬರುತ್ತೆ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? ಸೊ ನೀವು ಸರ್ ನಮ್ಗೆ ಇದು ಕನ್ಫ್ಯೂಸ್ ಆಗತ್ತೆ ಸರ್ ಅಂತ ಹೇಳಿದ್ರೆ ಮೇಲ್ಗಡೆ ಹೆಂಗ್ ಬರ್ಕೊಂಡಿದ್ರಲ್ಲ ಹಂಗೆ ಬರ್ಕೊಡ್ರಿ. ಏನಂತ ಬರ್ಕೊಂಡಿದ್ದೀರಿ? ಒಂದ್ ನಿಮಿಷ ರೀ. ಸೊ ಅಪ್ ಸ್ಟ್ರೀಮ್ ಮೈನಸ್ ಡೌನ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಇದು ರೇಟ್ ಆಫ್ ಸ್ಟ್ರೀಮ್. ಇಷ್ಟನ್ನ ನಾವು ಕಂಡುಹಿಡಿದ್ರೆ ಏನಂತಂದ ಹೇಳಿದ್ರೆ ಬೋಟ್ಸ್ ಗಳ ಬಗ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಇದು ಅರ್ಥ ಆಯ್ತಾ ನಿಮ್ಗೆ? ಸೊ ಬೋಟ್ ಜೊತೆ ನೀರಿನ ಜೊತೆಗೆ ಬೋಟ್ ಹೋದ್ರೆ ಅದು ಡೌನ್ ಸ್ಟ್ರೀಮ್. ಸೊ ಅದ್ರ ನೀರಿನ ವಿರುದ್ಧ ದಿಕ್ಕಿಗೆ ಹೋದ್ರೆ ಅದು ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಹೋಗುವಾಗ ಎರಡು ಸೇರಿಸ್ತೀವಿ, ಎರಡು ಸ್ಪೀಡ್ ಇರ್ತೈತಿ. ಅಪ್ ಸ್ಟ್ರೀಮ್ ಹೋದಾಗ ಅಪೋಸಿಟ್ ಆಗ್ತಾವ, ಅವುಗಳನ್ನ ನಾವು ಕಳಿತೀವಿ ಇಷ್ಟೇ. ಆಮೇಲೆ ಸ್ಟಿಲ್ ವಾಟರ್, ನಮ್ ಬೋಟ್ ಅದು ವಾಟರ್ ಐತೆ, ಸ್ಟಿಲ್ ವಾಟರ್ ಐತೆ. ಸೊ ಅವಾಗ ನಾವು ಕಂಡು ಹಿಡಿಬೇಕಂತ ಹೇಳಿದ್ರೆ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳಿದ್ರೆ ಅಪ್ ಸ್ಟ್ರೀಮು ಮೈನಸ್ ಡೌನ್, ಅಪ್ ಸ್ಟ್ರೀಮು ಪ್ಲಸ್ ಡೌನ್ ಸ್ಟ್ರೀಮು ಮಾಡಿದೆ ಅಂತ ಹೇಳಿದ್ರೆ ಸ್ಟಿಲ್ ಇನ್ ವಾಟರ್ ಬರುತ್ತೆ. ರೇಟ್ ಆಫ್ ಸ್ಟ್ರೀಮ್ ಅಂತ ಕ್ವಶನ್ ಕೇಳಿದ್ರೆ ಇವನ್ನೆರಡು ಮೈನಸ್ ಮಾಡ್ತೀವಿ. ಇಷ್ಟು ಕ್ಲಿಯರ್ ಆದ್ರೆ ಸಾಕು. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ನೋಡ್ರಿ. ಎಸ್. ಸೊ ಇಲ್ಲಿ ಏನ್ ಕ್ವಶನ್ ಕೇಳಿದಾನ ಅಂತ ಹೇಳಿದ್ರೆ ಅ ಮೋಟಾರ್ ಬೋಟ್, ಒಂದ್ ಏನಿದೆ ಅಂತ ಹೇಳಿದ್ರೆ ಬೋಟ್ ಇದೆ. ಈ ತರ ಏನಂತ ಹೇಳಿದ್ರೆ ಒಂದ್ ಏನಿದೆ ಅಂತ ಹೇಳಿದ್ರೆ ನದಿ ಇದೆ. ಸೊ ನದಿಯಲ್ಲಿ ಒಂದು ಬೋಟ್ ಇದೆ, ಈ ತರ ಬೋಟ್ ಇದೆ. ಎಸ್, ಬೋಟ್ ಇದೆ. ಸೊ ಈ ತರ ನದಿ ಈ ಕಡೆ ಹರಿತಾ ಇರುತ್ತೆ. ಸೊ ಬೋಟ್ ಟೇಕ್ಸ್ 2 hours ಟ್ರಾವೆಲ್. ಇದೇನ್ ಬೋಟ್ ತಗೊಳತ್ತೆ ಅಂತ ಹೇಳಿದ್ರೆ 2 hours, ಇಲ್ಲಿ ಬರೀತೀನಿ ನೋಡ್ರಿ, 2 hours ಅನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಟೈಮ್ ಅನ್ನ ತಗೊಳುತ್ತೆ. ಟೈಮ್ ಈಕ್ವಲ್ ಟು ಏನಂತ ಹೇಳಿದ್ರೆ 2 hours ಟೈಮ್ ಅನ್ನ ತಗೊಳುತ್ತೆ. ಸೊ ಟ್ರಾವೆಲ್ ಡಿಸ್ಟೆನ್ಸ್ ಆಫ್ 9 ಕಿಲೋಮೀಟರ್. ಏನ್ ಮಾಡಕ್ಕೆ, ಡಿಸ್ಟೆನ್ಸ್ ಆಫ್ 9 ಕಿಲೋಮೀಟರ್ ಅನ್ನ 9 ಕಿಲೋಮೀಟರ್ ಹೋಗಕ್ಕೆ ಏನಂತ ಹೇಳಿದ್ರೆ ಡಿಸ್ಟೆನ್ಸ್. ಒಂದ್ ನಿಮಿಷ ಇರಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸೊ ಈ ತರ ಏನಿದೆ ಅಂತಂದ ಹೇಳಿದ್ರೆ ಒಂದು ನದಿ ಇದೆ, ನದಿ ಈ ಕಡೆ ಹರಿತಾ ಐತೆ. ಸೊ ಅದಾದ ನಂತರ ಇಲ್ಲಿ ಒಂದ್ ಏನಿದೆ ಅಂತಂದ ಹೇಳಿದ್ರೆ ಬೋಟ್ ಐತೆ. ಸೊ ಈಗ ಬೋಟ್ ಐತೆ, ಇಷ್ಟ ನೆನ್ಪಿಟ್ಕೊಡ್ರಿ, ಇದನ್ನ ಕೊಟ್ಟಿದ್ದಾರೆ. ಆಮೇಲೆ ಇಟ್ ಟೇಕ್ಸ್ 2 hours ಟೈಮ್. ಟೈಮ್ ಏನಿದೆ ಅಂತಂದ ಹೇಳಿದ್ರೆ 2 hours ಟೈಮ್ ಅನ್ನ ತಗೊಳುತ್ತಾ. ಸೊ ಏನ್ ಮಾಡಕ, ಡಿಸ್ಟೆನ್ಸ್ ಆಫ್ 9 ಕಿಲೋಮೀಟರ್ ಡೌನ್ ದ ಕರೆಂಟ್ ಅಂತಂದ ಐತೆ. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದೆ ಅಂತಂದ ಹೇಳಿದ್ರೆ 9 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ ಡೌನ್ ಹೋಗಕ್ಕೆ. ಅಂದ್ರೆ ಸೊ ಬೋಟ್ ಈ ಕಡೆ ಹೋಗ್ತಾ ಇದೆ, 2 hours ಟೈಮ್ ತಗೋತಿದ್ದಾನ 9 ಕಿಲೋಮೀಟರ್ಸ್ ಕವರ್ ಮಾಡಕ್ಕೆ. ಇದು ಅರ್ಥ ಆಯ್ತಾ? ಇದು ಡೌನ್ ಸ್ಟ್ರೀಮ್ದು, ಇದೇನಿದು ಡೌನ್ ಸ್ಟ್ರೀಮ್ದು. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಏನ್ ಕ್ವಶನ್ ಕೇಳಿದ ನೋಡ್ರಿ. ನಾನು ಈ ಕಡೆ ಬರಿತೀನಿ ನೋಡ್ರಿ, ಇಲ್ಲೇ ಕೆಳಗಡೆ ಬರಿತೀನಿ ನೋಡ್ರಿ. ಸೊ ಈ ತರ ನದಿ ಇದೆ, ಈ ಕಡೆ ಹರಿತಾ ಇದೆ, ಬೋಟ್ ಐತ. ಈ ಬೋಟ್ ಏನ್ ಮಾಡ್ತಿದೆ ಅಂತಂದ್ರೆ 6 hour ಟೈಮ್ ಅನ್ನ ತಗೊಳ್ತಾ ಇದೆ. ಈ ಕಡೆ ಬರಿತೀನಿ ನೋಡ್ರಿ, 6 hour ಟೈಮ್ ಅನ್ನ ತಗೊಳ್ತಾ ಇದೆ ಟು ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್, ಟು ಟ್ರಾವೆಲ್ ಅ ಸೇಮ್ ಡಿಸ್ಟೆನ್ಸ್. ಸೇಮ್ ಡಿಸ್ಟೆನ್ಸ್ ಎಷ್ಟಿದೆ, ಸೇಮ್ ಇದೆ. ಡೌನ್ ಸ್ಟ್ರೀಮ್ ಎಷ್ಟು ಹೋಗಿದೀವಲ್ಲ ಮತ್ತೆ ಅಷ್ಟೇ ಸೇಮ್ ಅದೇ ಪ್ಲೇಸ್ ಹೋಗ್ಬೇಕು. ಡೌನ್ ಅಪ್ ಸ್ಟ್ರೀಮ್ ಮುಖಾಂತರ ರಿಟರ್ನ್ ಹೋಗ್ಬೇಕು. ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ಅಗೇನೆಸ್ಟ್ ವಾಟರ್ ಹೋಗ್ಬೇಕು, ರಿಟರ್ನ್ ಹೋಗ್ಬೇಕು. ಸೊ ಟೈಮ್ ಇದು ಎಷ್ಟು ಡಿಸ್ಟೆನ್ಸ್ ಇದೆ,
9 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. ಟೈಮ್ ಎಷ್ಟು ತಗೊಂತಾ ಇದೆ? 6 ಅವರ್ಸ್ ತಗೋತಾ ಐತೆ. ಸೊ ತಗೊಂಡಾಗ ನಮ್ಗೆ ಏನ್ ಕ್ವಶನ್ ಕೇಳಿದಾನ? ಸ್ಪೀಡ್ ಆಫ್ ದಿ ಬೋಟ್ ಇನ್ ಅ ಸ್ಟಿಲ್ ವಾಟರ್. ಲಾಸ್ಟ್ ಫಾರ್ಮುಲಾ ಹೇಳಿದ್ನಲ್ಲ, ಬೋಟ್ ಇನ್ ಅ ಸ್ಟಿಲ್ ವಾಟರ್, ಸ್ಪೀಡ್ ಆಫ್ ದಿ ಬೋಟ್ ಇನ್ ಅ ಸ್ಟಿಲ್ ವಾಟರ್, ಆಮೇಲೆ ಸ್ಪೀಡ್ ಆಫ್ ದಿ ಕರೆಂಟ್ ಅಂತ ಕೇಳಿದಾನೆ. ಲಾಸ್ಟ್ 2 ಪ್ರಾಬ್ಲಮ್ ಗಳನ್ನ ಹೇಳಿದ್ನಲ್ಲ, ಸೊ ಅವುಗಳನ್ನ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಇಲ್ಲಿ ನಾವು ಏನ್ ಕಂಡುಹಿಡಬೇಕು? ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟು, ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು ಕಂಡುಹಿಡಬೇಕು. ಆಮೇಲೆ ಅವುಗಳನ್ನ ಕೂಡಿಸೋದು, ಡಿವೈಡೆಡ್ ಬೈ ಮಾಡೋದು ಅಂತಂದೈತೆ. ಸೊ ಅರ್ಥ ಆಯ್ತಾ? ಇಲ್ಲಿ ಏನ್ ಕೊಟ್ಟಿದಾನ? ಇದ್ರಲ್ಲಿ ಕೊಟ್ಟಿದಾನ ನೋಡ್ರಿ. ಫಸ್ಟ್ ಒನ್ ಕೊಟ್ಟಾಗ ಏನ್ ಕೊಟ್ಟಿದಾನ ಅಂದ್ರೆ 2 ಅವರ್ಸ್ ಕೊಟ್ಟಿದಾನ. 9 ಅವರ್ಸ್ ಕಿಲೋಮೀಟರ್ ಕವರ್ ಮಾಡ್ಕೊಳಕ್ಕೆ. ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರೆ ನೀರಿನ ಜೊತೆಗೆ ಹೋಗೋದು ಅಂತ ಕೊಟ್ಟಿದಾನ. ಇಷ್ಟು ಕೊಟ್ಟಾಗ ನಾವು ಡೌನ್ ಸ್ಟ್ರೀಮ್ ಸ್ಪೀಡ್ ಅನ್ನ ಕಂಡುಹಿಡಿಯೋಣ. ಇವಾಗ ಡೌನ್ ಸ್ಟ್ರೀಮ್ ಸ್ಪೀಡ್ ಈಕ್ವಲ್ ಟು ಏನಂತ ಹೇಳ್ತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಫಾರ್ಮುಲಾ ಐತೆ, ನೆನ್ಪಿಟ್ಕೊಡ್ರಿ. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಅನ್ನ ಕಂಡುಹಿಡಿಯಕ್ಕೆ ನಾವೇನ್ ಮಾಡ್ಬೇಕು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅನ್ನ ಯೂಸ್ ಮಾಡ್ಬೇಕು. ಡಿಸ್ಟೆನ್ಸ್ ಎಷ್ಟಿದೆ? 9 ಕಿಲೋಮೀಟರ್ ಇದೆ. ಟೈಮ್ ಎಷ್ಟು ತಗೊಂಡೈತೆ? 2 ಅವರ್ಸ್ ತಗೊಂಡೈತೆ. 9/2 ಅವರ್ಸ್ ಅನ್ನ ಏನ್ ಮಾಡೈತೆ ಅಂತ ಹೇಳಿದ್ರೆ ತಗೊಂಡೈತೆ. 9/2 ಅಂತ ಹೇಳಿದ್ರೆ ಇದನ್ನ ಕೊಡ್ತಾ ಹೊಡ್ರಿ ಎಷ್ಟು ಬರುತ್ತೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಮಾಡಿದಾಗ 4.5 ಕಿಲೋಮೀಟರ್ ಪರ್ ಅವರ್ ಅಂತ ಬರುತ್ತೆ. ಇದೇನು? ಡೌನ್ ಸ್ಪೀಡ್ ಆಯ್ತು, ಡೌನ್ ಸ್ಟ್ರೀಮ್ ಸ್ಪೀಡ್ ಆಯ್ತು. ಈಗ ಅಪ್ ಸ್ಟ್ರೀಮ್ ಕಂಡಿಡ್ಬೇಕಲ್ಲ, ಈ ಕಡೆ ಹೋಗೋದು. ಕಂಡಿಡ್ರಿ. ಅಪ್ ಸ್ಟ್ರೀಮ್ ಸ್ಪೀಡ್ ಈಕ್ವಲ್ ಟು ಅಂತ ಬರ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾನ? 9 ಕಿಲೋಮೀಟರ್ ಕೊಟ್ಟಿದಾನ. ಟೈಮ್ ಎಷ್ಟು ಕೊಟ್ಟಿದಾನ? 6 ಕಿಲೋಮೀಟರ್ ಕೊಟ್ಟಿದಾನ. ಅದಾದ ನಂತರ ಇದನ್ನ ಡಿವೈಡ್ ಮಾಡ್ರಿ. 3 2 6, 3 3 9. ಸೊ 3/2 ಆಗತ್ತ. ಸೊ ಅಂದ್ರೆ ಇದೆಷ್ಟಾಗತ್ತೆ ಅಂದ್ರೆ 1.5 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಅಪ್ ಸ್ಟ್ರೀಮ್ ಆಯ್ತು. ಸಾರಿ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದಾನ? ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಕೇಳಿದಾನ. The speed of the boat in still water. The speed of the boat in still water, the formula ಏನು? upstream plus downstream divided by 2 ಅಂತಂದ ಐತೆ. ಕಂಡಿಡ್ರಿ. ಅಪ್ ಸ್ಟ್ರೀಮ್ ಎಷ್ಟೈತೆ? 1.5 ಐತೆ. ಆಮೇಲೆ ಡೌನ್ ಸ್ಟ್ರೀಮ್ ಎಷ್ಟೈತೆ? 4.5 ಐತೆ. ಡಿವೈಡೆಡ್ ಬೈ 2 ಮಾಡ್ರಿ. ಕೂಡ್ಸ್ರಿ. 1.5 ಪ್ಲಸ್ 4.5 ಎಷ್ಟಾಗತ್ತೆ? 6 ಆಗತ್ತೆ. 6/2 ಆಗತ್ತ. 6/2 ಅಂತಂದ್ರೆ ಹೇಳಿದ್ರೆ ಇನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗತ್ತೆ? 3 ಆಗತ್ತ. ಇಲ್ಲಿ ನೋಡ್ರಿ 3 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಇದೇನಾಯ್ತು? ಬೋಟ್ ಇನ್ ಸ್ಟಿಲ್ ವಾಟರ್. ಇದನ್ನ ಕಂಡಿಡಿದ್ವಿ. ಫಸ್ಟ್ ಒನ್ ಕಂಡಿಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದಾರೆ. ಸ್ಪೀಡ್ ಆಫ್ ದಿ ಕರೆಂಟ್ ಎಷ್ಟು ಅಂತ ಕೇಳಿದಾರೆ. ಸ್ಪೀಡ್ ಆಫ್ ದಿ ಕರೆಂಟ್ ಅಂತಂದ ಇಲ್ಲಿದೆ ಅಲ್ಲ, ಇದಕ್ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ? ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಅಂತ ಮಾಡ್ತೀವಿ. ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್. ಇದ್ರಲ್ಲಿ ಯಾವ್ದು ದೊಡ್ಡದೈತಿಲ್ಲ ಅದನ್ನ ಮೊದಲು ಇಟ್ಕೊಡ್ರಿ. ಡೌನ್ ಸ್ಟ್ರೀಮ್ ದೊಡ್ಡದಿರೋದ್ರಿಂದ ನಾನು ಅದನ್ನ ಇಟ್ಕೊಂಡ್ವಿ. ಡಿವೈಡೆಡ್ ಬೈ 2. ಡೌನ್ ಸ್ಟ್ರೀಮ್ ಎಷ್ಟಿದೆ? 4.5 ಮೈನಸ್ ಅಪ್ ಸ್ಟ್ರೀಮ್ ಎಷ್ಟಿದೆ? 1.5 ಡಿವೈಡೆಡ್ ಬೈ 2 ಅಂತ ಆಯ್ತು. ಸೊ ಇದನ್ನ ನಾವು ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ. ಇದನ್ನ ಕಳೆದಾಗ ಎಷ್ಟು ಬರುತ್ತೆ? 4.5 ಮೈನಸ್ 1.5 ಅನ್ನ ಕಳೆದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3 ಬರುತ್ತೆ. ಡಿವೈಡೆಡ್ ಬೈ 2. 3/2 ಅಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡಿದಾಗ ಸೊ 1.5 ಕಿಲೋಮೀಟರ್ ಪರ್ ಅವರ್ ಅಂತ ಬಂತು ನೋಡ್ರಿ. ಸೊ ಸ್ಟಿಲ್ ಇನ್ ವಾಟರ್, ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ 3 ಐತೆ. ಅದಾದ ನಂತರ ಕರೆಂಟ್ ಎಷ್ಟೈತೆ ಅಂದ್ರೆ 1.5 ಐತೆ. ಇದ್ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ರಿ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. 3 ಕಿಲೋಮೀಟರ್ ಅಂಡ್ 1.5 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲರಿಗೂ ಅರ್ಥ ಆಯ್ತಾ? ಸೊ ಇದೊಂದು ಸ್ವಲ್ಪ ಟಫ್ ಆಗಿರೋ ಕ್ವಶನ್. ಸೊ ನಾನು ಈಸಿಯಾಗಿ ಹೇಳೋಕ್ ಟ್ರೈ ಮಾಡಿದೀನಿ. ಸೊ ಇದಕ್ಕಿಂತ ಈಸಿ ಆಗಿರೋ ಮೆಥಡ್ ಯಾವ್ದು ಇಲ್ಲ, ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ಸೊ ಈಸಿ ಆಗಿರೋದು ಮೆಥಡ್ ಯಾವ್ದು ಇಲ್ಲ. ಸೊ ಇದನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಕೇಳ್ಕೊಡ್ರಿ, ಆಮೇಲೆ ಬರ್ರಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇದನ್ನ ಕ್ಲೀನ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ ಅ ಪರ್ಸನ್ ಸೆಲ್ಸ್ 400 ಮ್ಯಾಂಗೋಸ್ ಅಟ್ ದ ಕಾಸ್ಟ್ ಪ್ರೈಸ್ ಆಫ್ 320 ಮ್ಯಾಂಗೋಸ್. ವಾಟ್ ಈಸ್ ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್ ಅವರ ಲಾಸ್ ಪರ್ಸೆಂಟೇಜ್ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ ನಾವು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ಪರ್ಸನ್ ಇದಾನ, ಇವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸೆಲ್ಸ್ 400 ಮ್ಯಾಂಗೋಸ್ ಅಂದ್ರೆ 400 ಮ್ಯಾಂಗೋಸ್ ಅನ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಸೆಲ್ ಮಾಡ್ತಾನ ಅಂದ್ರೆ ಮಾರ್ತಾನ. ಸೊ ಎಟ್ ದ ಕಾಸ್ಟ್ ಪ್ರೈಸ್ ಆಫ್ ಅಂದ್ರೆ 400 ಮ್ಯಾಂಗೋಗಳನ್ನ ಯಾವ ರೇಟಿಗೆ ಮಾರ್ತಾನ ಅಂತ ಹೇಳಿದ್ರೆ ನಾವು ತಗೊಂಡ್ ಬಂದಿರ್ತೇವಲ್ಲ 320 ಮ್ಯಾಂಗೋಗಳನ್ನ ಕೊಟ್ಟು ತಗೊಂಡ್ ಬಂದಿರ್ತೇವಲ್ಲ ಅದಕ್ಕೆ ಸಮ ಆಗಿರುತ್ತ. ಈ ತರ ಬರುತ್ತೆ. ಸರ್ ಅರ್ಥ ಆಗ್ಲಿಲ್ಲ ಸರ್ ನಮ್ಗೆ ಇದೇನೋ ನೀವು ಹೇಳಿದ್ರಿ ಅಂತಂದೇಳಿ. ಎಸ್ ಇವಾಗ ಹೇಳ್ತೀನಿ ನೋಡ್ರಿ. ಸೊ ಅವ್ನು ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಆಫ್ 320 ಕೊಟ್ಬಿಟ್ಟು ಏನ್ ಮಾಡಿದ ಅಂತಂದ ಹೇಳಿದ್ರೆ ಸೊ ಮ್ಯಾಂಗೋಸ್ ಗಳನ್ನ ಕೊಂಡ್ಕೊಂಡ್ ಬಂದಿದ್ದಾನ. ಸೊ ಏನ್ ಮಾಡಿದಾನ ಅಂತ ಹೇಳಿದ್ರೆ ಮ್ಯಾಂಗೋಸ್ ಗಳನ್ನ ಕೊಂಡ್ಕೊಂಡ್ ಬಂದಿದ್ದಾನ. ಎಷ್ಟ್ ಕೊಟ್ಬಿಟ್ಟು? 320 ರೂಪಾಯಿ. ಅಂದ್ರೆ ಇವ ಹಂಗ ಅಂತಂದ ಹೇಳಿದ್ರೆ ಸೊ ಕಾಸ್ಟ್ ಪ್ರೈಸ್ 320 ಮ್ಯಾಂಗೋಗಳನ್ನ ಕೊಂಡ್ಕೊಂಡ್ ಬಂದಿದ್ರ 1 ರೂಪಾಯಿಕ್ ಅಂತ ಇಟ್ಕೊಡ್ರಿ. ಸೊ ಅದನ್ನ ಕಾಸ್ಟ್ ಪ್ರೈಸ್ ಆಫ್ 320 ಅಂತ ಅನ್ಕೊಡ್ರಿ. ಅಥವಾ ಕಾಸ್ಟ್ ಪ್ರೈಸ್ ಆಫ್ 320
ಸಿಂಪಲ್ ಆಗಿ ಈಗ ಅರ್ಥ ಮಾಡ್ಕೊಡ್ರಿ. ಸೊ ನಾನೇನ್ ಮಾಡಿದೀನಿ ಅಂತಂದ ಹೇಳಿದ್ರೆ 320 ಮ್ಯಾಂಗೋಗಳನ್ನ ತಗೊಂಡ್ ಬಂದಿದ್ದೀನಿ. ಸೊ ಯಾವ್ದೋ ಒಂದು ಕಾಸ್ಟ್ ಗೆ 320 ಮ್ಯಾಂಗೋಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಏನ್ ಮಾಡಿದೀನಿ ಅಂತಂದ ಹೇಳಿದ್ರೆ 320 ಮ್ಯಾಂಗೋಸ್ ಗಳನ್ನ ಯಾವ ರೇಟಿಗೆ ತಗೊಂಡ್ ಬಂದಿದ್ದೀನಲ್ಲ ಅದೇ ರೇಟಿಗೆ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾನ್ ತಗೊಂಡ್ ಬಂದಿರೋ 320 ಅದಕ್ಕೆ ಮತ್ತೆ 80 ಮ್ಯಾಂಗೋಗಳನ್ನ ಸೇರಿಸಿ 400 ಮ್ಯಾಂಗೋಗಳನ್ನ ಬೇರೆದವ್ನ್ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ಒಗ್ಗ ಸರ್ ಇನ್ನೂ ಅರ್ಥ ಆಗಿಲ್ಲ. ಈಗ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ₹1 ಒಂದ್ ಮ್ಯಾಂಗೋ ಅಂತಂದ ಹೇಳ್ಬಿಟ್ಟು 320 ಮ್ಯಾಂಗೋಗಳನ್ನ 320 ರೂಪಾಯಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ತಗೊಂಡ್ ಬರ್ತೀನಿ. ಕರೆಕ್ಟಾ? ಎಸ್. ಸೊ 320 ರೂಪಾಯಿ ಕೊಟ್ಟು 320 ಮ್ಯಾಂಗೋ ತಗೊಂಬನ್ನಿ. ಆಮೇಲೆ ನಂತಕ ಆಲ್ರೆಡಿ ಏನಿತ್ತು ಅಂತಂದ ಹೇಳಿದ್ರೆ ಆಲ್ರೆಡಿ 80 ಮ್ಯಾಂಗೋಗಳು ಆಲ್ರೆಡಿ ಇದ್ದು. ಸೊ ಆ 80 ಮ್ಯಾಂಗೋ ಈಗ ತಗೊಂಡ್ ಬಂದಿರೋ 320 ಮ್ಯಾಂಗೋಗಳನ್ನ ಎರಡನ್ನೂ ಸೇರಿಸ್ತೀನಿ. ಅವಾಗ ಎಷ್ಟಾಗತ್ತೆ 400 ಮ್ಯಾಂಗೋಗಳಾಗ್ತಾವ. ಆ 400 ಮ್ಯಾಂಗೋಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಸೆಲ್ ಮಾಡ್ತೀನಿ. ಬೇರೆದವ್ಗೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಸೇಲ್ ಮಾಡ್ತೀನಿ. ಎಷ್ಟಕ್ ಸೇಲ್ ಮಾಡ್ತೀನಿ ಅಂತಂದ ಹೇಳಿದ್ರೆ 400 ಮ್ಯಾಂಗೋಗಳನ್ನ ಎಷ್ಟಕ್ ಕಾಸ್ಟ್ ಸೇಲ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾ ಏನ್ 320 ರೂಪಾಯಿ ಕೊಟ್ಟೇನ್ ತಗೊಂಡ್ಬಂದಿದ್ನಲ್ಲ 320 ಮ್ಯಾಂಗೋ ಅದಕ್ ಮಾಡ್ಬಿಡ್ತೀನಿ, ಸೇಲ್ ಮಾಡ್ಬಿಡ್ತೀನಿ. ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ ನಾನು 80 ಮ್ಯಾಂಗೋಗಳನ್ನ ಸುಮ್ಮ ಎಕ್ಸ್ಟ್ರಾ ಕೊಟ್ಟಂಗ. ಅಂದ್ರೆ ನನ್ಗೆ ಏನಾಯ್ತಲ್ಲಿ ಲಾಸ್ ಆಗತ್ತಲ್ಲ, ಅದನ್ನೇ ಹೆಂಗಪ್ಪಾ ಅಂತಂದ್ ಕಂಡಿಡಿ ಅಂತ ಹೇಳಿ. ಸೊ ನಾನು ಇದನ್ನ ಯಾವ ತರ ಬರ್ಕೋತೇವೆ ಅಂತಂದ್ರೆ 400 ಏನ್ ಮ್ಯಾಂಗೋಗಳನ್ನ ನಾನು ಸೆಲ್ ಮಾಡ್ತೀನಿ, ಅದ್ರದ್ದು ರೊಕ್ಕ ಅಥವಾ ಅದ್ರದ್ದು ದುಡ್ಡು ಎಷ್ಟು ಸಮ ಅಂತಂದ ಹೇಳಿದ್ರೆ ನಾನೇನ್ 320 ಮ್ಯಾಂಗೋಸ್ ಗಳನ್ನ ಖರೀದಿ ಮಾಡಿದೇನಲ್ಲ ಅದಕ್ಕೆ ಸಮ ಅಂತಂದ್ ಕೊಟ್ಟಿದ್ದಾನ. ಸೊ ಇಷ್ಟ ಏನ್ ಕೊಟ್ಟಿದಾನಲ್ಲ ಇದನ್ನ ನಾವ್ ಏನಂತಂದ ಹೇಳಿದ್ರೆ ಈಗ ನಾವು ಬರ್ಕೋಬೇಕು ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅನ್ನ ಆ ಕಡೆ ಕಳಿಸ್ರಿ, ಆಮೇಲೆ 320 ಈ ಕಡೆ ಕಳಿಸ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 400 ಡಿವೈಡೆಡ್ ಬೈ 320 ಅಂತ ಆಗುತ್ತೆ. ನೋಡ್ರಿ, ಕಾಸ್ಟ್ ಪ್ರೈಸ್ ಇಲ್ಲೇ ಇರ್ಲಿ, ಸೆಲ್ಲಿಂಗ್ ಪ್ರೈಸ್ ಅನ್ನ ಈ ಕಡೆ ಕಳಿಸ್ರಿ, ಆಮೇಲೆ ಇದು 400 ಇಲ್ಲೇ ಇರ್ಲಿ, 320 ಅನ್ನ ಈ ಕಡೆ ಕಳಿಸ್ರಿ. ಅವಾಗ ಅಂತ ಹೇಳಿದ್ರೆ ಈ ತರ ಒಂದು ಇಕ್ವೇಶನ್ ಬರುತ್ತೆ. ಇವಾಗ ನಾವು ಬರ್ಕೊಂತೀವಿ. ಸೊ ಈ ತರ ಬರ್ಕೊಂಡಾಗ ಏನಂತಂದ ಹೇಳಿದ್ರೆ ನಾವು ಬರ್ತೀವಿ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಏನಾಗತ್ತೆ ಅಂತಂದ ಹೇಳಿದ್ರೆ 400 ಆಗತ್ತ. ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಅಂತಂದ ಹೇಳಿದ್ರೆ 320 ರೂಪಾಯಿ ಆಗತ್ತ. ಅರ್ಥ ಆಯ್ತಾ? ನಾ ಏನ್ ಹೇಳಿನಲ್ಲ ಅದನ್ನೆಲ್ಲ ಬಿಟ್ಬಿಡ್ರಿ. ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೊಂಡು ತಗೊಂಡ್ ಬಂದಿದ್ದು ಒಂದು 500 ರೂಪಾಯಿ ಒಂದ್ ಸೈಕಲ್ ಐತೆ, ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ 1000 ರೂಪಾಯಿ ತಗೊಂಡ್ ಬರ್ತೀನಿ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಮಾರ್ತೀನಿ, 500 ರೂಪಾಯಿ ಮಾರ್ತೀನಿ. ನಮ್ಗೆ ಎಷ್ಟು ಲಾಸ್ ಆಯ್ತು? 500 ರೂಪಾಯಿ ಲಾಸ್ ಆಯ್ತು. ಇವಾಗ ನಾವು ಲಾಸ್ ಅನ್ನ ಕಂಡಿಡಿ. ಲಾಸ್ ಈಕ್ವಲ್ ಟು ಏನಂತ ಮಾಡ್ತೀವಿ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಮಾಡ್ತೀವಿ. ಸೊ 400 ರೂಪಾಯಿದಾಗ 320 ರೂಪಾಯಿ ಕಳೆದ್ರೆ ಎಷ್ಟು ನಮ್ಗೆ ಲಾಸ್ ಆಯ್ತು? 80 ರೂಪಾಯಿ ಲಾಸ್ ಆಯ್ತು. ಇದು ಲಾಸ್ ಕೇಳಿದಾರ. ಬಟ್ ಅದ್ರ ನಮ್ಗೆ ಏನ್ ಕೇಳಿದಾರ ಅಂತಂದ್ರೆ ಹೇಳಿದ್ರೆ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದಾರೆ. ಲಾಸ್ ಪರ್ಸೆಂಟೇಜ್ ನಾವ್ ಹೆಂಗ್ ಬರಿತೀವಿ? ನಮ್ಗೆ ಎಷ್ಟು ಲಾಸ್ ಆಗೈತೆ, ಎಷ್ಟು ನಷ್ಟ ಆಗೈತೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ನಾವ್ ಎಷ್ಟು ರೂಪಾಯಿಗೆ ತಗೊಂಡ್ಬಂದಿವಿ ಇಂಟು 100 ಅಂತ ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಲಾಸ್ ಆಗೈತಿ ಇವಾಗ? 80 ರೂಪಾಯಿ ಲಾಸ್ ಆಗೈತೆ. ಕಾಸ್ಟ್ ಪ್ರೈಸ್ ಎಷ್ಟೈತೆ? 400 ರುಪೀಸ್ ಐತೆ. ಇಂಟು 100 ಅಂತ ಮಾಡ್ತೀವಿ. ಇವೆರಡು ಜೀರೋ ಆಯ್ತು. ಸೊ 4 20 80 ಆಗತ್ತೆ. 20% ಏನಂತಂದ ಹೇಳಿದ್ರೆ ನಮ್ಗೆ ಲಾಸ್ ಆಗತ್ತ. ಎಷ್ಟು ಪರ್ಸೆಂಟೇಜ್? ಇಲ್ಲಿದೆ ನೋಡಿ ಆಪ್ಷನ್ ಬಿ, 20% ನಮ್ಗೆ ಏನಂತಂದ ಹೇಳಿದ್ರೆ ಲಾಸ್ ಆಗತ್ತೆ. ಇದು ಅರ್ಥ ಆಯ್ತಾ? ಈಗ ಏನಂತಂದ ಹೇಳಿದ್ರೆ ₹1 ಒಂದ್ ಮ್ಯಾಂಗೋ ತಗೊಂಡ್ ಬಂದಿದ್ ನಾನು. ₹1 ಒಂದ್ ಮ್ಯಾಂಗೋ 320 ರೂಪಾಯಿ ಕೊಟ್ಟು 320 ಮ್ಯಾಂಗೋ ತಗೊಂಡ್ಬಂದ. ಆಮೇಲೆ ನನ್ನ ಹತ್ರ ಏನೈತೆ ಅಂತ ಹೇಳಿದ್ರೆ ಹಳೆ ಮ್ಯಾಂಗೋಸ್ ಗಳಿದ್ವು, ಅವನ್ನೆಲ್ಲ ಸೇರಿಸ್ಬಿಟ್ಟು 400 ಮ್ಯಾಂಗೋಗಳದು. ನಾವ್ ಒಬ್ಬಗೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಆ 400 ಮ್ಯಾಂಗೋಗಳನ್ನ 320 ರೂಪಾಯಿಗೆ ಕೊಟ್ಬಿಡ್ತೇನೆ. ಅಂದ್ರೆ ನಾ ಏನ್ ತಗೊಂಡ್ ಬಂದಿರ್ತೇನಲ್ಲ 320, ಸೊ ಆ ರೇಟ್ಗೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನನ್ ಕಡೆ ಇರೋ ಮ್ಯಾಂಗೋಗಳನ್ನ ಸೇರಿಸ್ಬಿಟ್ಟು ಮಾರ್ಬಿಡ್ತೀನಿ. ಅವಾಗ ನನಗೆ ಏನಾಗತ್ತೆ? ಲಾಸ್ ಆಗತ್ತೆ. ಎಷ್ಟು ಪರ್ಸೆಂಟೇಜ್ ಲಾಸ್ ಆಗತ್ತೆ ಅಂತ ಕ್ವಶನ್ ಕೇಳಿದ್ರೆ ಅದನ್ನ ನಾವ್ ಇಲ್ಲಿ ಬರೋದು. ಸೊ ಈಗ ನಿಮ್ಗೆಲ್ರಿಗೂ ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಮತ್ತೊಂದ್ಸರಿ ನೋಡ್ರಿ. ಅವಾಗೂ ಅರ್ಥ ಆಗಿಲ್ಲ ಅಂತಂದ ಹೇಳಿದ್ರೆ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಸಪರೇಟ್ ಆಗಿ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ. ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಸೊ ಅದಕ್ಕೋಸ್ಕರ ಮಾಡಿ ಹಾಕಕ್ ಆಗ್ತಿಲ್ಲ. ಕೆಮ್ಮು ಜಾಸ್ತಿ ಬರ್ತಿದೆ. ಸೊ ಇವಾಗ ಒಂದ್ ಸ್ವಲ್ಪ ಓಕೆ ಆಗಿದ್ದೀನಿ. ಇನ್ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ಸೊ ನೆಕ್ಸ್ಟ್ ಒಂದ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಏಜ್ ಗಳ ಮೇಲೆ. ಸೊ ಏಜ್ ಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಎವರೇಜ್ ಏಜ್ ಆಫ್ 7 ಬಾಯ್ಸ್ ಈಸ್ 20 ಇಯರ್ಸ್ ಅಂತಂದೈತ. ಇನ್ ನೋಡ್ರಿ 7 ಜನ ಇದಾರ, ಅವ್ರದ್ದು ಎವರೇಜ್ ಎಷ್ಟಿದೆ? 20 ಇಯರ್ಸ್ ಐತೆ. ಎವರೇಜ್ ಏಜ್ ಎಷ್ಟಿದೆ ಅಂತಂದ ಹೇಳಿದ್ರೆ 20 ಇಯರ್ಸ್ ಐತೆ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ಇಫ್ ದ ಎವರೇಜ್ ಏಜ್ ಆಫ್ ದಿ ಫಸ್ಟ್ 6 ಬಾಯ್ಸ್, ಇದರಲ್ಲಿ ಮೊದಲ 6 ಜನರದ್ದು ಏನಂತಂದ ಹೇಳಿದ್ರೆ ಸೊ ಎವರೇಜ್ ಏಜ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 19.5 ಆಗತ್ತ. ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 19.5 ಐತೆ. ಸೊ ಅದಾದ ನಂತರ ಇನ್ನೊಬ್ಬದಲ್ಲ, ಈಗ 6 ಜನರದಾಯ್ತು. ಇಲ್ಲಿ ಇನ್ನೊಬ್ನಿದಾನಲ್ಲ 7ನೇ ಒಂದು, ಸೊ ಅವಂದು ಏಜ್ ಎಷ್ಟು ಅಂತಂದ್ ಕ್ವಶನ್ ಕೇಳಿದಾರ. ಇಷ್ಟೇ ಸಿಂಪಲ್. ಸೊ 7 ಜನ ಇದಾರ, ಅವ್ರದ್ದು ಎವರೇಜ್ ಏಜ್ ಎಷ್ಟು ಅಂತಂದ ಹೇಳಿದ್ರೆ 20.
ಸೊ ಅದ್ರ ಒಬ್ಬನ್ ತೆಗೆದ್ ಬಿಡ್ರಿ, ಅದ್ರ ಉಳಿದ 6 ಜನರದ್ದು ಏಜ್ ಇದೆ, ಎವರೇಜ್ ಏಜ್ ಎಷ್ಟಿದೆ ಅಂತಂದ್ ಹೇಳಿದ್ರೆ ಸೊ 19.5 ಐತೆ ಇವಾಗ. ಸೊ ಆ 7ನೇದ ಒಂದು ಏಜ್ ಇದೆಷ್ಟು ಅಂತ ಕ್ವಶನ್ ಕೇಳಿದ್ರ. ಅರ್ಥ ಆಯ್ತಾ ಇದು ಕ್ವಶನ್? ಇವಾಗ ನೋಡ್ರಿ, ಸೊ ಎವರೇಜ್ ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಈಗ ನಾವು 7 ಜನ ಅದೇವ್ ದೋಸ್ತುಗಳು. ಸೊ ನಮ್ದು ಎಲ್ರದ್ದು ಏನಂತಂದ್ ಹೇಳಿದ್ರೆ ಏಜ್ ಗಳನ್ನ ಕೂಡ್ಸ್ಬಿಟ್ಟು ಡಿವೈಡೆಡ್ ಬೈ 7 ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತಾ, ಎವರೇಜ್ ಏಜ್ ಬರುತ್ತಾ. ನಮಗ್ ಟೋಟಲ್ ಏಜ್ ಬೇಕು, ನಮ್ 7 ಜನರದ್ದು ಸೇರ್ಬಿಟ್ಟು ಟೋಟಲ್ ಏಜ್ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎವರೇಜ್ ಅಂತಂದ್ ಬರ್ಕೊಡ್ರಿ, ಎವರೇಜ್ ಏಜ್ ಈಕ್ವಲ್ ಟು ಸಮ್ ಆಫ್ ಏಜ್. ಫಾರ್ಮುಲಾ ಏನಾಗತ್ತೆ ಅಂದ್ರೆ ಸಮ್ ಆಫ್ ಏಜ್ ಡಿವೈಡೆಡ್ ಬೈ ನಂಬರ್ ಆಫ್ ಬಾಯ್ಸ್ ಅಂತಂದ್ ಹೇಳ್ತೀವಿ. ಈಗ ನಮಗೆ ಏನ್ ಬೇಕು, ನಂಬರ್ ಆಫ್ ಬಾಯ್ಸ್ 7 ಅಂತ ಗೊತ್ತೈತೆ. ಸೊ ನಮಗೆ ಎವರೇಜ್ ಗೊತ್ತೈತೆ, ಟೋಟಲ್ ಏಜ್ ಕಂಡುಹಿಡಿಬಹುದಾ? ನಾವು ಟೋಟಲ್ ಏಜ್ ಅನ್ನ ಕಂಡುಹಿಡಿಯೋದು. ಸೊ ಟೋಟಲ್ ಏಜ್ ಎಷ್ಟಾಗುತ್ತೆ ನೋಡ್ರಿ, 7 into 20 ಆಗುತ್ತೆ. 7 into 20 ಅಂತಂದ್ ಹೇಳಿದ್ರೆ ಎಷ್ಟಾಗುತ್ತೋ 140 ಆಯ್ತು. 7 into 20 ಅಂದ್ರೆ 140 ಆಯ್ತು. ಕರೆಕ್ಟಾ? ಎಸ್. ಸೊ ಅದಾದ ನಂತರ ಇದು 7 ಜನರದ್ದಾಯ್ತು. ಇನ್ನ 6 ಜನರದ್ದು ಟೋಟಲ್ ಏಜ್ ಕಂಡಿಡಿ. ಸೊ 6 ಜನರದ್ದು ಟೋಟಲ್ ಏಜ್ ಕಂಡಿಡಿದು ಅಂತಂದ್ರೆ ಎಷ್ಟಾಗತ್ತ, 6 into 19.5 ಆಗತ್ತೆ. 6 into 19.5 ಮಾಡಿದ ಅಂತಂದ್ರೆ ಸೊ ಅವ್ರದ್ದು ಏಜ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 117 ಆಗತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 117 ಆಗತ್ತೆ. ಈ 140ರಲ್ಲಿ ಇದು 7 ಜನರದ್ದು 140. ಸೊ ಅದ್ರಲ್ಲಿ ಮೈನಸ್ 6 ಜನರದ್ದು 117 ಕಳೆದ್ವಿ ಅಂತಂದ ಹೇಳಿದ್ರೆ ಒಂದು ಆನ್ಸರ್ ಬರುತ್ತೆ. ಎಷ್ಟು ಆನ್ಸರ್ ಬರುತ್ತೆ ಅಂತಂದ ಹೇಳಿದ್ರೆ 23 ಬರುತ್ತ. ಇದೇನಂತಂದ ಹೇಳಿದ್ರೆ ಇನ್ನೊಬ್ಬನು ಉಳಿದಿರ್ತಾನಲ್ಲ 7ನೇದ ಒಂದು ಅವನ್ ಏಜ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? 7 ಜನರ ಎವರೇಜ್ ಇರ್ಲಿ, ಎವರೇಜ್ ಟೋಟಲ್ ಏಜ್ ಅಲ್ಲಿ 6 ಜನರದ್ದು ಟೋಟಲ್ ಏಜ್ ಅನ್ನು ನಾವು ಕಂಡಿಡಿದ ಅಂತಂದ ಹೇಳಿದ್ರೆ ಒಬ್ಬಂದ್ ಸಿಗತ್ತಾ, ಮೈನಸ್ ಆಗತ್ತಲ್ಲ ಒಬ್ಬಂದು. ಸೊ ಆ ಏಜ್ ಏನಂತಂದ ಹೇಳಿದ್ರೆ 7ನೇದ ಒಂದ್ ಆಗತ್ತ. ಅದು ಯಾವ್ದು ಅಂತಂದ ಹೇಳಿದ್ರೆ ಆನ್ಸರ್ 23 ಏಜ್ ಆಗತ್ತ. ಸೊ ಇದು ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ಇನ್ ಕ್ಲೀನ್ ಮಾಡ್ತೀನಿ ನೋಡ್ರಿ, ಪಾಸ್ ಮಾಡಿ, ಅರ್ಥ ಆಗ್ಲಿಲ್ಲ ಇನ್ನೊಂದ್ಸರಿ ಕೇಳ್ರಿ. ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ರಿ. ಸೊ ಇದೇನಿದೆ ಅಂತ ಹೇಳಿದ್ರೆ ಒಂದ್ ಸಿರೀಸ್ ಅನ್ನ ಕೊಟ್ಟಿದ್ದಾನೆ. ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. 5, 25, 125 ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಡ್ಯಾಶ್ ಅಂತಂದೈತೆ. ಸೊ ಇವಾಗ ನೋಡ್ರಿ ನಾವು ಇದನ್ನ ಹೆಂಗ್ ಕಂಡಿಡಿದನ, 5 ಅಂತಂದೈತೆ, ನೆಕ್ಸ್ಟ್ ವರ್ಡ್ 25 ಅಂತಂದೈತೆ, ನೆಕ್ಸ್ಟ್ 125 ಐತೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳ್ದ. ಇದನ್ನ ನೀವು ಏನ್ ಮಾಡ್ಬೋದು ಅಂತಂದ ಹೇಳಿದ್ರೆ ಇಂಟು 5 ಮಾಡ್ಕೊಂತ ಹೋಗ್ಬೋದು. ಸೊ 5 ಇದೆ, 5 into 1 ಅಂತಂದ ಹೇಳಿದ್ರೆ 5 into 5 ಅಂತಂದ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. 5 ಗೆ ಇಂಟು 5 ಮಾಡಿದ್ರೆ 25 ಬರುತ್ತೆ. 25 into 5 ಮಾಡಿದ್ರೆ 125 ಬರುತ್ತೆ. 125 into 5 ಮಾಡಿದ್ರೆ ಎಷ್ಟು ಬರುತ್ತೆ, 625 ಬರುತ್ತೆ. ಇಲ್ಲಿ ಆನ್ಸರ್ ಏನ್ ಬರುತ್ತೆ ಅಂದ್ರೆ 625 ಬರುತ್ತೆ. ಇಲ್ಲ ಅಂದ್ರೆ ಇದು ಮಾಡ್ಬೋದು, 5:1 ಅಂತಂದ ಹೇಳಿದ್ರೆ 5, 5:2 ಅಂತಂದ ಹೇಳಿದ್ರೆ ಎಷ್ಟಾಗತ್ತೆ 25, 5:3 ಅಂತಂದ ಹೇಳಿದ್ರೆ ಎಷ್ಟಾಗತ್ತೆ 125, 5:4 ಅಂತಂದ ಹೇಳಿದ್ರೆ 625. ನೀವು ಯಾವ ತರ ಥಿಂಕ್ ಮಾಡ್ತೀರಿ ಆ ತರ. ಡಿಫ್ರೆನ್ಸ್ ಏನಂತಂದ ಹೇಳಿದ್ರೆ ಸೇಮ್ ಇರಬೇಕು. ಸೊ ಇಲ್ಲಿ ಆನ್ಸರ್ ಏನ್ ಎಷ್ಟಾಗತ್ತೆ ಅಂದ್ರೆ 625 ಆಗತ್ತ. ಸೊ ಇದನ್ನ ಕ್ಲೀನ್ ಮಾಡ್ತೀನಿ ನೋಡ್ರಿ. ಸೊ ಇಷ್ಟ ಅರ್ಥ ಆಗಿದ್ರೆ, ಇದು ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗಿದೆ. ಸೊ ನೆನ್ಪಿಟ್ಕೊಳ್ರಿ, ಇದೇ ತರ ಕ್ವಶನ್ಸ್ ಗಳು ಬರ್ತಾವ. ಸೊ ನೆನ್ಪಿಟ್ಕೊಳ್ರಿ ಇವುಗಳನ್ನ. ಸೊ ಯಾವ ತರ ಮಾಡ್ತಿದೀವಿ, ಸಿಂಪಲ್ ಆಗಿ ಮಾಡ್ತಾ ಹೋದಷ್ಟೇ. ಸರ್ ಟ್ರಿಕ್ಸ್ ಗಳನ್ನ ಹೇಳ್ರಿ ಸರ್. ಸೊ ಬೇರೆ ಏನಾದ್ರು ಟ್ರಿಕ್ಸ್ ಗಳಿದ್ರೆ, ಸೊ ಒಂದೊಂದ್ ಪ್ರಾಬ್ಲಮ್ ಒಂದೊಂದ್ ಟ್ರಿಕ್ಸ್ ಬರುತ್ತೆ. ಅವಾಗ ಎಷ್ಟಂತ ಟ್ರಿಕ್ಸ್ ನೆನ್ಪಿಟ್ಕೊಂತೀವಿ. ಅದಕ್ಕೆ ಜನರಲ್ ಆಗಿ ಸಿಂಪಲ್ ಆಗಿರೋ ಮೆಥಡ್ ಅನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ, A and B ಕ್ಯಾನ್ ಡೂ ಅ ವರ್ಕ್ ಇನ್ 10 days and 15 days. ನೋಡ್ರಿ ಇಲ್ಲಿ ಬರೀತೀನಿ ನೋಡ್ರಿ. A ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 10 days ಅಲ್ಲಿ ವರ್ಕ್ ಮಾಡ್ತಾನ. ಸೊ ಅದಾದ ನಂತರ B ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 15 days ಅಲ್ಲಿ ವರ್ಕ್ ಮಾಡ್ತಾನ. ಸೊ ಇಫ್ A ಸ್ಟಾರ್ಟ್ಸ್ ವರ್ಕ್ ಸಾರಿ ಫಸ್ಟ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ A ಸ್ಟಾರ್ಟ್ ಮಾಡ್ತಾನ. ಸೊ ಅದಾದ ನಂತರ ಬೋತ್ ವರ್ಕ್ ಅಲ್ಟರ್ನೇಟ್ ಡೇಸ್ ಡೇ ಬೈ ಡೇ ಅಂತ ಹೇಳ್ತಾನೆ. ಇನ್ ಹೌ ಮೆನಿ ಡೇಸ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಇಬ್ರು ಸೇರಿ ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ಅಲ್ಟರ್ನೇಟ್ ಆಗಿ ವರ್ಕ್ ಮಾಡ್ತಾನೆ. ಇವತ್ತು A ಮಾಡ್ದ ಅಂತಂದ ಹೇಳಿದ್ರೆ ನಾಳೆ B. ಸೊ ಅದಾದ ನಂತರ ಮತ್ತೆ A, ಆಮೇಲೆ B ಏನಂತಂದ ಹೇಳಿದ್ರೆ ಅಲ್ಟರ್ನೇಟಿವ್ ಆಗಿ. ಸೊ ಒಂದ್ ದಿನ ಬಿಟ್ಟು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಇವ್ರು ವರ್ಕ್ ಮಾಡ್ತಿರ್ತಾರೆ. ಇವ್ರು ಸೇರ್ಬಿಟ್ಟು ಎಷ್ಟು ದಿನದಲ್ಲಿ ವರ್ಕ್ ಮುಗಿಸ್ತಾರ ಆ ವರ್ಕ್ ಅನ್ನ ಅಂತ ಕ್ವಶನ್ ಕೇಳಿದ್ರ. ಆ ವರ್ಕ್ ಅನ್ನ A ಎಷ್ಟ್ ದಿನದಾಗ ಮುಗಿಸ್ತಾನ, ಒಬ್ನೇ 10 ದಿನದಾಗ ಮುಗಿಸ್ತಾನ. B ಒಬ್ನೇ ಎಷ್ಟ್ ದಿನದಾಗ ಮುಗಿಸ್ತಾನ, 15 ದಿನದಾಗ ಮುಗಿಸ್ತಾನ. ಬಟ್ ಆದ್ರೆ ಇವ್ರಿಬ್ರು ಸೇರಿ ಒಂದಿನ ಬಿಟ್ಟು ಒಂದಿನ ವರ್ಕ್ ಮಾಡಿದ್ರೆ ಎಷ್ಟ್ ದಿನದಾಗ ಮುಗಿಸ್ತಾನ ಅಂತ ಕ್ವಶನ್ ಕೇಳಿದ್ರ. ಸೊ ಇದನ್ನ ನಾವು ಇವಾಗ ಆನ್ಸರ್ ಮಾಡ್ಬೇಕು. ಸೊ ಯಾವ ತರ ಮಾಡ್ತೀವಿ ನೋಡ್ರಿ. ಎಸ್. ಸೊ ಯಾವ ತರ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ನಾವು ಇದು ಕ್ವಶನ್ ಅರ್ಥ ಆಯ್ತಾ, ನಾನು ಕ್ಲೀನ್ ಮಾಡ್ಬೋದಾ, ಪ್ಲೇಸ್ ಇಲ್ಲ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದೀನಿ ನೋಡ್ರಿ.
ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಒಂದಿಂದಾಗ ಎ ಎಷ್ಟು ವರ್ಕ್ ಮಾಡ್ತಾನ, ಒಂದಿಂದಾಗ ಬಿ ಎಷ್ಟು ವರ್ಕ್ ಮಾಡ್ತಾ ಅಂತ ನೋಡ್ಬೇಕು, ಆಮೇಲೆ ಟೋಟಲ್ ವರ್ಕ್ ಎಷ್ಟಿದೆ ಅಂತ ನೋಡ್ಬೇಕು. ಇವಾಗ ಇವ್ 10 ದಿನದಾಗ ಮಾಡ್ದ, ಆಮೇಲೆ ಇವ್ 15 ದಿನದಾಗ ಮಾಡ್ದ ಅಂತಂದ ಹೇಳಿದ್ರೆ ಸೊ ಇವ್ರ ಇಬ್ಬರದು ನಾವು ಲಸ ತಕೋಬೇಕು. 10 ಮತ್ತು 15ರ ಲಸ ತಕೋಬೇಕು. ತಕೊಳ್ರಿ ನೋಡೋಣ. 10 ಮತ್ತು 15ರ ಲಸ ತಕೊಳ್ರಿ ಎಷ್ಟಾಗತ್ತ? ಸೊ 5ರಿಂದ ಹೋಗುತ್ತ ನೋಡ್ರಿ. 5 2 10, 5 3 15 ಮುಂದ್ ಹೋಗಲ್ಲ. ಸೊ ಇಂಟು ಮಾಡ್ಬಿಡ್ರಿ. ಸೊ 5 2 10, 10 3 30. ಟೋಟಲ್ ಏನಂತಂದ್ರೆ 30 ಆಗತ್ತ. ಸೊ ಲಸ ತಕೊಂಡಾಗ ದಿನಗಳದ ಏನಂತಂದ ಹೇಳಿದ್ರೆ 30 ಆಗತ್ತ. ಟೋಟಲ್ ವರ್ಕ್ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 35. ಟೋಟಲ್ ವರ್ಕ್ ಎಷ್ಟೈತೆ ಅಂತಂದ ಹೇಳಿದ್ರೆ 35. ಸೊ ಇದು 30 ಯೂನಿಟ್ ವರ್ಕ್ ಐತೆ. ಲಸ ತಕೊಂಡಾಗ ಏನ್ ಬರುತ್ತಲ್ಲ ಅದನ್ನ ನಾವು 30 ಯೂನಿಟ್, ಅದನ್ನ ಟೋಟಲ್ ವರ್ಕ್ ಅಂತಂದ ಹೇಳ್ತೀವಿ. ಈ 30 ಯೂನಿಟ್ ಅನ್ನ ಎ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 10 ದಿನದಾಗ ಮುಗಿಸ್ತಾನ. ಸೊ ಬಿ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಅದನ್ನ 15 ದಿನದಾಗ ಮುಗಿಸ್ತಾನ. ಅಂದ್ರೆ ಒಂದ್ ದಿನದಾಗ ಇವ್ರು ಎಷ್ಟೆಷ್ಟು ಯೂನಿಟ್ ವರ್ಕ್ ಮಾಡ್ತಾರ ಅಂತಂದ ಹೇಳಿ ನಾವು ಇವ್ ಕಂಡು ಹಿಡಿಬೇಕು. ಎಷ್ಟ್ ಕಂಡು ಹಿಡ್ರಿ ನೋಡೋಣ. ಕಂಡಿಡ್ರಿ ನೋಡೋಣ. ಎಷ್ಟೆಷ್ಟು ದಿನದಾಗ ಮಾಡ್ತಾರ ಅಂತಂದ ಹೇಳಿ ನಾವು ಕಂಡು ಹಿಡ್ಬೇಕು. ಇವಾಗ ಎ ಎಷ್ಟು ಮಾಡ್ತಾ ಅಂತಂದ ಹೇಳಿದ್ರೆ ಇವಾಗ ಎ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 30 ಯೂನಿಟ್ ವರ್ಕ್ ಅನ್ನ 10 ದಿನದಾಗ ಮಾಡ್ತಾನ. ಸೊ ಅಂತಂದ ಹೇಳಿದ್ರೆ 3 ಯೂನಿಟ್ ಆಯ್ತು. ಸೊ ಡೈಲಿ ಎಷ್ಟು ಯೂನಿಟ್ ಮಾಡ್ತಾನ? 3 ಯೂನಿಟ್ ಮಾಡ್ತಾನ. ಸೊ 10 ದಿನದಾಗ 30 ಯೂನಿಟ್ ಅನ್ನ ಮುಗಿಸ್ತಾನ. ಕರೆಕ್ಟಾ? ಅರ್ಥ ಆಯ್ತಾ ಎಲ್ರಿಗೂ? ಆಮೇಲೆ ಬಿ ಎಷ್ಟ್ ಮಾಡ್ತಾನ ನೋಡ್ರಿ. 30 ಯೂನಿಟ್ ಅನ್ನ ಏನಂತಂದ ಹೇಳಿದ್ರೆ 15 ದಿನದಾಗ ಮಾಡ್ತಾನ ಅಂತಂದ ಹೇಳಿದ್ರೆ 2 ಯೂನಿಟ್ ಮಾಡ್ತಾನ. ಅಂದ್ರೆ ಒಂದ್ ದಿನಕ್ಕೆ 2 ಯೂನಿಟ್ ಮಾಡ್ದ ಅಂತಂದ ಹೇಳಿದ್ರೆ 15 ದಿನಕ್ಕೆ ಎಷ್ಟಾಯ್ತು? 30 ಯೂನಿಟ್ ಆಯ್ತು. ಇದಾಯ್ತಾ? ಸೊ ಇವರು ಒಂದೊಂದ್ ದಿನಕ್ಕೆ. ಬಟ್ ಆದ್ರೆ ಇಲ್ಲಿ ಏನ್ ಹೇಳಿದಾರೆ ಅಂತಂದ ಹೇಳಿದ್ರೆ ಆಲ್ರೆಡಿ ಒಂದ್ ದಿನ ಎ ವರ್ಕ್ ಮಾಡಿದ್ರೆ ಇನ್ನೊಂದ್ ದಿನ ಬಿ ವರ್ಕ್ ಮಾಡ್ತಾನೆ, ಇನ್ನೊಂದ್ ದಿನ ಎ ಮಾಡ್ತಾನೆ, ಇನ್ನೊಂದ್ ದಿನ ಬಿ ಮಾಡ್ತಾನೆ. ನೋಡ್ರಿ ಇದು ರಿಪೀಟ್ ಆಗುತ್ತ. ಸೊ ಇದೇನಂತಂದ ಹೇಳಿದ್ರೆ ಇದನ್ನ ತಗೊಳ್ಳೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಎ ಒಂದ್ ದಿನ ಮಾಡ್ತಾನ, ಬಿ ಒಂದ್ ದಿನ ಮಾಡ್ತಾನ, 2 ದಿನ ಆಯ್ತು. ಸೊ 2 ದಿನ ಸೇರ್ಬಿಟ್ಟು ಎಷ್ಟು ವರ್ಕ್ ಆಗತ್ತೆ ನೋಡ್ರಿ. ಎದು ಒಂದ್ ದಿನಕ್ಕೆ ಎಷ್ಟು ವರ್ಕ್ ಮಾಡ್ತಾನ? 3 ಯೂನಿಟ್ ಮಾಡ್ತಾನ. ಬಿ ಎಷ್ಟು ದಿನ ಮಾಡ್ತಾನ? ಸೊ 2 ಯೂನಿಟ್ ಮಾಡ್ತಾನ ಒಂದ್ ದಿನಕ್ಕೆ. ಟೋಟಲ್ ಎಷ್ಟು ಯೂನಿಟ್ ಆಯ್ತು? 5 ಯೂನಿಟ್ಸ್ ಆಯ್ತು. ಟೋಟಲ್ ಎಷ್ಟು ಆಯ್ತು ಅಂತ ಹೇಳಿದ್ರೆ 5 ಯೂನಿಟ್ಸ್ ಆಯ್ತು. ಅಂದ್ರೆ 2 ದಿನಕ್ಕೆ 5 ಯೂನಿಟ್ ಆಯ್ತು. ಕರೆಕ್ಟಾ? ಸೊ ಇನ್ನು 30 ಯೂನಿಟ್ ಆಗ್ಬೇಕು. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಮಾಡಿ. ಸೊ 5 ಯೂನಿಟ್ ಆಗಿತ್ತಲ್ಲ, 2 ದಿನಕ್ಕೆ 5 ಯೂನಿಟ್ ಆಗತ್ತ. ಸೊ ಎಷ್ಟ್ ದಿನ ನೋಡ್ರಿ? ಸೊ 5 6 30 ಆಗತ್ತ. ಅಂದ್ರೆ 0. ಸೊ ಅಂದ್ರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 6 ಟೈಮ್ಸ್ ಬೇಕು. ಅಂದ್ರೆ ಇವಾಗ ಏನಂತಂದ ಹೇಳಿದ್ರೆ 5 ಯೂನಿಟ್ ಏನಂತಂದ ಹೇಳಿದ್ರೆ 6 ಟೈಮ್ಸ್ ವರ್ಕ್ ಮಾಡ್ಬೇಕು. ಅಂದ್ರೆ 5 ಯೂನಿಟ್ ಮಾಡಕ್ಕೆ ಎಷ್ಟು ದಿನ ತಗೊಂತಾರ? 2 ದಿನ ತಗೊಂತಾನ. ಅದಾದ ನಂತರ 30 ಯೂನಿಟ್ ಮಾಡಕ್ಕೆ ಎಷ್ಟು ದಿನ ತಗೊಂತಾರ ಅಂತ ಹಿಂಗ್ ಕ್ವಶನ್ ಕೇಳಿದಾಗ ನಾವು ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 12 ದಿನ ಬರುತ್ತೆ. ಅರ್ಥ ಆಯ್ತಾ? ಸರ್ ದೇವರನಿಗೂ ಅರ್ಥ ಆಗ್ಲಿಲ್ಲ ಸರ್. ಇಲ್ಲಿವರೆಗೂ ಅವ್ರು ಎಷ್ಟೆಷ್ಟು ವರ್ಕ್ ಮಾಡ್ತಾರಲ್ಲ ಅಲ್ಲಿವರೆಗೂ ಅರ್ಥ ಆಯ್ತ್ರಿ. ಇವಾಗ ಏನ್ ಹೇಳಿದ್ರಿ ಏನೂ ಅರ್ಥ ಆಗ್ಲಿಲ್ರಿ. ಸೊ ಇವಾಗ ನಾನು ಹೇಳ್ತೀನಿ ನೋಡ್ರಿ. ಇವಾಗ ಸೊ ಈ ತರ ಏನಂತಂದ ಹೇಳಿದ್ರೆ ನಾನು ಬರಿತಾ ಹೋಗ್ತೀನಿ. ಇವಾಗ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ನಾವ್ ಏನಂತಂದ ಹೇಳಿದ್ರೆ ಸಿಂಪಲ್ ಆಗಿ ಹೇಳಿದೆ. ಎ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಮೊದಲು ವರ್ಕ್ ಸ್ಟಾರ್ಟ್ ಮಾಡ್ತಾನ, ಆಮೇಲೆ ಬಿ ಮಾಡ್ತಾನ, ಆಮೇಲೆ ಎ ಮಾಡ್ತಾನ, ಆಮೇಲೆ ಬಿ ಮಾಡ್ತಾನ, ಆಮೇಲೆ ಎ ಮಾಡ್ತಾನ, ಆಮೇಲೆ ಬಿ ಮಾಡ್ತಾನ. ಅಂದ್ರೆ ಅಲ್ಟರ್ನೇಟಿವ್ ಡೇಸ್ ಆಗಿ ವರ್ಕ್ ಮಾಡ್ತಾ ಅಂತಂದ ಹೇಳಿ ನಮ್ಗೆ ಏನ್ ಕ್ವಶನ್ ಅಲ್ಲಿ ಅಲ್ಟರ್ನೇಟಿವ್ಲಿ ವರ್ಕ್ ಮಾಡ್ತಾ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಎ ಎಷ್ಟು ವರ್ಕ್ ಮಾಡ್ತಾನ? 3 ಯೂನಿಟ್ ಮಾಡ್ತಾನ ಒಂದ್ ದಿನದಾಗ. ಬಿ ಎಷ್ಟು ಮಾಡ್ತಾನ? 2 ಯೂನಿಟ್ ಮಾಡ್ತಾನ. ಮತ್ತೆ ಎ 3 ಯೂನಿಟ್, ಆಮೇಲೆ ಮತ್ತೆ ಬಿ 2 ಯೂನಿಟ್, ಆಮೇಲೆ ಎ ಮತ್ತೆ 3 ಯೂನಿಟ್, ಆಮೇಲೆ ಬಿ 2 ಯೂನಿಟ್. ಸೊ ಇವ್ರದಿಬ್ರದ್ದು ಸೇರ್ಸ್ರಿ 5 ಯೂನಿಟ್ ಆಯ್ತು. ಇಲ್ಲಿ ಸೇರ್ಸ್ರಿ 5 ಯೂನಿಟ್ ಆಯ್ತು, 10 ಯೂನಿಟ್ ಆಯ್ತು. ಆಮೇಲೆ ನೆಕ್ಸ್ಟ್ 15 ಯೂನಿಟ್ ಆಯ್ತು. ಮತ್ತೆ ಸೇರಿಸ್ರಿ ಎ ಡಿ. ಸೊ ಇವ್ರದಿಬ್ರದ್ದು ಸೇರಿಸಿ 5 ಯೂನಿಟ್ ಆಯ್ತು. ಇವಾಗ ಸೇರಿಸ್ರಿ 5. ಸೊ ಇವಾಗ ಎಷ್ಟಾಯ್ತು ಅಂದ್ರೆ 25 ಯೂನಿಟ್ ಆಯ್ತು. ಮತ್ತೆ ಎ ಮತ್ತು ಬಿ 2 ದಿನ ವರ್ಕ್ ಮಾಡ್ಬೇಕು, ಅವಾಗ 5 ಯೂನಿಟ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 30 ಯೂನಿಟ್ ಆಯ್ತು. ಇಲ್ಲಿ ಎಷ್ಟು ದಿನ ತಗೊಂಡ್ರ ನೋಡ್ರಿ? 1 ದಿನ, 2 ದಿನ, 3 ದಿನ, 4, 5, 6, 7, 8, 9, 10, 11, 12. ಸೊ ಟೋಟಲ್ ಆಗಿ ಎಷ್ಟು ದಿನ ತಗೋತಾರ ಅಂದ್ರೆ 12 ಡೇಸ್ ತಗೊಂತಾರ. ಅರ್ಥ ಆಯ್ತಾ ಇವಾಗ? ಎಸ್, ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ. So if event cannot occur, then probability ಅಂತ ಒಂದು ಕ್ವಶನ್ ಕೇಳಿದಾನೆ. ಇವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾನು ಒಂದು ಕಾಯಿನ್ ಇದೆ. ಈ ಒಂದು ಕಾಯಿನ್ ಅನ್ನ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಮೇಲ್ಗಡೆ ಹಾರಿಸ್ತೀನಿ. ಒಂದು ಕಾಯಿನ್ ಇದೆ, ಟಾಸ್ ಮಾಡ್ಬೇಕು. ಈ ಕಾಯಿನ್ ಅನ್ನ ನಾನು ಮೇಲ್ಗಡೆ ಹಾರಿಸ್ತೀನಿ. ಅವಾಗ ನನಗೆ ಏನೇನ್ ಬರುತ್ತೆ? ಸೊ ಒಂದು ಹೆಡ್ ಬರ್ಬೇಕು, ಇಲ್ಲ ಒಂದು ಟೇಲ್ ಬರ್ಬೇಕು. ಕರೆಕ್ಟಾ? ಹೆಡ್ ಬರ್ಬೇಕು, ಇಲ್ಲ ಟೇಲ್ ಬರ್ಬೇಕು. ಇಲ್ಲಿ ಪಾಸಿಬಿಲಿಟಿ ಎಷ್ಟಿದಾವ, ಪ್ರೊಬಾಬಿಲಿಟಿ ಎಷ್ಟಿದಾವ? 2 ಇದಾವ ಅಂತಂದ ಹೇಳ್ತೀವಿ. ಸೊ ಇದು ಏನಂತಂದ ಹೇಳಿದ್ರೆ ಈ ಒಂದು ಇವೆಂಟ್ ಅನ್ನ, ಒಂದು ಕಾಯಿನ್ ಅನ್ನ ಹಾರಿಸಿದ್ರೆ 2 ಏನಂತಂದ ಹೇಳಿದ್ರೆ ಪ್ರೊಬಾಬಿಲಿಟಿ ಆಯ್ತು. ಬಟ್ ಆದ್ರೆ ಇಲ್ಲಿ ಏನಿದೆ ಅಂತಂದ ಹೇಳಿದ್ರೆ ಇವೆಂಟ್ ಕೆನಾಟ್ ಅಕರ್. ನನ್ ಕಾಯಿನ್ ಹಾರಿಸಲ್ಲ, ಅಲ್ಲಿ ಎಷ್ಟು ಪ್ರೊಬಾಬಿಲಿಟಿ ಆಗತ್ತೆ? ಇಲ್ಲಿ ಹೆಡ್ ಬರಂಗಿಲ್ಲ, ಟೇನು ಕಾಯಿಲೆ ಹಾರಿಸಲಿ ಅಂತಂದ ಹೇಳಿದ್ರೆ ಹೆಡ್ ಬರಂಗಿಲ್ಲ, ಟೇಲು ಬರಂಗಿಲ್ಲ. ಅಂದ್ರೆ ಇವೆಂಟ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಪ್ರೊಬಾಬಿಲಿಟಿ ಎಷ್ಟಾಗತ್ತೆ? 0 ಆಗತ್ತ. ನೆನ್ಪಿಟ್ಕೊಳ್ರಿ, ಏನಾಗತ್ತ?
0 ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಇಸ್ 2. ಸೊ ಇಲ್ಲಿ ಏನಂತ ಹೇಳಿದ್ರೆ ದ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಏನಂತ ಹೇಳಿದ್ರೆ ಎರಡ್ ನಂಬರ್ ಇದಾವ, ಎ ಮತ್ತು ಬಿ ಅನ್ನೋ ಏನಂತ ಅಂತ ಹೇಳಿದ್ರೆ ಎರಡ್ ನಂಬರ್ ಇದಾವ, ಅದ್ರ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 2 ಇದೆ. ಅದಾದ ನಂತರ ಸೊ ದ ಡಿಫರೆನ್ಸ್ ಆಫ್ ದೇರ್ ಸ್ಕ್ವೇರ್ಸ್ ಈಸ್ 28 ಅಂತ ಕೊಟ್ಟಿದ್ದಾನೆ. ಸೊ ಇವೇನಂತ ಹೇಳಿದ್ರೆ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಅಂತ ಇದಾವೆ, ಇವತ್ರ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 28 ಇದೆ. ದೆನ್ ದ ಸಮ್ ಆಫ್ ದೇರ್ ನಂಬರ್ ವಿಲ್ ಬಿ ಅಂತ ಕೇಳಿದಾನ. ಸಮ್ ಆಫ್ ನಂಬರ್ ಎ ಪ್ಲಸ್ ಬಿ ಎಷ್ಟಾಗತ್ತೆ ಅಂತ ಕ್ವಶನ್ ಅನ್ನ ಕೇಳಿದಾನ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾಗ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಅಲ್ಜಿಬ್ರೈಕ್ ಫಾರ್ಮುಲಾಸ್ ಗಳು ಬರ್ತಾವ. ಅಲ್ಜಿಬ್ರೈಕ್ ಫಾರ್ಮುಲಾಸ್ ಗಳ ಬಗ್ಗೆ ನೀವ್ ಏನ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಬೇಕು. ನಾನು ಡೈರೆಕ್ಟ್ ಆಗಿ ಫಾರ್ಮುಲಾ ಹೇಳ್ತೀನಿ ನೋಡ್ರಿ, ಇದನ್ನ ಕ್ಲೀನ್ ಮಾಡ್ತೀನಿ ನೋಡ್ರಿ. ಮೇಲ್ಗಡೆದು ಅಲ್ಜಿಬ್ರೈಕ್ ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಇಂಟು ಎ ಮೈನಸ್ ಬಿ ಅಂತ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ 28 ಅಂತ ಕೊಟ್ಟಿದಾನ. ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿಲ್ಲ ಕೇಳಿದಾನ. ಸೊ ಅದನ್ನ ನಾವು ಕಂಡು ಹಿಡಿಬೇಕು. ಎ ಮೈನಸ್ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ 2 ಅಂತ ಕೊಟ್ಟಿದಾನ. ಈಗ ಎ ಪ್ಲಸ್ ಬಿ ವ್ಯಾಲ್ಯೂ ಕಂಡು ಹಿಡ್ಬೇಕಲ್ಲ, ಎರಡನ್ನ ಈ ಕಡೆ ತಗೊಂಡ್ಬರ್ರಿ. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಏನಾಗತ್ತೆ ಅಂದ್ರೆ 28 ಡಿವೈಡೆಡ್ ಬೈ 2 ಆಗತ್ತೆ. ಸೊ 2ರಿಂದ ಡಿವೈಡ್ ಮಾಡ್ರಿ. ಸೊ 2 ಒಂದ್ಲೆ 2 ನಾಲ್ಕಲಿ ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 14 ಆಗತ್ತ. ಎಷ್ಟಾಗತ್ತ 14 ಆಗತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಅದಕ್ಕೋಸ್ಕರ ನಮ್ಗೆ ಅಲ್ಜಿಬ್ರೈಕ್ ಇಕ್ವೇಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಏನಾಗ್ತಾವ ಅಂತ ಹೇಳಿದ್ರೆ ಅಲ್ಜಿಬ್ರೈಕ್ ಇಕ್ವೇಶನ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಕೂಡ ಏನಂತ ಹೇಳಿದ್ರೆ ಎವರೇಜ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ರು. ಇಲ್ಲಿ ನಾವು ಕ್ವಶನ್ಸ್ ನಾನು ಹೇಳ್ತೀನಿ ನೋಡ್ರಿ. ಬ್ಯಾಟ್ಸ್ಮನ್ ಇದ್ದಾವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 12 ಇನ್ನಿಂಗ್ಸ್ ಬ್ಯಾಟ್ಸ್ಮನ್ ಇನ್ ಹೀಸ್ 12th ಇನ್ನಿಂಗ್ಸ್. ಸೊ 12ನೇ ಇನ್ನಿಂಗ್ಸ್ ಅಲ್ಲಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ 63 ರನ್ ಅನ್ನ ಹೊಡಿತಾನೆ. ಎಷ್ಟು ರನ್ ಅನ್ನ ಹೊಡಿತಾನ? 63 ರನ್ ಅನ್ನ ಹೊಡಿತಾನ. ಸೊ 63 ರನ್ ಹೊಡೆದ ನಂತರ ದೇರ್ ಬೈ ಇನ್ಕ್ರೀಸ್ ಹೀಸ್ ಎವರೇಜ್ ಸ್ಕೋರ್ ಬೈ 2 ಆಗುತ್ತೆ. ಸೊ ಅವಾಗ ಏನಾಗತ್ತೆ ಅಂದ್ರೆ 12ನೇ ಇನ್ನಿಂಗ್ಸ್ ಅಲ್ಲಿ ಅವ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ 63 ರನ್ ಹೊಡೆದಾಗ ಸೊ ಅವ್ನ ಎವರೇಜ್ ಏನಾಗತ್ತೆ ಅಂತ ಹೇಳಿದ್ರೆ 2 ರನ್ ಏನಾಗತ್ತೆ ಅಂದ್ರೆ ಸೊ +2 ಏನಾಗತ್ತೆ ಅಂದ್ರೆ ಎವರೇಜ್ ಜಾಸ್ತಿ ಆಗತ್ತ. ಅವ ಹಂಗಾದ್ರೆ ವಾಟ್ ಈಸ್ ಹೀಸ್ ಎವರೇಜ್ ಆಫ್ಟರ್ 12th ಇನ್ನಿಂಗ್ಸ್ ಅಂದ್ರೆ 12 ಇನ್ನಿಂಗ್ಸ್ ಆದ ನಂತರ ಅವ್ನ ಎವರೇಜ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಇವಾಗ ನಾವು ಮಾಡ್ಬೇಕು. ಇದ್ರಲ್ಲಿ ಏನು ಜಾಸ್ತಿ ಇಲ್ಲ. ಫಸ್ಟ್ ಏನಂತ ಹೇಳಿದ್ರೆ ಎವರೇಜ್ ಫಾರ್ಮುಲಾ ಏನು ನಾವು ಬರ್ಕೋಬೇಕು. ಎವರೇಜ್ ಈಕ್ವಲ್ ಟು ಏನು? ನಂಬರ್ ಆಫ್ ರನ್ಸ್, ಟೋಟಲ್ ನಂಬರ್ ಆಫ್ ರನ್ಸ್, ಸಮ್ ಆಫ್ ರನ್ಸ್ ಅಂತ ಬರ್ಕೊಟ್ರಿ. ಸಮ್ ಆಫ್ ಆಲ್ ರನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ನಿಂಗ್ಸ್ ಅಂತ ಬರ್ಕೊಂತೀವಿ. ನಂಬರ್ ಆಫ್ ಇನ್ನಿಂಗ್ಸ್ ಅರ್ಥ ಆಯ್ತಾ? ಇಲ್ಲಿ ಏನಂತ ಹೇಳಿದ್ರೆ 12th ಇನ್ನಿಂಗ್ಸ್ ಆದ ನಂತರ 63 ರನ್ಸ್ ಅಂತ ಹೇಳಿದ. ನಮ್ಗೆ ಏನಂತ ಹೇಳಿದ್ರೆ ಈಗ 11th ಇನ್ನಿಂಗ್ಸ್ ಏನು? 11th ಇನ್ನಿಂಗ್ಸ್ ವರ್ಗು ಏನಂತ ಹೇಳಿದ್ರೆ ನಾವು ನೋಡ್ಕೋಬೇಕು. 11th ಇನ್ನಿಂಗ್ಸ್ ವರ್ಗು ಏನಂತ ಹೇಳಿದ್ರೆ ನಮ್ದು ಎವರೇಜ್ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಡೋಣ. ಸೊ ಇವಾಗ ಟೋಟಲ್ ರನ್ಸ್ ಎಷ್ಟಾಗ್ತಾವು? 11 ಇನ್ನಿಂಗ್ಸ್ ಎವರೇಜ್ ಎಷ್ಟಿದೆ ಅಂತ ಹೇಳಿದ್ರೆ ಎಕ್ಸ್ ಇದೆ. ಇಲ್ಲಿ ನೋಡ್ರಿ ಎವರೇಜ್ ಎಷ್ಟಿದೆ? ಎಕ್ಸ್ ಇದೆ. ಟೋಟಲ್ ಎಷ್ಟು ಮ್ಯಾಚ್ ಆಡಿದಾನ? 11 ಮ್ಯಾಚ್ ಆಡಿದಾನ. ಸೊ ನಮ್ಗೆ ರನ್ಸ್ ಗೊತ್ತಿಲ್ಲ, ಟೋಟಲ್ ನಂಬರ್ ಆಫ್ ರನ್ಸ್ 11 ಮ್ಯಾಚ್ ಇದು. ಸೊ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ಕಡೆ ಇಟ್ಕೊಟ್ರಿ, ಇದನ್ನ ಆ ಕಡೆ ಕಳಿಸ್ರಿ. ಸೊ ಅವಾಗ ಏನಾಗುತ್ತೆ 11x ಆಗತ್ತೆ. ಟೋಟಲ್ ಏನಂತಂದ್ರೆ ರನ್ ಗಳು ಎಷ್ಟಾಗ್ತಾವ ಅಂದ್ರೆ 11x ಆಗ್ತಾವ. ಕರೆಕ್ಟಾ? ಇದು 11 ಮ್ಯಾಚ್. ಅದಾದ ನಂತರ 12ನೇ ಮ್ಯಾಚ್ ಅಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ ಇವನು 63 ರನ್ಸ್ ಗಳನ್ನ ಜಾಸ್ತಿ ಹೊಡಿತಾನ. ಅವ್ ಈಗ ಟೋಟಲ್ 11 ಮ್ಯಾಚ್ ರನ್ ಎಷ್ಟಿದಾವ? 11x ಇದಾವ. ಸೊ ಆಮೇಲೆ 12ನೇ ಮ್ಯಾಚ್ ಏನ್ ಮಾಡ್ತಾ ಅಂತ ಹೇಳಿದ್ರೆ 63 ಜಾಸ್ತಿ ಹೊಡಿತಾನ. ಅಂದ್ರೆ ಟೋಟಲ್ ರನ್ಸ್ ಎಷ್ಟದು? 11x + 63 ಅದು 11x + 63. ಸೊ ಇದು 12ನೇ ಮ್ಯಾಚ್. ಇದು ಟೋಟಲ್ ರನ್ಸ್ ಆಯ್ತು. ಇವಾಗ 12ನೇ ಮ್ಯಾಚ್ ನಮ್ಗೆ ಎವರೇಜ್ ಕಂಡಿಡಿ ಅಂತ ಹೇಳ್ತಾನೆ. ಈಗ 12ನೇ ಮ್ಯಾಚ್ ಎವರೇಜ್ ಕಂಡು ಹಿಡಿಬೇಕಂತ ಹೇಳಿದ್ರೆ ನಾವ್ ಏನಂತ ಬರ್ಕೊಂತೀವಿ? ಟೋಟಲ್ ರನ್ಸ್ ಎಷ್ಟದು? 11x + 63 ಡಿವೈಡೆಡ್ ಬೈ ಎಷ್ಟು ಇನ್ನಿಂಗ್ಸ್? 12 ಇನ್ನಿಂಗ್ಸ್. ಸೊ ಈಸ್ ಈಕ್ವಲ್ ಟು ಅವಾಗ ಎವರೇಜ್ ಎಷ್ಟಾಗತ್ತೆ ಅಂತಂದು ಹೇಳ್ದಾನ. ಸೊ ಎವರೇಜ್ ಇನ್ಕ್ರೀಸಸ್ ಬೈ 2 ಅಂತಂದು ಹೇಳ್ದಾನೆ. ಎವರೇಜ್ ಇನ್ಕ್ರೀಸಸ್ ಬೈ 2. ಸೊ ನಮ್ದು ಇವಾಗ ಎವರೇಜ್ ಎಷ್ಟಿದೆ? ಎಕ್ಸ್ ಐತೆ. ನಮ್ದು ಎವರೇಜ್ ಎಷ್ಟಿದೆ? ಎಷ್ಟಿದೆ ಎವರೇಜ್? ನಮ್ದು ಟೋಟಲ್ ಎವರೇಜ್ ಎಷ್ಟಿದೆ? ಎಕ್ಸ್ ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಾರಿ, ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗಿದೆ ನೋಡ್ರಿ ಕ್ವಶನ್ ಓದುವಾಗ. ಸೊ ಇಲ್ಲಿ ಏನಂತ ಹೇಳಿದ್ರೆ ಬ್ಯಾಟ್ಸ್ಮನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಫಸ್ಟ್ ಇಂದ ನೋಡ್ರಿ 12 ಇನ್ನಿಂಗ್ಸ್ ಅನ್ನ ಆಡ್ತಾನ. 12 ಇನ್ನಿಂಗ್ಸ್ ಅಲ್ಲಿ 63 ರನ್ ಅನ್ನ ಹೊಡಿತಾನ. ಹೊಡೆದ ನಂತರ ಏನಾಗತ್ತ ಅಂತ ಹೇಳಿದ್ರೆ ಅವ್ರ ಎವರೇಜ್ ಎಷ್ಟು ಇನ್ಕ್ರೀಸ್ ಆಗತ್ತ ಅಂತ ಹೇಳಿದ್ರೆ 2 ಇನ್ಕ್ರೀಸ್ ಆಗತ್ತ. 11th ಇನ್ನಿಂಗ್ಸ್ ವರ್ಗು ಏನ್ ಆಡಿರ್ತಾನಲ್ಲ ಸೊ ಅದೊಂದು ಎವರೇಜ್ ಇರುತ್ತ. ಸೊ ಅದ್ರದ್ದು ಎವರೇಜ್ ಏನಾಗತ್ತ ಅಂತ ಹೇಳಿದ್ರೆ ಜಾಸ್ತಿ ಆಗತ್ತ. ಅದೇ ತರ ಮಾಡ್ಕೊಂತ ಹೋದ್ರು ಕೂಡ ಏನಾಗತ್ತಂದ್ರೆ ಆನ್ಸರ್ ಬರುತ್ತೆ. ಆಗ್ಲೇ ಬಿಡಿಸ್ತನಲ್ಲ, ಬಟ್ ಅದ್ರ ಲೆಂದಿ ಆನ್ಸರ್ ಆಗತ್ತ. ಅದಕ್ಕಿಂತ ಸಿಂಪಲ್ ಆಗಿ ಆನ್ಸರ್ ನಾನು ಹೇಳ್ತೀನಿ ನೋಡ್ರಿ.
ಸೊ ಎವರೇಜ್ ಫಾರ್ಮುಲಾ ಏನ್ ಬರ್ಕೊಂತೀವಿ, ಎವರೇಜ್ ಈಕ್ವಲ್ ಟು ಸೊ ಟೋಟಲ್ ಸಮ್ ಆಫ್ ರನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ನಿಂಗ್ಸ್ ಅಂತ ಬರ್ಕೋತೀವಿ. ನಂಬರ್ ಆಫ್ ಇನ್ನಿಂಗ್ಸ್ ಇಷ್ಟನ್ನ ನೀವು ನೆನ್ಪಿಟ್ಕೊಡ್ರಿ. ಈಗ ಏನಂತಂದ ಹೇಳಿದ್ರೆ 12 ಮ್ಯಾಚ್ ಅಲ್ಲಿ ಏನಂತಂದ ಹೇಳಿದ್ರೆ 63 ರನ್ ಅನ್ನ ಹೊಡೆದಾನ. ರನ್ಸ್ ಕೊಟ್ಟಿರೋದ್ರಿಂದ ಈಗ ನೋಡ್ರಿ 11 ಮ್ಯಾಚ್ ಆಡಿದ ನಾವು 11 ಮ್ಯಾಚ್ ಆಡಿದಾನ 11 ಮ್ಯಾಚ್ ಟೋಟಲ್ ರನ್ಸ್ ಎಷ್ಟು ಅಂತಂದ ಹೇಳಿದ್ರೆ ಎಕ್ಸ್ ಅಂತಂದು ಹೇಳ್ಕೊಡ್ರಿ. ಅದಾದ ನಂತರ 12ನೇ ಮ್ಯಾಚ್ ಅಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ 63 ರನ್ ಅನ್ನ ಹೊಡಿತಾರ. 12ನೇ ಮ್ಯಾಚ್ ಅಲ್ಲಿ ಟೋಟಲ್ ರನ್ಸ್ ಎಷ್ಟಾಗ್ತಾವ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 63 ಅಂತ ಆಗ್ತಾವ. ಎಕ್ಸ್ ಪ್ಲಸ್ 63 ಅಂತ ಆಗ್ತಾವ. ಇವಾಗ ನೋಡ್ರಿ, ಸೊ 11 ಮ್ಯಾಚ್ ಆಗಿತ್ತಲ್ಲ, ಇದ್ರದ್ದು ಏನಂತಂದ ಹೇಳಿದ್ರೆ 11 ಮ್ಯಾಚ್ ನಾವೇನಂತಂದ ಹೇಳಿದ್ರೆ ಎವರೇಜ್ ಅನ್ನ ಕಂಡಿಡಿಯೋಣ. 11 ಮ್ಯಾಚ್ ಎವರೇಜ್ ಅನ್ನ ನಾವು ಕಂಡಿಡಿಯೋಣ. ಎಷ್ಟಾಗತ್ತೆ ನೋಡ್ರಿ, ಸಮ್ ಆಫ್ ರನ್ಸ್ ಎಷ್ಟಿದಾವ, ಟೋಟಲ್ ರನ್ಸ್ ಎಷ್ಟಿದಾವ 11 ಮ್ಯಾಚ್ಗೆ ಎಕ್ಸ್ ಇದಾವ, ಟೋಟಲ್ ಇನ್ನಿಂಗ್ಸ್ ಎಷ್ಟಿದಾವ ಅಂದ್ರೆ 11 ಇದಾವ. ಸೊ ಇದೇನಂತಂದ ಹೇಳಿದ್ರೆ ಇಕ್ವೇಶನ್ 1 ಅಂತ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 12 ಮ್ಯಾಚ್ ಇದನ್ನ 12ನೇ ಮ್ಯಾಚ್ ಅಲ್ಲಿ 63 ಜಾಸ್ತಿ ಹೊಡೋದ್ರಿಂದ ಟೋಟಲ್ ರನ್ಸ್ ಎಷ್ಟಿದಾವ, 11 ಮ್ಯಾಚ್ಗೆ 63 ನೆಕ್ಸ್ಟ್ ರನ್ಸ್ ಅದಾವ. 12ನೇ ಮ್ಯಾಚ್ ನಲ್ಲಿ 63 ರನ್ ಹೊಡೋದ್ರಿಂದ ಟೋಟಲ್ ರನ್ಸ್ ಎಷ್ಟಾಗ್ತಾವ, ಎಕ್ಸ್ ಪ್ಲಸ್ 63 ಆಗ್ತಾವ. ಇದ್ರದ್ದು ಎವರೇಜ್ ನಾವು ಕಂಡುಹಿಡಿಬೇಕು. 12ನೇ ಮ್ಯಾಚ್ ನಾವು ಎವರೇಜ್ ಕಂಡುಹಿಡಿಯೋಣ ಇವಾಗ. ಸೊ ಟೋಟಲ್ ರನ್ಸ್ ಎಷ್ಟಾಗ್ತಾವ, ಎಕ್ಸ್ ಪ್ಲಸ್ 63 ಆಗತ್ತ ಡಿವೈಡೆಡ್ ಬೈ 12 ಅಂತಂದ ಆಗ್ತದೆ. ಸೊ ಟೋಟಲ್ ಇನ್ನಿಂಗ್ಸ್ ಎಷ್ಟಾಗ್ತಾವ ಅಂತಂದ ಹೇಳಿದ್ರೆ 12 ಆಗ್ತಾವ. ಸೊ ಇದು ಆಯ್ತು. ಬಟ್ ಆದ್ರೆ ಇನ್ನೊಂದ್ ಏನ್ ಕ್ವಶನ್ ಕೇಳಿದಾನಂದ್ರೆ 12ನೇ ಮ್ಯಾಚ್ ಆದ ನಂತರ ಎವರೇಜ್ ಏನಾಗತ್ತ ಅಂತಂದ ಹೇಳಿದ್ರೆ 2 ಜಾಸ್ತಿ ಆಗತ್ತ ಅಂತ ಕ್ವಶನ್ ಕೇಳಿದಾನ. ಈಗ ನೋಡ್ರಿ 12ನೇ ಮ್ಯಾಚ್ ಎವರೇಜ್ ಎಷ್ಟಿದೆ, ಎಕ್ಸ್ ಪ್ಲಸ್ 63 ಡಿವೈಡೆಡ್ ಬೈ 12 ಅಂತ ಇದೆ. ಇದ್ರದ್ದು ಇದು ಎವರೇಜ್ ಇದು. ಸೊ ಇದು ಎವರೇಜ್ ಏನಾಗತ್ತೆ ಅಂದ್ರೆ 2% ಜಾಸ್ತಿ ಆಗತ್ತೆ, ಪ್ಲಸ್ 2 ಆಗತ್ತೆ. ಯಾವ್ದ್ರಗಿಂತ 2 ಆಗತ್ತ, 11ನೇ ಮ್ಯಾಚ್ ಗಿಂತ ಏನಾಗತ್ತೆ ಅಂದ್ರೆ ಸೊ ಜಾಸ್ತಿ ಆಗತ್ತೆ. ಎಕ್ಸ್ ಡಿವೈಡೆಡ್ ಬೈ 11 ಪ್ಲಸ್ 2 ಅಂತ ಬರಿತೀವಿ. ಇಲ್ಲಿ ನೋಡ್ರಿ, ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಸೊಲ್ಯೂಷನ್ ಮಾಡ್ತಾ ಹೋಗ್ಬೇಕಾಗತ್ತ. ಇಲ್ಲಿ ಲಸ ಕೆಳಗಡೆ 1 ಇರೋದ್ರಿಂದ ಲಸ ತಗೊಂತೀವಿ. ಇಲ್ಲಿ ಏನಾಗತ್ತ ಅಂದ್ರೆ 11 ಆಗತ್ತ. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಸೊಲ್ಯೂಷನ್ ಅನ್ನ ಕಂಡಿಡ್ಕೊಂತ ಹೋಗ್ಬೇಕು. ಸೊ ಕಂಡಿಡ್ಕೊಂತ ಹೋದಾಗ ನೋಡ್ರಿ ಎಷ್ಟೆಷ್ಟಾಗತ್ತ ನೋಡ್ರಿ. ಸೊ 1 ಇಂಟು 11 ಆಗತ್ತ. ಇದೇನ್ ಎಷ್ಟಾಗತ್ತ ಅಂತಂದ ಹೇಳಿದ್ರೆ ಸೊ ಎಕ್ಸ್ ಪ್ಲಸ್ 22 ಆಗತ್ತ. ಎಕ್ಸ್ ಪ್ಲಸ್ 22 ಆಗತ್ತ. ಈ ಕಡೆ ಹಂಗೆ ಇರುತ್ತೆ. ಸೊ ನಾವ್ ಇವ್ ಬರ್ತೇವ್ ನೋಡ್ರಿ, ಈ ಕಡೆ ಬರಿತೇವೆ ನೋಡ್ರಿ, ಎಕ್ಸ್ ಪ್ಲಸ್ 63 ಡಿವೈಡೆಡ್ ಬೈ 12 ಈಕ್ವಲ್ ಟು. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಇದು ಎಕ್ಸ್ ಬೈ 11 ಇದೆ, ಪ್ಲಸ್ 2 ಇದೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಎಕ್ಸ್ ಪ್ಲಸ್ 22 ಡಿವೈಡೆಡ್ ಬೈ 11 ಅಂತಂದ್ ಬರುತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 11 ಇಂಟು ಎಕ್ಸ್ ಆಗತ್ತ, 11 ಎಕ್ಸ್ ಆಗತ್ತ. ಸೊ ಅದಾದ ನಂತರ 11 ಇಂಟು 63 ಎಷ್ಟಾಗತ್ತ ನೋಡ್ರಿ, 11 ಇಂಟು 63 11 ಇಂಟು 63 ಎಷ್ಟಾಗತ್ತ ಅಂದ್ರೆ 693 ಆಗುತ್ತೆ. ಎಷ್ಟಾಗತ್ತ, 693 ಆಗತ್ತ. ನೀವು ಡೈರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಸೊ ಅದಾದ ನಂತರ 12 ಅನ್ನ ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡ್ರಿ. 12 ಇಂಟು ಎಕ್ಸ್ ಆಗತ್ತ, 12 ಎಕ್ಸ್ ಆಗತ್ತ. ಪ್ಲಸ್ ಎಷ್ಟಾಗತ್ತ, 12 ಇಂಟು 22 ಎಷ್ಟಾಗತ್ತ ನೋಡ್ರಿ, 12 ಇಂಟು 22 ಎಷ್ಟಾಗತ್ತ ಅಂದ್ರೆ 264 ಆಗತ್ತ. ಇವಾಗ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡ್ರಿ, ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ರಿ. ಸೊ 12x ಮೈನಸ್ 11x. ಅದಾದ ನಂತರ 690 ಇದೇನಿದೆ ಅಲ್ಲ 693 ಅಂತ ಇದೆಯಲ್ಲ, 693 ಮೈನಸ್ 264 ಅಂತ ಆಗತ್ತ. 12x ಅಲ್ಲಿ 11x ಕಳೆದ್ರೆ ಎಷ್ಟಾಗತ್ತೆ, ಎಕ್ಸ್ ಉಳಿಯುತ್ತೆ. 693 ಒಳಗಡೆ 264 ಅನ್ನ ಕಳೆದ್ರೆ ನಮ್ಗೆ ಎಷ್ಟು ಆನ್ಸರ್ ಉಳಿಯುತ್ತೆ ಅಂದ್ರೆ 429 ಉಳಿಯುತ್ತೆ. ಸೊ ಇಲ್ಲಿ ನೋಡ್ರಿ, ಸೊ ಆನ್ಸರ್ ಎಷ್ಟಾಗತ್ತೆ ನೋಡ್ರಿ 429. ನೆನ್ಪಿಟ್ಕೊಡ್ರಿ, 429 ಏನಾಗತ್ತೆ ಅಂತಂದ ಹೇಳಿದ್ರೆ ರನ್ಸ್ ಗಳಾಗ್ತಾವ. ಎಷ್ಟಾಗ್ತಾವ, 429 ಏನಾಗ್ತಾವ ಅಂತಂದ ಹೇಳಿದ್ರೆ ಟೋಟಲ್ ರನ್ಸ್ ಗಳಾಗ್ತಾವ. ಯಾವಾಗ ಅಂತಂದ ಹೇಳಿದ್ರೆ ಸೊ ಇವಾಗ ಏನ್ ನಾವು 429 ಅಂತ ಕಂಡಿಡಿದ್ವಲ್ಲ, ಇದೇನಾಯ್ತು ಅಂತಂದ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ ಅಂತಂದ ಹೇಳಿದ್ರೆ ನಾವ್ ಇಲ್ಲಿ ಏನ್ ಮಾಡಿದೀವಿ ನೋಡ್ರಿ, 11 ಮ್ಯಾಚ್ ಟೋಟಲ್ ರನ್ಸ್ ಅನ್ನ ಏನಂತ ತಗೊಂಡಿವಿ, ಎಕ್ಸ್ ಅಂತ ತಗೊಂಡಿವಿ. ಅಂದ್ರೆ 11 ಮ್ಯಾಚ್ ಆಡಿದಾಗ ನಮ್ಗೆ ಟೋಟಲ್ ರನ್ಸ್ ಎಷ್ಟು ಬಂತು, 429 ರನ್ಸ್ ಬಂತು. ಎಷ್ಟು ಬಂತು, 429 ರನ್ಸ್ ಬಂತು. ಸೊ 11 ಮ್ಯಾಚ್ ಆಡಿದಾಗ 12ನೇ ಮ್ಯಾಚ್ ಎಷ್ಟು ರನ್ ಹೊಡೆದಾನ, ಪ್ಲಸ್ 63 ರನ್ ಹೊಡೆದಾನ. ಸೊ ಇದನ್ನ ಎರಡು ಕೂಡ್ಸ್ರಿ ಎಷ್ಟು ರನ್ ಆಗ್ತಾವ ನೋಡ್ರಿ, 429 ಪ್ಲಸ್ 63. ಸೊ ಕೂಡ್ಸ್ರಿ ಇವೇನಾಗ್ತಾವ ಅಂತಂದ ಹೇಳಿದ್ರೆ 12 ಮ್ಯಾಚ್ ರನ್ಸ್ ಆಯ್ತು. ಸೊ ಈಗ 12ನೇ ಮ್ಯಾಚ್ ಎವರೇಜ್ ಎಷ್ಟು ಅಂತಂದ್ ಕೇಳಿದ. 12 ಮ್ಯಾಚ್ ಎವರೇಜ್ ಎಷ್ಟಾಗತ್ತೆ ನೋಡ್ರಿ, 429 ಪ್ಲಸ್ 63 ಏನಂತಂದ ಹೇಳಿದ್ರೆ ಇವು 12 ಮ್ಯಾಚ್ ಟೋಟಲ್ ರನ್ಸ್ ಆಯ್ತು. ಡಿವೈಡೆಡ್ ಬೈ ಟೋಟಲ್ ಇನ್ನಿಂಗ್ಸ್ ಎಷ್ಟು, 12. ಸೊ ಇದನ್ನ ಡಿವೈಡೆಡ್ ಬೈ ಕೂಡ್ಸ್ಬಿಟ್ಟು ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಎವರೇಜ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 41 ಅಂತ ಬರುತ್ತೆ. ಇಲ್ಲಿವರೆಗೂ ಎಷ್ಟೋ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಅದಕ್ಕೋಸ್ಕರ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಾರಿ ನೋಡ್ರಿ. ಸೊ ಇದು ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಎವರೇಜ್ ಪ್ರಾಬ್ಲಮ್ಸ್ ಗಳನ್ನ ನೋಡ್ರಿ. ನಾ ಇಲ್ಲ ಅಂತಂದ್ರೆ ಅದು ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎವರೇಜ್ ಗಳ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಒಂದು ವಿಡಿಯೋಸ್ ಅನ್ನ ಮಾಡಿ ಹಾಕ್ತೀನಿ. ಸೊ ಟೆನ್ಷನ್ ಅನ್ನ ತಗೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರ ಲಾಸ್ಟ್ ಪ್ರಾಬ್ಲಮ್ ಹೆಂಗೈತೆ ಅಂತಂದ ಹೇಳಿದ್ರೆ, ಸೊ 11 ಮ್ಯಾಚ್ ಆಡಿದಾನ ಬಟ್ ಅದ್ರ ನಮ್ಗೆ ರನ್ಸ್ ಗೊತ್ತಿಲ್ಲ. ಬಟ್ ಅದ್ರ 12ನೇ ಮ್ಯಾಚ್ ನಾಗ ಏನ್ ಮಾಡಿದ ಅಂತ ಹೇಳಿದ್ರೆ 63 ರನ್ ಹೊಡೆದಾನ.
ಸೊ ಅವಾಗ ಏನಾಗತ್ತ ಅಂತ ಹೇಳಿದ್ರೆ ಒಂದು ಎವರೇಜ್ 12 ಮ್ಯಾಚ್ ಆದ ನಂತರ ಒಂದು ಎವರೇಜ್ ಏನಾಗತ್ತ ಅಂತ ಹೇಳಿದ್ರೆ +2 ಜಾಸ್ತಿ ಆಗತ್ತ. ಸೊ ಇವಾಗ ನಮ್ಗೆ ಏನ್ ಕಂಡಿಡ್ಬೇಕು, ನಾವು 11ನೇ ಮ್ಯಾಚ್ ವರೆಗೂ ನಮ್ಮ ರನ್ಸ್ ಟೋಟಲ್ ರನ್ಸ್ ಎಷ್ಟಿದಾವ ಅಂತ ಹೇಳಿದ್ರೆ ಎಕ್ಸ್ ಅಂತ ತಗೊಳ್ಳಿ. 11 ಮ್ಯಾಚ್ ವರೆಗೂ ರನ್ಸ್ ಗಳು ಎಕ್ಸ್ ಆಯ್ತು. ಆಮೇಲೆ 12ನೇ ಮ್ಯಾಚ್ ದಾಗ ರನ್ ಎಷ್ಟದು 63 ಹೊಡೆದನ, ಟೋಟಲ್ ರನ್ಸ್ ಎಷ್ಟದು 12 ಮ್ಯಾಚ್ ಆದ ನಂತರ ಎಕ್ಸ್ + 63 ಆದ್ವು. ಸೊ ಇವಾಗ ಏನ್ ಮಾಡ್ಬೇಕು, 11 ಮ್ಯಾಚ್ ಎವರೇಜ್ ಕಂಡಿಡ್ಬೇಕು, x/11 ಆಯ್ತು. ಸೊ ಅದಾದ ನಂತರ 12ನೇ ಮ್ಯಾಚ್ ಎಷ್ಟಾಯ್ತು, x + 63/12 ಆಯ್ತು ಫಾರ್ಮುಲಾ ಪ್ರಕಾರ. ಸೊ ಎವರೇಜ್ ಏನ್ ಕೊಟ್ಟಿದಾನ 12ನೇ ಮ್ಯಾಚ್ 12 ಮ್ಯಾಚ್ ಆದ ನಂತರ ಎವರೇಜ್ ಏನ್ ಕೊಟ್ಟಿದ ಅಂತ ಹೇಳಿದ್ರೆ +2 ಜಾಸ್ತಿ ಆಗತ್ತೆ. ಎಲ್ಲಿಗಿಂತ ಹಿಂದಿನ ಮ್ಯಾಚ್ ಗಿಂತ +2 ಜಾಸ್ತಿ ಆಗತ್ತೆ, ಅಂದ್ರೆ 11 ಮ್ಯಾಚ್ ಗಿಂತ +2 ಜಾಸ್ತಿ ಆಗತ್ತೆ. ಅವಾಗ ನಾವೇನ್ ಬರ್ಕೊಂತೀವಿ, 12ನೇ ಮ್ಯಾಚ್ ಎವರೇಜ್ = ಸೊ 11ನೇ ಮ್ಯಾಚ್ ಎವರೇಜ್ ಏನು x/11 +2 ಆಗತ್ತೆ ಅಂತ ಬರ್ಕೊಂತೀವಿ. ಅದನ್ನ ಸೊಲ್ಯೂಷನ್ ಮಾಡ್ತಾ ಹೋಗೋದು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಎಸ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಕನ್ವರ್ಟ್ 1589 ಮಿಲಿಗ್ರಾಮ್ ಇಂಟು ಏನ್ ಮಾಡ್ಬೇಕಂತ ಹೇಳಿದ್ರೆ ಗ್ರಾಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬರ್ತೀನಿ ನೋಡ್ರಿ, 1589 ಇಂಟುมิలి ಅಂತ ಹೇಳಿದ್ರೆ 10⁻³ ಇಂಟು ಗ್ರಾಮ್ ಅಂತ ಬರಿತೀವಿ. 10⁻³ ಅನ್ನ ಅಂತ ಹೆಂಗ್ ಬರಿತೀವಿ ಅಂತ ಹೇಳಿದ್ರೆ, ಸೊ ಇದನ್ನ ನಾರ್ಮಲ್ ಆಗಿ ಬರೋದಂದ್ರೆ 1/10⁻³ ಅಂತ ಬರಿತೀವಿ. ಆ ತರ ಬರ್ಕೊಟ್ರೆ ನೋಡು 1589 ಇಂಟು 1/10⁻³ ಅಂತ ಬರ್ಕೊಂಡ್ವಿ. ಇಲ್ಲಿ ನೋಡ್ರಿ ಮುಂದೆ ಬರಿತೀವಿ ನೋಡ್ರಿ, 1589 ಡಿವೈಡೆಡ್ ಬೈ 10⁻³ ಅನ್ನ ಏನ್ ಬರಿತೀವಿ ಅಂದ್ರೆ 1ರ ಮುಂದೆ 3 0 ಬರಿತೀವಿ. 10⁻³ ಅಂತ ಹೇಳಿದ್ರೆ 1ರ ಮುಂದೆ 0 3 0 ಬರ್ತೀವಿ. ಸೊ ಇದನ್ನ ಡಿವೈಡ್ ಬೈ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ 1589 ಗ್ರಾಮ್ ಅಂತ ಬರುತ್ತೆ. 1.589 ಗ್ರಾಮ್ ಬರುತ್ತೆ. ಇಲ್ಲಿ ಆನ್ಸರ್ ಏನಾಗತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಸೊ ಇದನ್ನ ಏನಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾನ್ ನಿಮ್ಗೆ ಏನಂತ ಹೇಳಿದ್ರೆ ಜಾಸ್ತಿ ಟೈಮ್ ಇಲ್ಲ, ಸೊ ನಾನ್ ನಿಮ್ಗೆ ಯಾವ ತರ ಬಿಡಿಸ್ಬೇಕು ಅಂತಂದು ಹೇಳ್ತಾ ಇದೀನಿ ಅಷ್ಟೇ. ಬಟ್ ಆದ್ರೆ ನೀವು ವರ್ಕ್ ಜಾಸ್ತಿ ಮಾಡ್ಬೇಕು. ಸೊ ಅವುಗಳ ಫಾರ್ಮುಲಾಸ್ ಗಳನ್ನ ನೋಡ್ಬೇಕು. ನಾನು ಹೇಳ್ತೀನಿ ಈ ತರ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ರಿ, ಈ ತರ ಬಿಡಿಸ್ತಾ ಹೋಗ್ರಿ ಅಂತ ಹೇಳಿ. ಸರ್ ಈ ಕ್ವಶನ್ ಪೇಪರ್ ತುಂಬಾ ಟಫ್ ಇದೆ. ಎಸ್, ತುಂಬಾ ಟಫ್ ಇದೆ, ಅದಕ್ಕೋಸ್ಕರ ನಾನು ಬಿಡಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಫೈಂಡ್ ವಿಚ್ ನಂಬರ್, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೆನ್ಪಿಟ್ಕೊಡ್ರಿ, ಫಸ್ಟ್ ನಂಬರ್ ಏನಿದೆ 31 ಇದೆ. ಅದಾದ ನಂತರ ನೆಕ್ಸ್ಟ್ ಏನಿದೆ 7 ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ 25 ಇದೆ. ಅದಾದ ನಂತರ ನೆಕ್ಸ್ಟ್ ಏನಿದೆ 13 ಇದೆ. ಅದಾದ ನಂತರ 19 ಇದೆ. ಆಮೇಲೆ 19 ಇದೆ. ಆಮೇಲೆ 13 ಇದೆ. ಆಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಅಂತ ಕ್ವಶನ್ ಕೇಳಿದ. ಸೊ ಬಹಳ ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ನೋಡೋದು ಕಂಟಿನ್ಯೂಸ್ ಆಗಿ ಸೀರಿಯಲ್ ಪ್ರಕಾರ ಇತ್ತಾ, ಸೊ ಯಾವ್ದಾದ್ರು ಒಂದ್ ಸಂಖ್ಯೆಯನ್ನ ಕೂಡಿಸಿದ್ರೆ ಕಂಟಿನ್ಯೂಸ್ ಆಗಿ ಬರುತ್ತಾ, ಚೆಕ್ ಮಾಡ್ರಿ, ಬರಂಗಿಲ್ಲ. ಸೊ ಯಾವ್ದಾದ್ರು ಒಂದ್ ಸಂಖ್ಯೆಯನ್ನ ಕಳೆದ್ರೆ ಬರುತ್ತಾ, ಇಲ್ಲ. ಯಾವ್ದಾದ್ರು ಡಿವೈಡ್ ಮಾಡಿದ್ರೆ, ಇಲ್ಲ. ಇಂಟು ಮಾಡಿದ್ರೆ ಬರುತ್ತಾ, ಇಲ್ಲ, ಬರಂಗಿಲ್ಲ. ಒಂದ್ ದೊಡ್ಡದೈತಿ, ಒಂದ್ ಸಣ್ಣದೈತಿ, ಒಂದ್ ದೊಡ್ಡದೈತಿ, ಒಂದ್ ಸಣ್ಣದೈತಿ ಅಂತ ಹೇಳಿದಾಗ, ಸೊ ಒಂದ್ ಸಂಖ್ಯೆಯನ್ನ ಬಿಟ್ಟು ಒಂದ್ ಸಂಖ್ಯೆಯನ್ನ ನೋಡ್ಬೇಕು. ಇದು 31 ಐತೆ, ಆಮೇಲೆ 7 ಐತಿ, ಇದನ್ನ ಬಿಡ್ರಿ. ಆಮೇಲೆ 35 ಐತೆ, ಇದು 13 ಐತೆ, ಸಣ್ಣದೈತಿ. ಆಮೇಲೆ 19 ಐತೆ, ಒಂದ್ ಸಂಖ್ಯೆ ಬಿಡ್ರಿ. ಆಮೇಲೆ 13 ಐತೆ. ಸೊ ಇವುಗಳ ಡಿಫ್ರೆನ್ಸ್ ನೋಡ್ರಿ, 31ರಲ್ಲಿ 25 ಕಳೆದ್ರೆ ಎಷ್ಟು ಬರುತ್ತಾ, 6 ಬರುತ್ತೆ. ನೆಕ್ಸ್ಟ್ ಅದೇ ನೋಡ್ರಿ, 25ರಲ್ಲಿ 19 ಕಳೆದ್ರೆ ಮತ್ತೆ 6 ಬರುತ್ತೆ. 19ರಲ್ಲಿ 13 ಕಳೆದ್ರೆ ಮತ್ತೆ 6 ಬರುತ್ತೆ. ಕರೆಕ್ಟಾ? ಸೇಮ್ ಅದೈತೆ ನೋಡ್ರಿ. ಇವುಗಳನ್ನ ನೋಡ್ರಿ, 7 + 13 ಐತಿ. 7 ಆದ ನಂತರ 13 ಬರ್ತಿದೆ ಅಂತ ಹೇಳಿದ್ರೆ 7ರಲ್ಲಿ ಎಷ್ಟನ್ನ ಕೂಡಿಸಿದ್ರೆ 13 ಬರುತ್ತಾ, 6ನ ಕೂಡಿಸಿದ್ರೆ 13 ಬರುತ್ತಾ. ಆಮೇಲೆ 13 ಆದ ನಂತರ 19 ಐತೆ. 13ರಲ್ಲಿ ಮತ್ತೆ ಯಾವ್ದನ್ನ ಕೂಡಿಸಿದ್ರೆ 19 ಬರುತ್ತಾ, 6ನ ಕೂಡಿಸಿದ್ರೆ 19 ಬರುತ್ತಾ. ಆಮೇಲೆ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ಬೇಕು ಇವಾಗ, ಸೊ ಇವ್ರದ್ದು ಮುಗೀತು. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ಬೇಕು, ಸೊ 6ನ ಕೂಡಿಸ್ಬೇಕು. 6ನ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, 25 ಆಗತ್ತ. ಸೊ ಇದು ನಮ್ಗೆ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅದಾದ್ಮೇಲೆ ಮುಂದಿನ ಸಂಖ್ಯೆ ಕಂಡಿಡ್ರಿ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಮಾಡ್ಬೇಕು. ಸೊ ಇಲ್ಲಿ ಮತ್ತೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೈನಸ್ ಮಾಡ್ಬೇಕು. 13ರಲ್ಲಿ ಮತ್ತೆ -6ನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7 ಬರುತ್ತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಮುಂದಿನ ಸಂಖ್ಯೆ 7 ಅಂತ ಹೇಳಿ. ಇಲ್ಲಿ ನಮ್ಗೆ ಕೇಳಿರೋದೇನು ಇಲ್ಲಿವರೆಗೂ ಅಷ್ಟೇ. ನಮ್ಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 25 ಅಂತ ಬರುತ್ತ. ಅದಾದ ನಂತರ ನೋಡ್ರಿ, ಕೆಲವೊಂದ್ ಏನಂತ ಹೇಳಿದ್ರೆ ತುಂಬಾ ಈಸಿ ಕ್ವಶನ್ಸ್ ಗಳಿದಾವ. ಅವುಗಳ ಬಗ್ಗೆ ನಾನು ಏನಂತ ಹೇಳಿದ್ರೆ ಸೊ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ತುಂಬಾ ಟ್ರಿಕ್ಕಿ ಕ್ವಶನ್ ಇದೆ. ಸೊ ಇಲ್ಲಿ ಕ್ವಶನ್ ಅನ್ನ ಏನ್ ಕೇಳಿದಾನಂತ ಹೇಳಿದ್ರೆ ಅವನು, ಸೊ ಡೈರೆಕ್ಟ್ ಆಗಿ ಡೈಗೋನಲ್ಸ್ ಗಳನ್ನ ಕೊಟ್ಟಿದ್ದಾನೆ, ಡೈಗೋನಲ್ ನಂಬರ್ಸ್ ಗಳನ್ನ ಕೊಟ್ಟಿದ್ದಾನ. ಅದ್ರದ್ದು ನಂಬರ್ ಆಫ್ ಸೈಡ್ಸ್ ಗಳು ಎಷ್ಟಿದಾವ ಅಂತ ಕ್ವಶನ್ ಕೇಳಿದಾನೆ. ಸೊ ಒಂದ್ ಏನಿದೆ ಅಂತ ಹೇಳಿದ್ರೆ ಪಾಲಿಗಾನ್ ಇದೆ. ಒಂದು ಈ ತರ ಏನಂತ ಹೇಳಿದ್ರೆ ಒಂದು ಪಾಲಿಗಾನ್ ಇದೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಡೈಗೋನಲ್ಸ್ ಗಳಿದಾವೆ. ಸೊ ಎಷ್ಟು ಟೋಟಲ್ ಡೈಗೋನಲ್ಸ್ ಗಳು ಎಷ್ಟಿದಾವ ಅಂತ ಹೇಳಿದ್ರೆ 44 ಇದಾವ. ಸೊ 44 ಇದ್ರೆ ಅದ್ರದ್ದು ಸೈಡ್ಸ್ ಗಳು ಎಷ್ಟಿದಾವ ಅಂತ ಕ್ವಶನ್ ಕೇಳಿದಾನೆ. ಅದ್ರದ್ದು ಸೈಡ್ಸ್ ಗಳು ಎಷ್ಟಿದಾವ ಅಂತ ಕ್ವಶನ್ ಕೇಳಿದಾನ. ಸೊ ಅದನ್ನ ನಾವು ಮಾಡ್ಬೇಕು. ಅದಕ್ಕೊಂದು ಸೂತ್ರ ಇದೆ ನೋಡ್ರಿ, ಡೈರೆಕ್ಟ್ ಆಗಿ ಆ ಸೂತ್ರವನ್ನ ನಾವೇನ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೋಬೇಕಾಗತ್ತ. ಸೊ ಸೂತ್ರ ಏನಿದೆ ಅಂತ ಹೇಳಿದ್ರೆ ನಂಬರ್ ಆಫ್ ಡೈಗೋನಲ್ಸ್ ಈಕ್ವಲ್ ಟು
n into n minus 1 divided by 2. ಸೊ ಹೋಲ್ ಸ್ಕ್ವೇರ್ ಮೈನಸ್ ಎನ್ ಅಂತ ಇದೆ. ಸೊ ಇದೇನಂತ ಹೇಳಿದ್ರೆ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಹಾಕ್ಬೇಕು. ಸೊ ಇವಾಗ ನೋಡ್ರಿ ನಂಬರ್ ಆಫ್ ಡೈಗೋನಲ್ಸ್ ಎಷ್ಟಿದೆ? 44 ಇದಾವ. ಸೊ ಅದಾದ ನಂತರ ಎನ್ ಮೈನಸ್ ಎನ್ ಅಂತಂದ ಹೇಳಿದ್ರೆ ನಂಬರ್ ಆಫ್ ಸೈಡ್ಸ್ ಅಂತಂದ ಹೇಳಿ. ಸೊ ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋದಾಗ ಏನಂತಂದ ಹೇಳಿದ್ರೆ ಒಂದು ಇಕ್ವೇಶನ್ ಬರುತ್ತಾ, ಆ ಇಕ್ವೇಶನ್ ಪ್ರಕಾರ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಂತಂದ ಹೇಳಿದ್ರೆ ಒಂದು ಇಕ್ವೇಶನ್ ಬರುತ್ತೆ. ಸೊ ಒಂದು ಇಕ್ವೇಶನ್ ಬರುತ್ತೆ ನೋಡ್ರಿ, 44 ಈಕ್ವಲ್ ಟು ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಲಸಹ ತಗೊಂಡು ಇಂಟು ಮಾಡಿ ಎಲ್ಲಾ ಸಾಲ್ವ್ ಮಾಡಿದಾಗ ನಮ್ಗೊಂದು ಇಕ್ವೇಶನ್ ಬರುತ್ತಾ. ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಎನ್ ಸ್ಕ್ವೇರ್ ಮೈನಸ್ 3n ಡಿವೈಡೆಡ್ ಬೈ 2 ಬರುತ್ತೆ. ಆಮೇಲೆ ಸಾಲ್ವ್ ಮಾಡಿದಾಗ ಎನ್ ಸ್ಕ್ವೇರ್ ಮೈನಸ್ 3n. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮೈನಸ್ 88 ಈಕ್ವಲ್ ಟು 0 ಅಂತಂದ್ ಬರುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಎನ್ ಈಕ್ವಲ್ ಟು 2 ವ್ಯಾಲ್ಯೂ ಬರ್ತಾವ. ಒಂದು 11 ಅಂತಂದ್ ಬರುತ್ತೆ, ಇನ್ನೊಂದು ಎನ್ ಈಕ್ವಲ್ ಟು ಮೈನಸ್ 8 ಅಂತ ಬರುತ್ತೆ. ಡೈಗೋನ್ ಸೈಡ್ಸ್ ಗಳು ಯಾವತ್ತು ಮೈನಸ್ 8 ದಲ್ಲಿ ಇರಲ್ಲ. ಸೊ ಪಾಸಿಟಿವ್ ಅಲ್ಲಿ ಇರೋದ್ರಿಂದ ಎನ್ ಈಕ್ವಲ್ ಟು 11 ಅಂತಂದ್ ಹೇಳ್ತೀವಿ. ಸೈಡ್ಸ್ ಗಳು ಎಷ್ಟಾಗ್ತಾವ ಅಂದ್ರೆ 11 ಸೈಡ್ಸ್ ಗಳಾಗ್ತಾವ. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡಿ. ಸರ್ ಹಿಂಗೇನ್ ಡೈರೆಕ್ಟ್ ಆಗಿ ಮಾಡಿದ್ರಿ, ನಿಮ್ಗೆ ಹೇಳಿದೀನಿ ನಾನು. ಸೊ ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಅನ್ನ ಮಾಡ್ತಾ ಹೋಗ್ಬೇಕು. ಈ ತರ ನಾನು ನಿಮ್ಗೆ ಹೇಳ್ಕೊಟ್ಟೆ, ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ ಆಲ್ರೆಡಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ ರೀಸನಿಂಗ್ ಕ್ವಶನ್ ಇದಾವೆ. ಸೆಲೆಕ್ಟ್ ದಿ ಆಡ್ ನಂಬರ್ ಅಂತ ಇದೆ. ಸೊ ಆಡ್ ನಂಬರ್ ಇದರಲ್ಲಿ ಏನಂತಂದ ಹೇಳಿದ್ರೆ ಬೆಸ ಸಂಖ್ಯೆ ಅಂತಂದ್ ಹೇಳ್ತೀವಿ. ಅಂದ್ರೆ ಸಂಬಂಧಪಟ್ಟಿಲ್ದ ಇರೋದನ್ನ ನಾವು ತೆಗೆದ್ರೆ ಅದನ್ನ ನಾವೇನಂತ ಕರಿತೀವಿ? ಆಡ್ ನಂಬರ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ಏನಿದೆ? ವೀಲ್ ಇದೆ ಅಂದ್ರೆ ಗಾಲಿ. ನೆಕ್ಸ್ಟ್ ಏನಿದೆ? ಟ್ರೈನ್ ಇದೆ, ರೈಲ್ವೆ ಇದೆ, ಬೋಟ್. ಸೊ ಅದಾದಂದ್ರ ಬಸ್. ಇಲ್ಲಿ ನೋಡ್ರಿ ಟ್ರೈನ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಟ್ರಾನ್ಸ್ಪೋರ್ಟ್ ಗೆ. ಬಸ್ ಅನ್ನ ಟ್ರಾನ್ಸ್ಪೋರ್ಟ್ ಗೆ, ಬೋಟ್ ಅನ್ನ ಟ್ರಾನ್ಸ್ಪೋರ್ಟ್ ಗೆ. ವೀಲ್ ಅಂತಂದ ಹೇಳಿದ್ರೆ ಗಾಲಿ, ಇದು ಸಂಬಂಧಪಟ್ಟಿಲ್ಲ ಇವುಗಳಿಗೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಆಡ್ ಯಾವ್ದು ಅಂತಂದ ಹೇಳಿದ್ರೆ ವರ್ಡ್ ವೀಲ್ ಅಂತಂದ್ ಹೇಳ್ತೀವಿ. ಎಸ್, ಅರ್ಥ ಆಯ್ತಾ? ಸೇಮ್ ಅದೇ ತರ ನೋಡ್ರಿ, ಚೂಸ್ ದಿ ಔಟ್ ಆಡ್ ಒನ್. ಇದ್ರಲ್ಲೂ ಕೂಡ ಏನಂತಂದ ಹೇಳಿದ್ರೆ ಆಡ್ ಆಗಿರೋದು ಏನ್ ಮಾಡ್ಬೇಕಂದ್ರೆ ನಾವು ತೆಗಿಬೇಕು. ಕಾರ್ಪೆಂಟರ್ ಐತೆ, ಬಡಿಗೆತನ ಅಂತಂದ್ ಹೇಳ್ತೀವಿ. ಬಾರ್ಬರ್ ಅಂದ್ರೆ ಕೂದಲು ಕತ್ತರಿಸೋರು. ಬ್ಲಾಕ್ ಸ್ಮಿತ್ ಅಂತಂದ ಹೇಳಿದ್ರೆ ಕಂಬಾರ. ಅದಾದ ನಂತರ ಟೇಲರ್ ಅಂತಂದ ಹೇಳಿದ್ರೆ ಹೊಲಿಗೆ, ಅಂದ್ರೆ ಅರಿವೆಗಳನ್ನ ಹೊಲಿಯುವ. ಸೊ ಇಷ್ಟ ಅರ್ಥ ಆಯ್ತಾ? ಇಲ್ಲಿ ನೀವು ಥಿಂಕ್ ಮಾಡ್ಬೇಕು, ಇದ್ರಲ್ಲಿ ಆಡ್ ಅನ್ ಯಾವ್ದು, ಇದ್ರಲ್ಲಿ ಸಂಬಂಧಪಟ್ಟಿಲ್ದ ಯಾವ್ದು ಅಂತ ನಾವು ಥಿಂಕ್ ಮಾಡ್ಬೇಕು. ಸಂಬಂಧಪಟ್ಟಿಲ್ದೆ ಅಂತ ನಾವು ಥಿಂಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ. ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಥಿಂಕ್ ಮಾಡ್ರಿ. ಕಾರ್ಪೆಂಟರ್ಗೆ ಏನ್ ಬೇಕು? ಬಡಿಗೆತನಿಗೆ ಕಟಿಗೆ ಬೇಕು. ಏನ್ ಬೇಕು ಇಲ್ಲಿ ಏನಂತಂದ್ ಹೇಳಿದ್ರೆ, ಸೊ ನಾವು ಸೋರ್ಸ್ ಮೆಟೀರಿಯಲ್ ಅಂತಂದ್ ಹೇಳ್ತೀವಿ. ಸೋರ್ಸ್ ಇಲ್ಲದೆ ಇವ್ರು ವರ್ಕ್ ಮಾಡಂಗಿಲ್ಲ. ಕಾರ್ಪೆಂಟರ್ ಸೋರ್ಸ್ ಬೇಕು. ಬ್ಲಾಕ್ ಸ್ಮಿತ್ಗೆ ಇವನ್ ಕಂಬಾರ್ಗೆ ಕೂಡ ಏನಂತಂದ್ ಹೇಳಿದ್ರೆ ಕಬ್ಬಿಣ ಎಲ್ಲ ಸೋರ್ಸ್ಬೇಕು. ಟೇಲರ್ಗೆ ಅರಿವೆ ಬೇಕು. ಬಟ್ ಬಾರ್ಬರ್ಗ್ ನೋಡ್ರಿ, ಬಾರ್ಬರ್ಗ್ ಏನ್ ಬೇಕಾಗಿಲ್ಲ. ಜಸ್ಟ್ ಯಾರಾದ್ರೂ ಮನುಷ್ಯ ಬಂದ್ರೆ ಕೂದಲು ಕತ್ತರಿಸ್ಬಿಟ್ಟು ಮಾಡ್ಬಿಡೋದಷ್ಟೇ. ಇದಕ್ ನಾವ್ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಆ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ರಾ ಮಟೀರಿಯಲ್ ಅಂತಂದ್ ಹೇಳ್ತೀವಿ. ಉಳ್ದವ್ರಿಗೆಲ್ಲ ಏನಂತಂದ ಹೇಳಿದ್ರೆ ರಾ ಮಟೀರಿಯಲ್ ಬೇಕು. ಮತ್ ಬಾರ್ಬರಿಗೆ ಕೂದ್ಲ ಕತ್ತರಿಸೋಕೆ ರಾ ಮಟೀರಿಯಲ್ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಇದು ಆಡ್ ಅನ್ನ ಔಟ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಅರೇಂಜ್ ದ ಫಾಲೋವಿಂಗ್ ಗಿವನ್ ವರ್ಡ್ಸ್ ಅಂತಂದೈತೆ. ಕ್ಲಿಯರ್ ಅಂತಂದೈತೆ, ಕಾನ್ಸ್ಟೆಂಟ್ ಅಂತಂದೈತೆ, ಬೋಶ್ ಅಂತಂದೈತೆ, ಕಾನ್ಸ್ಟೆಂಟ್ಲಿ ಅಂತಂದೈತೆ, ಚೆಕ್ಡ್ ಅಂತಂದೈತೆ. ಸೊ ಇವುಗಳನ್ನ ಅಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಜೋಡಿಸ್ಬೇಕು. ಮೊದಲು ABCD ಈ ತರ ಜೋಡಿಸ್ಬೇಕು. ಸೊ ಮೊದ್ಲು ಯಾವ್ದು ಬರುತ್ತೆ ನೋಡ್ರಿ? ಬಾಷ್ ಅಂತಂದ್ ಬರುತ್ತೆ. ಕರೆಕ್ಟಾ? ಸೊ ಬಾಷ್ ಆದ ನಂತರ ಯಾವ್ದು ಬರುತ್ತೆ ನೋಡ್ರಿ? ಸಿ ಬರುತ್ತೆ. ಎಲ್ಲಾನು ಸಿನ ಇದಾವ. ಸೊ ಫಸ್ಟ್ ವರ್ಡ್ ಬಿಡ್ರಿ, ಸಿ ಅಂತಂದ ಹೇಳಿ ಫಸ್ಟ್ ವರ್ಡ್ ಐತೆ. ಸಿ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಡ್ ಅನ್ನ ನೋಡ್ರಿ. ನೆಕ್ಸ್ಟ್ ವರ್ಡ್ ಅಲ್ಲಿ ABCDEFG ಅದೇ ಆಕಾರದ ಅನುಕ್ರಮದಲ್ಲಿ ಹೋಗ್ರಿ. ಯಾವ್ದು ಫಸ್ಟ್ ಬರುತ್ತೆ ನೋಡ್ರಿ? ಸೊ ABCDEFGH ಅಂತಂದ್ ಬರುತ್ತೆ. ಇದು ಎಲ್ ಅಲ್ಲ, ಇದು O ಐತೆ. ಸೊ ಇದು O ಐತೆ, ಇದು H ಐತೆ. ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತೆ ಅಂತಂದ್ರೆ ಚೆಕ್ಡ್ ಅಂತಂದ್ ಬರುತ್ತೆ. ಇವೆರಡು ಏನ್ ಮಾಡಿದ್ವಿ ಅಂತಂದ್ರೆ ಬರದ್ವಿ. ಸೊ ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತೆ ನೋಡ್ರಿ? ಸಿ ಅಂತ ಬಂದಾಗ ಮತ್ತೆ ABCDEF ಇದು O ಅಂತ ಇದಾವ. ಇದ್ರ ಕಡಿಮೆ ಹಿಂದಿನ ಅಕ್ಷರ ಯಾವ್ದು? ಎಲ್. ಕ್ಲಿಯರ್ ಅಂತಂದ್ ಬರುತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ನಾವು ಬರ್ಕೋತಾ ಹೋಗ್ಬೇಕು. ಲಾಸ್ಟ್ ಇಂದ ಎರಡನೇ ವರ್ಡ್ ಯಾವ್ದು ಅಂತಂದ್ ಕ್ವಶನ್ ಕೇಳಿದಾರೆ. ಸೊ ಇದ್ರ ಆನ್ಸರ್ ಯಾವ್ದು ಅಂತ ಅಂದ್ರೆ ಕಾನ್ಸ್ಟೆಂಟ್ಲಿ ಅಂತಂದಾಗುತ್ತೆ. ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲೇಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ದ ಸೀರೀಸ್ ಅಂತಂದೈತೆ. ನಾವು ಸೀರೀಸ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಕಂಪ್ಲೀಟ್ ಮಾಡ್ಬೇಕು. ಈಗ ಹೆಂಗ್ 1 2 3 4 5 6 ಆ ತರ ಸೀರೀಸ್ ಕಂಪ್ಲೀಟ್ ಮಾಡ್ತೀವಲ್ಲ, ಸೇಮ್ ಅದೇ ತರ ಇಲ್ಲೂ ಕೂಡ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಫಸ್ಟ್ ಏನಿದೆ? A ಇದೆ, ಅದಾದ ನಂತರ B ಇದೆ, ಅದಾದ ನಂತರ D ಇದೆ, ಅದಾದ ನಂತರ ಡ್ಯಾಶ್ ಇದೆ, ಅದಾದ ನಂತರ K ಇದೆ, ಅದಾದ ನಂತರ P ಇದೆ. ನೋಡ್ರಿ, A ಮತ್ತು B ನಡುವೆ ABCDEFGH ಅಂತಂದ್ ಬರ್ದ್ಬಿಟ್ಟು ಅವುಗಳ ನಂಬರ್ ಹಾಕೋದು. A2 ಏನಂತಂದ್ರೆ Z ಬರ್ದ್ಬಿಟ್ಟು ಅದಕ್ಕೆ ನಂಬರ್ ಹಾಕೋದು. A1 B2. ಸೊ ಈ ತರ
ಹಾಕೋತ ಹೋದ್ರೆ ಜೆಡ್ 26 ಆಗತ್ತೆ. ಈ ತರ ಕ್ವಶನ್ಸ್ ಗಳು ಬಂದಾಗ. ಸೊ ಆಮೇಲೆ ಎ ಇಂದ ಬಿ ಹೋಗ್ಬೇಕಂತಂದ ಹೇಳಿದ್ರೆ ಇದನ್ನ 2ರಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟಾಗಿತ್ತು 1. ಅಂದ್ರೆ ನಾವು ಪ್ಲಸ್ 1 ಮಾಡಿದ್ರೆ ಬಿ ಬರುತ್ತೆ. ಬಿ ಇಂದ ಡಿ ಹೋಗ್ಬೇಕಂದ್ರೆ ಸಿ ಮತ್ತು ಡಿ ಅಂದ್ರೆ 2 ಪೊಸಿಷನ್ ಜಿಗಿದು ಹೋಗ್ಬೇಕು, ಅಂದ್ರೆ +2 ಮಾಡ್ಬೇಕು. ಆಮೇಲೆ ಡಿ ದಿಂದ ನೆಕ್ಸ್ಟ್ ಹೋಗ್ಬೇಕು, ಅದ್ರಲ್ಲಿ ಎಷ್ಟು ಮಾಡ್ಬೇಕು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ರಿ, ಕೆ ದಿಂದ ಪಿ ಹೋಗ್ಬೇಕಂದ್ರೆ ಎಷ್ಟು ಜಂಪ್ ಮಾಡ್ಬೇಕು, LMNOP ಅಂದ್ರೆ ನಾವು +5 ಮಾಡ್ಬೇಕು. ಕರೆಕ್ಟಾ? ಸೊ ಇಷ್ಟನ್ನ ಕೊಟ್ಟಿದ್ದೀನಿ, ಬಟ್ ನಡುವಿನ ಸಂಖ್ಯೆ ನಮ್ಗೆ ಯಾವ್ದು ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನಾವು ನಡುವಿನ ಸಂಖ್ಯೆ, ಸೊ ಇಲ್ಲೊಂದ್ ಸಂಖ್ಯೆ ಬರುತ್ತಾ, ಇನ್ನೊಂದ್ ಸಂಖ್ಯೆ ಬರುತ್ತೆ, ಇಲ್ಲೊಂದ್ ಸಂಖ್ಯೆ, ಇಲ್ಲೊಂದ್ ಸಂಖ್ಯೆ. ಈ ಸಂಖ್ಯೆಯನ್ನು ನೋಡಿದಾಗ 1 2 3 4 5 ಬಂದಂಗಿಲ್ವಾ, ಸೀರಿಯಲ್ ಪ್ರಕಾರ ಬಂದಂಗಿಲ್ವಾ? ಇಲ್ಲಿ ನೋಡ್ರಿ, ಡಿ ಗೆ 3 ಕೂಡ್ಸ್ರಿ. ಡಿ ಗೆ ಏನ್ ಮಾಡ್ರಿ ಅಂತ ಹೇಳಿದ್ರೆ 3 ಕೂಡ್ಸ್ರಿ. EFG ಆಯ್ತು, ಜಿ ಬಂತಾ? ಜಿ ಆನ್ಸರ್ ಅಂತ ನೀವು ಅನ್ಕೊಡ್ರಿ. ಇವಾಗ ಜಿ ಗೆ 4 ಕೂಡ್ಸ್ಬೇಕು, ಅವಾಗ ಕೆ ಬರುತ್ತೆ. ಇಲ್ಲಿ ನೋಡ್ರಿ, ಜಿ ಕೂಡ್ಸ್ರಿ. ABCDEFG. ನೆಕ್ಸ್ಟ್ 1 2 HIJKS 4 ಕೂಡಿಸಿದ್ರೆ ಏನಂತಂದ ಹೇಳಿದ್ರೆ +4 ಕೂಡಿಸಿದ್ರೆ ಕೆ ಬರುತ್ತ. ಅಂದ್ರೆ ಇಲ್ಲಿ ಆನ್ಸರ್ ನಮ್ದು ಏನಾಗತ್ತೆ ಅಂತಂದ ಹೇಳಿದ್ರೆ ಜಿ ಕರೆಕ್ಟ್ ಆಗತ್ತ. ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಆಪ್ಷನ್ ಎ ಜಿ ಕರೆಕ್ಟ್ ಆಗತ್ತ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಇದು ಬೆಳಗಾವಿ ಕ್ವಶನ್ ಪೇಪರ್. ಇಲ್ಲಿ 2 ಥಿಂಗ್ಸ್ ಗಳಾದವು. ಒಂದ್ ಏನಂತಂದ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ತುಂಬಾ ಟಫ್ ಆಗಿತ್ತು, ಜಿಕೆ ಈಸಿ ಆಗಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಾಗಿತ್ತು, ಸೈನ್ಸ್ ಕ್ವಶನ್ಸ್ ಗಳು ಎಲ್ಲಾನು ರೂರ್ಕಿ ಎಕ್ಸಾಮ್ ಕ್ವಶನ್ ಪೇಪರ್ ಇಂದ ಆಲ್ಮೋಸ್ಟ್ ಎಲ್ಲ 15 ಕ್ವಶನ್ ಗಳು ರಿಪೀಟ್ ಆಗಿದಾವ. ಬಟ್ ಆದ್ರೆ ಶಫಲ್ ಮಾಡಿ ಕೊಟ್ಟಿದ್ದಾನ ನೋಡ್ರಿ, ಎಲ್ಲಾನು ಒಂದೇ ಕ್ವಶನ್ ಪೇಪರ್ ಅಲ್ಲಿ ಕಂಡು ಬಂತು. ಸೊ ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ ನಿಮ್ಗೆ ಎಲ್ಲಿ ಯಾವ ಮೆಥಡ್ ಈಸಿ ಆಗುತ್ತಾ ಆ ಮೆಥಡ್ ಅನ್ನ ಯೂಸ್ ಮಾಡಿ ಸೊ ಮ್ಯಾಥಮೆಟಿಕ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನನ್ ಕಡೆಯಿಂದ ಎಷ್ಟಾಗತ್ತೆ ನಾನು ಅಷ್ಟು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಸೊ ಅದಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ, ಸೊ ಯಾರಾದ್ರೂ ಟೆಸ್ಟ್ ಬರೆಯೋರಿದ್ರೆ ಸೊ 2 ಟೆಸ್ಟ್ ಅನ್ನ ಎಟ್ ಎ ಟೈಮ್ ಬರೆಯೋರಂತೆ. ಸೊ ಈ 2 days ಅಲ್ಲಿ ನಾನು ಏನ್ ಮಾಡ್ತೀನಿ, ಲಿಂಕ್ ಅನ್ನ ಬಿಡ್ತೀನಿ. ಸೊ ಮಾರ್ನಿಂಗ್ ಫಸ್ಟ್ ಟೆಸ್ಟ್ ಬರ್ರಿ, ಈವ್ನಿಂಗ್ ಸೆಕೆಂಡ್ ಟೆಸ್ಟ್ ಬರ್ರಿ. ನಾನು ಅಪ್ಲೋಡ್ ಮಾಡ್ದಾಗಿಂದ ಟೆಸ್ಟ್ ನಾನು ಯಾವಾಗ ಅಪ್ಲೋಡ್ ಮಾಡಿರ್ತೀನಿ ಅವಾಗಿಂದ ನೀವು ಯಾವಾಗ ಬೇಕಾದಾಗ ಟೆಸ್ಟ್ ನ ಬರ್ಬೋದು, ಯಾವಾಗ್ಲೂ ಆನ್ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ಬೇಕಾದಾಗ ಬರಿಬಹುದು ನೀವು, ಬಟ್ ಆದ್ರೆ ಕಂಪಲ್ಸರಿ ಎಕ್ಸಾಮ್ ಅನ್ನ ಬರೀರಿ. ಸೊ October 1st ಗೆ ಅಥವಾ 2nd ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಟೆಸ್ಟ್ ರಿಸಲ್ಟ್ ಅನ್ನ ಆಲ್ ಓವರ್ ಕರ್ನಾಟಕ ಅಂತ ಹೇಳಿ ಬಿಟ್ಬಿಡ್ತೀನಿ. ಸೊ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಅಲ್ಲಿ ಬಿಡ್ತೀನಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕ್ ಅನ್ನ ಬಿಡ್ತೀನಿ. ಸೊ ಎಲ್ರು ಬರೀರಿ. ಫಸ್ಟ್ ಟೆಸ್ಟ್ ಅನ್ನ ಆಲ್ರೆಡಿ ಇವಾಗ 196 ಮೆಂಬರ್ಸ್ ಏನೋ ಸಮಥಿಂಗ್ ಬರ್ದಿದಾರೆ. ಸೊ ಅವ್ರದ್ದು ರಿಸಲ್ಟ್ ಅನ್ನ ನಾನು ಬಿಡ್ತೀನಿ. ಸೊ ನೆಕ್ಸ್ಟ್ ಯಾರ್ಯಾರು ಇನ್ನೂ ಬರೋದಿಲ್ಲ ಅವರು ಕೂಡ ಏನಂತಂದ ಹೇಳಿದ್ರೆ ಫಸ್ಟ್ ಟೆಸ್ಟ್ ಅನ್ನ ಬರೆಯೋರಂತೆ ಆಫ್ಟರ್ 2 days. ಸೊ ಲಿಂಕ್ ಅನ್ನ ಹೊಸದಾಗಿ ಬಿಡ್ತೀನಿ. ಸೇಮ್ ಕ್ವಶನ್ ಪೇಪರ್ ಬಟ್ ಆದ್ರೆ ಹೊಸದಾಗಿ ಬಿಡ್ತೀನಿ. ಸೊ ಅವಾಗ ಏನಂತಂದ ಹೇಳಿದ್ರೆ ಈಸಿಯಾಗಿ ನೀವು ಏನಂತಂದ ಹೇಳಿದ್ರೆ ಬರಿಬಹುದು. ಈ ಒಂದ್ ಸ್ವಲ್ಪ ಟಫ್ ಆಗ್ತಿದೆ ಹುಡುಗರಿಗೆ, ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದೀವಿ. ಸೊ ಚೇಂಜ್ ಮಾಡಿದ ನಂತರ ನಾನು ನಿಮ್ಗೆ ಲಿಂಕ್ ಅನ್ನ ಬಿಡ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.